ಒಂದನೇದ ಬಡತನ ಮುಕ್ತ ದೇಶ ಮಾಡ್ಬೇಕಂತ ಒಂದನೇ ಸುಸ್ಥಿರ ಅಭಿವೃದ್ಧಿ ಗುರಿ ಹೇಳ್ತೈತಿ. ಎರಡನೇದು ಗುರಿ ಶೂನ್ಯ ಹಸಿವು, ಜೀರೋ ಹಂಗರ್. ಎರಡು ಮೂರನೇದ ಉತ್ತಮ ಆರೋಗ್ಯ ಮತ್ತು ಉತ್ತಮ ಗುಣಮಟ್ಟ ಅಂತ ಬರ್ತದೆ, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಬರ್ತೈತಿಲ್ಲ ಮೂರನೇದ. ನಾಲ್ಕನೇದ ಶಿಕ್ಷಣ, ಕ್ವಾಲಿಟಿ ಎಜುಕೇಷನ್ ಅಂತ ಬರ್ತೈತಿ. ಯಾವ್ದ? 4. 5 ಯಾವ್ದು? ಯಾವ ಸಮಾನತೆ? ಹಾಂ, ಲಿಂಗ ಅಸಮಾನತೆ ಅಂತ ಬರ್ತದೆ. ಜೆಂಡರ್ ಅಸಮಾನತೆ ಅಲ್ಲ, ಸಮಾನತೆ. ಜೆಂಡರ್ ಇಕ್ವಾಲಿಟಿ ಅಂತ ಬರ್ತೈತೆ. 5ನೇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. 6ನೇದ ನೀರು ಮತ್ತು ನೈರ್ಮಲ್ಯ. 7 ಇಂಧನ, ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಅಲ್ಲ ಅಲ್ಲಲ್ಲ ಸಾರಿ, ಇದನ್ನು ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತ ಬರ್ತೈತಲ್ಲ. ಎಸ್, ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಯಾವ್ದ? 7ನೇದು ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತ ಬರ್ತೈತಿ. ಏನಂದ್ರೆ ಏನಂತಾರ ಕನ್ನಡದಾಗ? ಕೈಗೆಟಕುವ ಮತ್ತು ಶುದ್ಧ ಇಂಧನ ಅಂತ ಬರ್ತೈತಿ. 7. 8ನೇದ ಎನರ್ಜಿ ಬಂದಮೇಲೆ ಏನು ಮಾಡ್ತೀವಿ? ಕೆಲಸ ಮಾಡ್ತೀವಲ್ಲ, ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಯಾವ್ದ? 8. 9 ತ್ರಿಬಲ್ ಐ. 9 ತ್ರಿಬಲ್ ಐ ಮುಂದೆ ನೆನಪದಾವತ್ತು ಹೇಳಿದಲ್ಲ. ಹ್ಞೂ ಅತ್ತು ಈಗ ಬಾಯ್ ಬಿಡುವಲ್ಲ, ಹೇಳಿ ತ್ರಿಬಲ್ ಐ ಬಡ ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್. 10 ಅಸಮಾನತೆ ನಿವಾರಣೆ. ನೆನಪಿಟ್ಕೋರಿ, ಈಕ್ವಾಲಿಟಿ ಹತ್ತಾರಲ್ಲ, ಇದನ್ನು ಯಾವ್ದು? 10ನೇದು ಬರ್ತದೆ. 11 ಸುಸ್ಥಿರ ಅಭಿವೃದ್ಧಿ ನಗರಗಳು. 11 ಇವು ಕೇಳ್ಯಾರಲ್ಲ ನಡುವೊಮ್ಮೆ, ಮತ್ತೆ ಹಿಂಗೆ ನೆನಪರ್ರಂಗೆ. 12 ಎಸ್ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂತಾರೆ, ಜವಾಬ್ದಾರಿಯುತ ಬಳಕೆ ಮಾಡೋದು ಮತ್ತು ಉತ್ಪಾದನೆ ಮಾಡೋದು ಯಾವ್ದು? 12. 13 ಹವಾಮಾನ, ಕ್ಲೈಮೇಟ್ ಆ್ಯಕ್ಷನ್. ನೆನಪಿಟ್ಕೋರಿ ಯಾವ್ದು? 13 ಬರ್ತೈತೆ. 14ನೇದ 14 ಲೈಫ್ ಬಿಲೋ ವಾಟರ್ ಹೇಳಿದ್ದಿಲ್ಲ. 14 ಬಂದ್ರೆ ಲೈಫ್ ಬಿಲೋ ವಾಟರ್. 15 ಬಂದ್ರೆ ಲೈಫ್ ಆನ್ ಲ್ಯಾಂಡ. ಎಷ್ಟನೇದು? 15ನೇದು. 16ನೇದು ಬಂದಾಗ ಪೀಸ್, ಜಸ್ಟಿಸ್, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಎಲ್ಲ ಯಾವುದಂದ್ರೆ 16. 17 ಬಂದಾಗ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ಈ ಟಾರ್ಗೆಟ್ ಎಷ್ಟು ಅದಾವ ಇದ್ರೊಳಗೆ? ಇವು ಗೋಲ್ಸ್ 17 ಅದು. ಟಾರ್ಗೆಟ್ಸ ಹೇಳಿದ್ವಲ್ಲ, ಇಂಡಿಕೇಟರ್ಸ ಟಾರ್ಗೆಟ್ಸ್ ಅಂತ ಕೇಳಿದ್ದಲ್ಲ ಮೊನ್ನೆ. 169 ಟಾರ್ಗೆಟ್ಸ್. ಇಂಡಿಕೇಟರ್ಸ್ ಬಂದಾಗ 230 to 34 ಎರಡು ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಎರಡು ವೆಬ್ಸೈಟ್ನಾಗ 34 ಐತಿ, ಕೀ ಆನ್ಸರ್ 32 ಕೊಟ್ಟಾರ. ಎರಡು ನೆನ್ಪಿಟ್ಕೊಂಡವ್ರಿ. ಮತ್ತು ಎರಡು ಬಂದಾಗ ಏನು ಮಾಡೋದು ಅಂದ್ರೆ 32ನ ಹಾಕಿ ಬರ್ರಿ. ಅದಕ್ಕೆ ಯುನೈಟೆಡ್ ನೇಷನ್ ಏನು ವೆಬ್ಸೈಟ್ ಇದಾರೋ 234 ಅದಾವ. ಬಟ್ ಮನ್ ಕೀ ಆನ್ಸರ್ ಏನು ಕೊಟ್ಟಾರ ಅಂದ್ರೆ 232 ಕೊಟ್ಟಾರ. ನೆನಪಿರ್ತಾವಲ್ಲ, ಏನು ಹೇಳೇವು? 232 ಟಾರ್ಗೆಟ್ಸು ಇಂಡಿಕೇಟರ್ಸ. ಹಾಂ, ಅವು ಕನ್ಫ್ಯೂಸ್ ಆಗಬೇಡ್ರಿ. ಮತ್ತು ಇಂಡಿಕೇಟರ್ಸ್ ಇವು. ಟಾರ್ಗೆಟ್ಸ್ ಯಾವಂದ್ರೆ 169. ಗೋಲ್ಸ್ ಎಷ್ಟು ಅದಾವ ಅಂದ್ರೆ ಓಕೆ. ಹಾಂ, ಇದು ಹೇಳ್ರಿ. JM ಲಿಂಗಡೋ ಕಮಿಟಿ ಬಂದ್ರೆ ಹಾಂ JM ಲಿಂಗಡೋ ಚುನಾವಣೆ ಕರೆಕ್ಟ್. ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿ ಚುನಾವಣೆ ಹಾಕೋಲ್ಲ, ಅದಕ್ಕೆ JM ಲಿಂಗಡೋ ಸಮಿತಿ ಬರ್ತದೆ. ತಾಂತ್ರಿಕ ಶಿಕ್ಷಣ ಒಳಗೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಕ್ಕೆ ಬಂದ್ರೆ ಸದ್ಗೋಪನ್ ಕಮಿಟಿ. ಹಿತೇಂದ್ರ ಕಮಿಟಿ ಅಂತ ರೀಸೆಂಟಾಗಿ ನ್ಯೂಸ್ನಾಗ ಇತ್ತು. ಅದಕ್ಕಂದ್ರೆ ಜೈಲು ಸುಧಾರಣೆಗಳಿಗೆ ಮೈಕಲ್ ಡಿ ಕುನ್ನಾತ್ ಬಂದ್ರೆ. ಕಾಲ್ ತೊಳಿತ ಜಗದಾಂಬಿಕಾ ಪಾಲ್ ಸಮಿತಿ ಬಂದ್ರೆ ಇದು ವಕ್ ಬೋರ್ಡ್ದ ಜಂಟಿ ಅಧಿವೇಶನ ಕರೆದಿದ್ರಲ್ಲ, ಅದಕ್ಕೆ ಜಗದಾಂಬಿಕಾ ಪಾಲ್ ಇತ್ತು ನೋಡ್ರಿ. ನೆನಪಿಟ್ಕೊಳ್ರಿ. PP ಚೌಧರಿ ಕಮಿಟಿನೂ ನ್ಯೂಸ್ನಾಗ ಇತ್ತು. ಅದಕ್ಕೆ ಹೇಳ್ರಿ, ಇದು ಹೇಳ್ರಿ PP ಚೌಧರಿ ಕಮಿಟಿ. ಎಸ್, ಇದು ನೆನಪಿಟ್ಕೋರಿ. ಇದಕ್ಕೆ ಏನತ್ತಾರೆ? ಇದು ಜಂಟಿ ಸಮಿತಿ ಅಂತ ಕರೀತಾರೆ. ಜಂಟಿ ಸಮಿತಿಗಳು ಗೊತ್ತಾಯ್ತಲ್ಲ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತಾರಲ್ಲ. ಜಗದಾಂಬಿಕಾ ಪಾಲ್ದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡಿದ್ರು. ಲೋಕಸಭೆದೊಂಗಿನ ಸ್ವಲ್ಪ ಜನನ, ರಾಜ್ಯಸಭೆದ ಸ್ವಲ್ಪ ಜನ ತೊಗೊಂಡು ಒಂದು ಸಮಿತಿ ಮಾಡ್ತಾರೆ. ಅದ್ರದ್ದು ಹೆಡ್ ಯಾರಿದ್ರು ಅಂದ್ರೆ ಜಗದಾಂಬಿಕಾ ಪಾಲ್. ಇದು ಎದರ್ ಸಲ್ಮಾನ್ ಅಂದ್ರೆ ವಕ್ ಬೋರ್ಡ್ ಸಲ್ಮಾನ್. ಹಂಗೆ ಸೇಮ್ ಇದು ರೀಸೆಂಟಾಗಿ ನ್ಯೂಸ್ನಾಗ ಬಂದಿತ್ತು ನೋಡ್ರಿ. ರಾಜಕಾರಣಿಗಳಿಗೆ ಇದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ನೆನಪೈತಿ. 30 ದಿನ ಈಗ ಅರವಿಂದ್ ಕೇಜ್ರಿವಾಲ್ ಜೈಲ್ನಾಗಿದ್ರು, ಅವಾಗೂ CM ಇದ್ರಲ್ಲ ಅವ್ರು. ಹಾಂ, ರಾಜಕಾರಣಿಗಳು ಎಲ್ಲರ 30 ದಿನದ ಮ್ಯಾಲೆ ಜೈಲ್ನಾಗಿದ್ರೆ ಅಂತೇಳಿ ಅವ್ರದ್ದು ಆಟೋಮೆಟಿಕ್ ಅವಧಿನ ಕ್ಯಾನ್ಸಲ್ ಮಾಡ್ಬೇಕಂತ. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ 2 ತಿಂಗಳು ಇದ್ರಣ, 2 ದಿನ ಇದ್ರು ಅವ್ರು. ಇದ್ದಾಗೆಲ್ಲ CM ಇದ್ರಲ್ಲ. ಹಾಂ, 17 ತಿಂಗಳಿದ್ರ. ಹಾಂ, 8 ದಿನ ಇದ್ರೂ ಎಷ್ಟು ಕನ್ಫರ್ಮ್ ಗೊತ್ತಿಲ್ಲ. ಬಟ್ ಜೈಲ್ನಾಗಿದ್ರು ಅವ್ರ CM ಆಗಿದ್ರಿ. CM ಆಗಿ ಜೈಲ್ನಾಗಿದ್ದ ಆಡಳಿತ ಮಾಡಕ್ಕೆ ಬರಂಗಿಲ್ಲ ಅಂತೇಳಿ ಯಾರ ಏನರ ಆರೋಪಿ ಅಥವಾ ಅಪರಾಧಿ ಅಂತ ಡಿಕ್ಲೇರ್ ಆಗಿರ್ತೈತಲ್ಲ, ಅವ್ರು ಜೈಲ್ನಾಗಿದ್ರು ಅಂತೇಳಿ ಅವ್ರದ್ದು ಆಟೋಮೆಟಿಕ್ ಕ್ಯಾನ್ಸಲ್ ಆಕೈತೆ ಅಂತ ಹೇಳ್ತಿದ್ರು. ಅದರಿಂದ ಸ್ಟಡಿ ಮಾಡೋ ಸಲ್ಮಂದಿ ಯಾವುದೊಂದು ಕಮಿಟಿ ಆಗಿತ್ತಂದ್ರೆ PP ಚೌಧರಿ ಕಮಿಟಿ. ಕನ್ಫರ್ಮ್ ಅಲ್ಲ? ನೆಕ್ಸ್ಟ್ ಇದು ರೀಸೆಂಟಾಗಿ ಫಸ್ಟ್ ಜೀರೋ ಎಮಿಷನ್ ಫೈರ್ಡ್ ಬ್ಯಾಟ್ರೀಸ್ ಅಂತ ಮಾಡ್ರ ಅಂತ ಹೇಳಿದ್ನು. ಜೀರೋ ಎಮಿಷನ್ ಫೈರ್ಡ್ ಬ್ಯಾಟ್ರೀಸ್ ಯಾವ್ದು? ಯಾರ? ಚೈನಾ. ನೆನಪೈತಲ್ಲ, ಚೈನಾದ ಇನ್ನೊಂದು ಹೇಳ್ರಿ. ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಬಂದಿತ್ತ. ಡ್ರೋನ್ ಅಟ್ಲಾಸ್, ಸ್ವಾರ್ನ್ ಡ್ರೋನ್ ಅಟ್ಲಾಸ್ ಸಿಸ್ಟಮ್ ಅಂತ ಬರ್ತೈತಿ. ಯಾವ ಕಂಟ್ರಿ ಅಂದ್ರೆ ಚೀನಾದ. ಇನ್ನೊಂದು ಹೇಳ್ರಿ ನೋಡು, ಜಗತ್ನಾಗ ಯಾವ ಒಂದು ಕಂಪ್ನಿ ಐತಿ, ಯಾವುದೊಂದು ಟಾಟಾ ಅಥವಾ ಟೆಕ್ ಕಂಪ್ನಿ ಬರ್ತೈತಿ, ಟೆಕ್ನಾಲಜಿ ಕಂಪ್ನಿ ಇರ್ತೈತಿ. ಆ ಕಂಪ್ನಿದವ್ರು ಏನು ಮಾಡತ್ತಾರ ಅಂದ್ರೆ ಸ್ಪೇಸ್ ಒಳಗೆ ಡಾಟಾ ಸೆಂಟರ್ ಮಾಡತ್ತಾರ. ಈಗ ನಮ್ಮಲ್ಲಿ ಕರ್ನಾಟಕದಾಗ 3 ಡಾಟಾ ಸೆಂಟರ್ ಮಾಡ್ರ ಅಂತ ಹೇಳಿದ್ವಿ. ನೆನಪೈತಿ. ಸುಸ್ಥಿರ ಅಭಿವೃದ್ಧಿ ದತ್ತಾಂಶ ಸಂಗ್ರಹಣಾ ಕೇಂದ್ರಗಳು ಎಲ್ಲೆಲ್ಲಿ ಮಾಡ್ರಿ ಹೇಳ್ರಿ?
ಬೆಂಗಳೂರು, ಮೈಸೂರು, ಮಂಗಳೂರು ಅಂತ ಬರ್ತಾವಲ್ಲ, ಸೇಮ್ ಹಂಗೆ ಡಾಟಾ ಸೆಂಟರ್ಗಳು ಇವು ಭೂಮಿ ಮೇಲೆ ಇರು. ಈಗ ಏನು ಮಾಡತ್ತಾರ ಅಂದ್ರೆ ಬಾಹ್ಯಾಕಾಶದಾಗ ಮಾಡತ್ತಾರೆ. ಯಾರು ಮಾಡತ್ತಾರ ಹೇಳ್ರಿ? ಯಾವ ಕಂಪ್ನಿ? ಆಪ್ಷನ್ ಕೊಡಲಿ ಗೂಗಲ, ಆಮೇಲೆ ಅಮೆಝಾನ, ಆಮೇಲೆ ಸ್ಪೇಸ್ ಎಕ್ಸ. ಮೂರಾಗ ಒಂದು ಹೇಳ್ರಿ ಯಾವ್ದಾ? ಸ್ಪೇಸ್ ಎಕ್ಸ್ ಅಲ್ಲ, ಗೂಗಲ್ದವ್ರು. ನೆನಪಿಟ್ಕೋರಿ ಯಾವುದಂದ್ರೆ ಪ್ರೊಜೆಕ್ಟ್ ಸನ್ ಕ್ಯಾಚರ್ ಅಂತ ಬರ್ತೈತೆ. ನೆನಪೈತಿ? ಪ್ರೊಜೆಕ್ಟ್ ಸನ್ ಕ್ಯಾಚರ್ ನೆನಪಿಟ್ಕೋರಿ, ಹೆಸರಿನಾಗ ಐತಿ. ಸನ್ ಕ್ಯಾಚರ್ ಅಂದ್ರೆ ಸೂರ್ಯ. ಸನ್ ಕ್ಯಾಚರ್ ಅಂತ ಇದಕ್ಕೆ ಕೊಟ್ರ ಅಂದ್ರೆ ಸೂರ್ಯನ ಏನು ರೇಡಿಯೇಷನ್ಸ್ ಬರ್ತಿರ್ತಾವಲ್ಲ ಸೋಲಾರ್ ಸಿಸ್ಟಮ್ದು, ಆ ರೇಡಿಯೇಷನ್ ಮೇಲೆ ಆ ಡಾಟಾ ಸೆಂಟರ್ ವರ್ಕ್ ಆಕತಿ. ಇವು ಡಾಟಾ ಸೆಂಟರ್ಗಳು ಹೈಯೆಸ್ಟ್ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಿರ್ತಾವೆ, ಅದಕ್ಕೆ ಜಾಸ್ತಿ ಎನರ್ಜಿ ಬೇಕಾಗಿರ್ತದೆ. ಈಗ ನೋಡ್ರಿ ನಾವು ಚಾಟ್ GPT ಅಥವಾ ಏನಾಯ್ತು ಚಾಟ್ GPT ಮತ್ತು ಇವೇನು ಈಗೇನು ಗ್ರಾಕ್ ಹತ್ತದು ಬಂದಾವಲ್ರಿ, ಯಾವ್ದ ಟ್ವಿಟರ್ದಲ್ಲ ಗ್ರಾಕ್, ಟ್ವಿಟರ್ದು ಎಕ್ಸ್. ಇವು ಏನು ಬಂದಾವಲ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು, ಇವು ಬಂದಮೇಲೆ ನಾವು ಅದ್ರಾಗ ರಿಸರ್ಚ್ ಮಾಡ್ತೀವಲ್ಲ, ಅದರಿಂದ ನಮ್ದು ಬ್ಯಾಟ್ರಿ ಕನ್ಸ್ಯೂಮೇಬಲ್ ಕೆಪಾಸಿಟಿ ಕಡಿಮೆ ಆಗೈತೆ, ಬ್ಯಾಟ್ರಿ ಜಲ್ದಿ ಇಳಿತಿರ್ತೈತಿ. ಸೇಮ್ ಹಂಗೆ ಡಾಟಾ ಸೆಂಟರ್ಗಳು ಇರ್ತಾವಲ್ಲ, ಅದಕ್ಕೆ ಹೈಯೆಸ್ಟ್ ವಿದ್ಯುತ್ ಬೇಕಾಗಿರ್ತೈತಿ. ಅದ್ರ ಸಂಬಂಧ ಗೂಗಲ್ದವ್ರು ಏನು ತಂದಾರ? ಪ್ರೊಜೆಕ್ಟ್ ಸನ್ ಕ್ಯಾಚರ್ ಅಂತಂದಾರ. ಸನ್ ಕ್ಯಾಚರ್ ಅಂದ್ರೆ ಸೂರ್ಯನ ರೇಡಿಯೇಷನ್ಗಳನ್ನ ಕ್ಯಾಚ್ ಮಾಡಿ ಏನು ಮಾಡ್ತೈತೆ ಅಂದ್ರೆ ಎನರ್ಜಿ. ತಪ್ಪು ಹೇಳಿದ್ದೇನೆ ಅದಕ್ಕೆ ಕನ್ಫರ್ಮ್. ಅಪರಾಜಿತ್ ಸಾರಂಗಿ PP ಇದ್ರದ್ದು ಯಾವ್ದ 30 ಮೆಂಬರ್ಸ್ದ ಒನ್ ನೇಷನ್ ಒನ್ ಎಲೆಕ್ಷನ್ದು PP ಚೌಧರಿ ಅಲ್ಲ. ನಾನು ಅದಕ್ಕೆ ಕನ್ಫರ್ಮ್. ಯಾವ್ದು ಹೇಳಿದ್ದು ಈಗ? ಪ್ರೊಜೆಕ್ಟ್ ಸನ್ ಕ್ಯಾಚರ್. ಪ್ರೊಜೆಕ್ಟ್ ಸನ್ ಕ್ಯಾಚರ್ ಗೊತ್ತಾತಲ್ರಿ? ಪ್ರೊಜೆಕ್ಟ್ ಸನ್ ಕ್ಯಾಚರ್ ಅದಕ್ಕೆ ಹೇಳ್ರಿ. ಈಗ ಹೋತಾ ಡೇಟಾ ಸೆಂಟರ್ ಎಲ್ಲಿ ಅಂದ್ರೆ ಬಾಹ್ಯಾಕಾಶದಾಗ ಡೇಟಾ ಸೆಂಟರ್ ಮಾಡ್ತಾರ. ಅದು ಡೇಟಾ ಸೆಂಟರ್ ಹೆಂಗೆ ವರ್ಕ್ ಆಕತ್ತೆ ಅಂದ್ರೆ ಸನ್ ಕ್ಯಾಚರ್ ಅಂದ್ರೆ ಸೋಲಾರ್ ರೇಡಿಯೇಷನ್ಸ್ ಏನು ಬರ್ತಾವಲ್ಲ ಅದ್ರದ್ದು ಎನರ್ಜಿ ಯೂಸ್ ಮಾಡ್ಕೊಂಡ ಬಾಹ್ಯಾಕಾಶದಾಗ ಅಂದ್ರೆ ಹೈಯೆಸ್ಟ್ ಮ್ಯಾಲೆ ಇರಂಗಿಲ್ಲ, ಲೋ ಅರ್ತ್ ಆರ್ಬಿಟರ್, ಭೂಮಿಗೆ ಸಮೀಪ ಇದ್ದಿದ್ದ ಕ್ಷೇತ್ರದಾಗ ಏನು ಮಾಡ್ತಾರೆ ಅಂದ್ರೆ ಒಂದು ಡಾಟಾ ಸೆಂಟರ್ ಮಾಡ್ತಾರೆ. ಯಾರ? ಗೂಗಲ್ದವ್ರು. ಅವು ಸಮಿತಿಗಳು ನೋಡ್ರಿ ಇವು ಜಂಟಿ ಸಮಿತಿ ಅಂದ್ರೆ ಗೊತ್ತಾತಲ್ಲ. ಮೊದಲು ಜಂಟಿ ಅಧಿವೇಶನ ಹೆಂಗೆ ಕರೀತಾರಲ್ಲ, ಎರಡೂ ಕಡೆದ ಮೆಂಬರ್ಗಳು ಕೂಡಿ ಜಂಟಿ ಅಧಿವೇಶನ ಹೆಂಗೆ ಕರೀತಾರಲ್ಲ, ಸೇಮ್ ಹಂಗೆ ಲೋಕಸಭೆ ಮತ್ತು ವಿಧಾನಸಭೆದಾಗ ಬಿಲ್ ಪಾಸ್ ಆಗಲಿಲ್ಲ ಅಥವಾ ಎರಡೂ ಕಡೆ ಒಂದು ಕಡೆ ಅಪ್ರೂವಲ್ ಇನ್ನೊಂದು ಕಡೆ ಸಿಗ್ಲಿಲ್ಲ ಅಂತೇಳಿ ಅದಕ್ಕೆ ಜಂಟಿ ಸಮಿತಿ ನಿರ್ಮಾಣ ಮಾಡ್ತಾರೆ. ಜಂಟಿ ಸಮಿತಿ ಒಳಗೆ ಏನಿರ್ತಾರೆ ಅಂದ್ರೆ ಅಲ್ಲಿ ಸ್ವಲ್ಪ ಮೆಂಬರ್ಸ್, ಇಲ್ಲಿ ಸ್ವಲ್ಪ ಮೆಂಬರ್ಸ್ ಕೂಡಿ ಡಿಸ್ಕಷನ್ ಮಾಡ್ತಿರ್ತಾರೆ. ಅದಕ್ಕೊಬ್ರು ಹೆಡ್ ಇರ್ತಾರೆ. ಜಗದಾಂಬಿಕಾ ಪಾಲ್ದ ನೇತೃತ್ವದ ಜಂಟಿ ಸಮಿತಿ ಎದಕ್ಕೆ ಮಾಡಿದ್ರು ಅಂದ್ರೆ ವಕ್ ಬೋರ್ಡ್ ಅಂತ ಬರ್ತದೆ, ಅದಕ್ಕೆ ರೀನೇಮ್ ಮಾಡ್ಯಾರ. ಯಾವ್ದು? ಉಮ್ಮೀದತ್. ಅದು ಬಿಲ್ ಪಾಸ್ ಆಗಿದ್ದಿಲ್ಲ, ಅದ್ರ ಡಿಸ್ಕಷನ್ ಮಾಡಕ್ಕೆ ಯಾವ್ದು ಮಾಡಿದ್ರು ಅಂದ್ರೆ ಜಗದಾಂಬಿಕಾ ಪಾಲ್ ಸಮಿತಿ. ಇನ್ನೊಂದು ನಮ್ಮಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಸಮಿತಿ ಯಾವ್ದಿತ್ತು ಹೇಳ್ರಿ? ಇನ್ನು ಕನ್ಫ್ಯೂಸ್ ಆಗಬಾರ್ದು. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಂದ್ರೆ ದೇಶದಾಗ ಒಂದೇ ಟೈಮ್ ಎಲ್ಲ ಎಲೆಕ್ಷನ್ ನಡೆಸ್ಬೇಕು. ಈಗ ಅದ ರಾಮನಾಥ್ ಕೋವಿಂದ್ ಹೇಳತ್ ನೀನು. ಒನ್ ನೇಷನ್ ಒನ್ ಎಲೆಕ್ಷನ್ ಬಂದ್ರೆ ನೆನಪಿಟ್ಕೋರಿ. ಈಗೇನು ನಮ್ಮಲ್ಲಿ ಸೌತ್ದಾಗ ಈಗ 5 ಎಲೆಕ್ಷನ್ ನಡೆದು, ಒಂದು ಯೂನಿಯನ್ ಟೆರಿಟರಿ ಮತ್ತು 4. ಇವು ಹೆಂಗೆ ಮಾಡ್ಬೇಕಂದ್ರೆ ಎಲ್ಲ ವಿಧಾನಸಭೆ ಲೋಕಸಭೆದ ಎಲ್ಲ ಇದನ್ನ ಎಲೆಕ್ಷನ್ಗಳನ್ನ ಒಂದೇ ಟೈಮ್ ನಡೆಸ್ಬೇಕಂತೇಳಿ ಒನ್ ನೇಷನ್ ಒನ್ ಎಲೆಕ್ಷನ್ ವರದಿ ಮಾಡಿದ್ರು. ಯಾರ್ದು ನೇತೃತ್ವದಾಗ ಆಗಿತ್ತಂದ್ರೆ ರಾಮನಾಥ್ ಕೋವಿಂದ್, ಫಾರ್ಮರ್ ಇದನ್ನ ಏನಂತಾರ ಅವ್ರಿಗೆ, ಪ್ರೈಮ್ ಮಿನಿಸ್ಟರ್ ಅಲ್ಲೋ ಪ್ರೆಸಿಡೆಂಟ್, ಫಾರ್ಮರ್ ಪ್ರೆಸಿಡೆಂಟ್ ಇದ್ರಲ್ಲ, ಅವ್ರ ನೇತೃತ್ವದಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಸಮಿತಿ ಮಾಡಿದ್ರು. ಆ ಸಮಿತಿ ಏನು ರಿಪೋರ್ಟ್ ಮಾಡಿರ್ತೈತಲ್ಲ, ಆ ರಿಪೋರ್ಟ್ನ ಎಲ್ಲಿ ಪಬ್ಲಿಷ್ ಮಾಡ್ಬೇಕು? ಸಮಿತಿಗಳು ಯಾವ್ದೋ ರಿಪೋರ್ಟ್ ರೆಡಿ ಮಾಡಿದ್ವು ಅಂತೇಳಿ ಅವ್ನ ಅಧಿವೇಶನದಾಗ ಎಲ್ಲರ ಡಿಸ್ಕಷನ್ ಮಾಡಿ ಅದು ಅಪ್ರೂವಲ್ ಸಿಕ್ಕ ಮೇಲೆ ಅದು ಏನಂತಾರೆ ಅಪ್ರೂವಲ್ ಸಿಗ್ಬೇಕಲ್ಲ. ಅಪ್ರೂವಲ್ ಸಿಗಬೇಕಾದ್ರೆ ಲೋಕಸಭೆ ರಾಜ್ಯಸಭೆದಾಗ ಮಂಡನೆ ಆಗಬೇಕು. ಅದನ್ನು ಮಂಡನೆ ಆಗಿದ್ದು ಪರಿಷ್ಕರಣೆ ಮಾಡೋಕೆ ಎರಡೂ ಕನ್ಫ್ಯೂಸ್ ಆಗಬಾರ್ದು. ಒನ್ ನೇಷನ್ ಒನ್ ಎಲೆಕ್ಷನ್ ಸಮಿತಿನ ಸ್ಟಡಿ ಮಾಡೋಕೆ ಯಾರ್ದಂದ್ರೆ ಯಾವ್ದು ಹೇಳ್ರಿ? ರಾಮನಾಥ್ ಕೋವಿಂದ್. ಅವ್ರೇನು ರಿಪೋರ್ಟ್ ಕೊಡ್ತಾರೆ, ಆ ರಿಪೋರ್ಟ್ ಕೊಟ್ಟಿದ್ದು ಪರಿಷ್ಕರಣೆ ಮಾಡೋದತ್ತಾರಲ್ಲ, ಆ ಪರಿಷ್ಕರಣೆ ಮಾಡೋ ಸಲುವಾಗಿ ಒಂದು ಜಂಟಿ ಸಮಿತಿ ಅಂತ ಮಾಡಿದ್ರು. ಅದರದ್ದು ಹೆಡ್ ಯಾರಿದ್ರು ಅಂದ್ರೆ ಯಾರ? PP ಚೌಧರಿ ಇದ್ರು. ಅದು ಉಲ್ಟಾ ಹೇಳಿದ್ವಿ ನಾವು. PP ಚೌಧರಿ ಎದ್ರದ್ದು ಹೆಡ್ ಅಂದ್ರೆ ಗೊತ್ತಾತಲ್ರಿ? ಎದ್ರದ್ದು ಹೇಳ್ರಿ? ಒನ್ ನೇಷನ್ ಒನ್ ಎಲೆಕ್ಷನ್ ಏನು ರಿಪೋರ್ಟ್ ಕೊಟ್ಟಿರ್ತಾರಲ್ಲ ಅದನ್ನು ಸ್ಟಡಿ ಮಾಡೋಕೆ. ಬಟ್ ರಿಪೋರ್ಟ್ ರೆಡಿ ಮಾಡಿದ್ದು ಸಮಿತಿ ಯಾವುದಂದ್ರೆ ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಇನ್ನು ಆದ್ಮೇಲೆ ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ನಾವು ಏನಿದೆ ಮೆಂಬರ್ಸ್ಗಳು ಇಲ್ಲಿ ಮೆಂಬರ್ ಆಫ್ ಲೋಕಸಭಾ ಅಥವಾ ಮೆಂಬರ್ ಆಫ್ ರಾಜ್ಯಸಭಾ ಅಥವಾ ಮೆಂಬರ್ ಆಫ್ ಯಾವ್ದು MLA ಅಂತ ಬರ್ತಾರಲ್ಲ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇವರೆಲ್ಲ ಜೈಲ್ನಾಗಿದ್ರು ಅಂತೇಳಿ 30 ದಿನದಕ್ಕಿಂತ ಮೇಲೆ ಅವ್ರದ್ದೇನೋ ಆಟೋಮೆಟಿಕ್ ಕ್ಯಾನ್ಸಲ್ ಆಕೈತೆ ಅಂತ ಹೇಳಿದ್ದು. ಅದರದ್ದು ಜಂಟಿ ಅಧಿವೇಶನ ಜಂಟಿ ಸಮಿತಿ ಮಾಡ್ರಿ. ಅದ್ರದ್ದು ಹೆಡ್ ಯಾರಂದ್ರೆ ಅಪರಾಜಿತ್ ಸಾರಂಗಿ. ಗೊತ್ತಾದವಲ್ಲ ಮೂರು? ಈಗ ಹೇಳ್ರಿ ಅಪರಾಜಿತ್ ಸಾರಂಗಿ ಅದಕ್ಕೆ 30 ದಿನದಕ್ಕಿಂತ ಮ್ಯಾಲೆ ಯಾರ ರೆಪ್ರೆಸೆಂಟೇಟಿವ್ಗಳು ಇದ್ರತ್ತೇಳಿ ಜನಪ್ರತಿನಿಧಿಗಳು ಅವ್ರದ್ದು ಆಟೋಮೆಟಿಕ್ ಕ್ಯಾನ್ಸಲ್ ಆಕತಿ. ಇದು ಯಾವುದಂದ್ರೆ ಅಪರಾಜಿತ್ ಸಾರಂಗಿ. PP ಚೌಧರಿ ಬಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಏನು ವರದಿ ಇರ್ತೈತಲ್ಲ ಅದನ್ನ ಪರಿಷ್ಕರಣೆ ಮಾಡಾಕ. ಬಟ್ ಒನ್ ನೇಷನ್ ಒನ್ ಎಲೆಕ್ಷನ್ದು ವರದಿ ಕೊಟ್ಟವ್ರು ಯಾರಂದ್ರೆ ರಾಮನಾಥ್ ಕೋವಿಂದ್. ಇನ್ನೊಂದು ಯಾವ್ದು ಉಳಿಸಿದ್ದು? ಇದರದ್ದು ಯಾವ್ದು ಹೇಳಿದ್ವು? ಅಲ್ಲೋ ಇನ್ನೊಂದು ಯಾವ್ದು ಹೇಳಿಲ್ಲ. ಜಂಟಿ ಸಮಿತಿ ಯಾವ್ದು ಹೇಳಿದ್ವು? ವಕ್ ಬೋರ್ಡಿಗೆ ಯಾವ್ದು ಜಂಟಿ ಸಮಿತಿ ಅಂದ್ರೆ ಜಗದಾಂಬಿಕಾ ಪಾಲ್. 3 ಸಮಿತಿಗಳು ನೆನಪಿರ್ತಾವಲ್ಲ. ಓಕೆ, ನೆಕ್ಸ್ಟ್ ಇದು ಹೇಳ್ರಿ. ವರ್ಲ್ಡ್ದಾಗ ಫಸ್ಟ್ ಟೈಮ್ ಜೀರೋ ಎಮಿಷನ್ ಬ್ಯಾಟ್ರೀಸ್ ಮಾಡಿದ್ದು ಯಾರಂದ್ರೆ ಇದು ನೆನಪಿಟ್ಕೋರೆ. ಜೀರೋ ಎಮಿಷನ್ ಬ್ಯಾಟ್ರಿ ಅಥವಾ ಲಿಥಿಯಂ ಅದು ಕೇಳ್ರೆ ಇದು ಬರಂಗಿಲ್ಲ. ಚೀನಾ ಲಿಥಿಯಂ ಬ್ಯಾಟ್ರಿ ಅಥವಾ ಲಿಥಿಯಂ ಅಯಾನ್ ಅದು ಬರ್ತಾವಲ್ಲ, ಇದು ಗೊತ್ತಾಯ್ತಲ್ಲ. ಲಿಥಿಯಮ್ದು ರೀಸೆಂಟಾಗಿ ನ್ಯೂಸ್ನಾಗ ಐತೆ. ಲಿಥಿಯಂ ಟ್ರ್ಯಾಂಗಲ್ ಎಲ್ಲಿ ಬರ್ತೈತೆ ಹೇಳ್ರಿ? ಹೈಯೆಸ್ಟ್ ಲಿಥಿಯಂ ಸಿಗು 3 ಟ್ರ್ಯಾಂಗಲ್ ಅಂತ ಬರ್ತಾವೆ. ಯಾವ ಹೆಸರಿನಾಗ ಐತೆ? ABC ಅಲ್ಲ, ಅದು ಫುಲ್ ಫಾರ್ಮ್ ABC ಅಂತ ನೆನಪಿಟ್ಕೋರಿ. ABC. A ಅಂದ್ರೆ ಅರ್ಜೆಂಟೈನಾ, B ಅಂದ್ರೆ ಬೊಲಿವಿಯಾ, ಬ್ರೆಜಿಲ್ ಅಲ್ಲ, ಬೊಲಿವಿಯಾ. ನೆಕ್ಸ್ಟ್ C ಅಂದ್ರೆ
ಚೀಲಿ ನೆನಪಿರ್ತೈತಲ್ಲ, ABC ಅಂತ ನೆನಪಿಟ್ಕೋರಿ. ಲಿಥಿಯಂ ಟ್ರ್ಯಾಂಗಲ್ ಅಂತ ಕೇಳ್ರೆ ಜಗತ್ನಾಗ ಹೈಯೆಸ್ಟ್ ಲಿಥಿಯಂ ಪ್ರೊಡಕ್ಷನ್ ಅಥವಾ ಲಿಥಿಯಂ ಸಿಗೋದಿಲ್ಲ ಅಂದ್ರೆ ಈಗ ನಮ್ಮಲ್ಲಿ ಪ್ರೆಸೆಂಟ್ ಏನು EV ಬ್ಯಾಟ್ರಿಗಳಾಗತ್ತವಲ್ಲ ಇವೆಲ್ಲ ಲಿಥಿಯಂ ಮೇಲೆ ವರ್ಕ್ ಆಕಾವಲ್ಲ. ಅವು ಲಿಥಿಯಂ ಸಿಗ್ಬೇಕಾರೆ ಒಂದು ಟ್ರ್ಯಾಂಗಲ್ ಐತಿ, ಲಿಥಿಯಂ ಟ್ರ್ಯಾಂಗಲ್ ಅಂತ ಕರಿತೀವಿ. ಯಾವ ಕಾಂಟಿನೆಂಟ್ದಾಗ ಬರ್ತೈತಿ? ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ. ಸೌತ್ ಅಮೆರಿಕಾ ಯಾಕ? ಸೌತ್ ಅಮೆರಿಕಾ ಕಾಂಟಿನೆಂಟ್ದಾಗ ಬರ್ತಾವೆ ಇವು 3 ಕಂಟ್ರಿ. ABC. A ಅಂದ್ರೆ ಅರ್ಜೆಂಟೈನಾ, B ಅಂದ್ರೆ ಬೊಲಿವಿಯಾ, C ಅಂದ್ರೆ ಚೀಲಿ. ಹೇಳ್ರಿ, ನೀನು ಹೇಳಿದ್ನಿ ಚೀಲಿ ಒಳಗೆ ಯಾವುದೊಂದು ಜಲಸಂಧಿ ಬರ್ತೈತಿ? ಮೆಗಲನ್ ಜಲಸಂಧಿ ನೆನಪೈತಲ್ಲ. ಚೀಲಿ ಕಾಂಟಿನೆಂಟ್ ಐತೆ, ಚೀಲಿ ದೇಶ ಏನೈತಲ್ಲ, ಚೀಲಿ ದೇಶದ ಆಡಳಿತದಾಗ ಮೆಗಲನ್ ಜಲಸಂಧಿ ಅಂತ ಬರ್ತೈತಿ. ಯಾವೆರಡು ಜಲಮೂಲಗಳನ್ನ ಕೂಡಿಸ್ತೈತಿ? ಅಟ್ಲಾಂಟಿಕಾ ಮತ್ತು ಸೌತ್ ಅಟ್ಲಾಂಟಿಕಾ, ಸೌತ್ ಪೆಸಿಫಿಕ್. ಅದಕ್ಕೆ ಕಾಂಟಿನೆಂಟ್ಗಳು ಮ್ಯಾಪ್ನಾಗ ನಿಮ್ಮ ಕಣ್ಣು ಮುಂದೆ ಬಂದ್ಬಿಡ್ಬೇಕು. ಅವು ತಳಗತ್ ನೆನಪು ಬರ್ತೇಳಿ ಅವಾಗ ಸೌತ್ ಅಟ್ಲಾಂಟಿಕಾ, ಸೌತ್ ಪೆಸಿಫಿಕ್ ಅಂತ ನೆನಪಿರ್ತೈತಿ. ನಾರ್ತ್ದಾಗಿದ್ದು ಅಂತೇಳಿ ನಾರ್ತ್ ಅಟ್ಲಾಂಟಿಕಾ, ನಾರ್ತ್ ಪೆಸಿಫಿಕ್ ಅಂತ ಹಿಂಗೆ ಅದರ ಸಲ್ಮತ್. ನೆಕ್ಸ್ಟ್ ಈ ಪ್ರಾಪ್ತಿ ಪೋರ್ಟಲ್ ಯಾರು ಮಾಡಿದ್ದಾರ್ರಿ? ಈ ಪ್ರಾಪ್ತಿ ಪೋರ್ಟಲ್ ಅಂತ ಹೇಳಿದ್ವಲ್ಲ. ಈ ಪ್ರಾಪ್ತಿ ಪೋರ್ಟಲ್ ಎದಕ್ಕೆ ಮಾಡಿದ್ರಿ? ಈ ಪ್ರಾಪ್ತಿ ಪೋರ್ಟಲ್ EPFOದವ್ರ, ಅಪೇಡ ಯಾರು? EPFOದವ್ರು ಮಾಡ್ತಾರೆ. ಎದ್ರ ಸಲ್ಮಂದ್ ಮಾಡ್ಯಾರ ಈ ಪ್ರಾಪ್ತಿ ಪೋರ್ಟಲ್ ಅಂತ ಹೇಳಿದ್ದು? ಈ ಪ್ರಾಪ್ತಿ ಪೋರ್ಟಲ್ ಅಂತ ಮಾಡ್ಯಾರ. EPFO ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ ಐತೈತಿ. ಪ್ರೊವಿಡೆಂಟ್ ಫಂಡ್ ಅಂದ್ರೆ ನಮಗೊಂದು 10,000 ಪೇಮೆಂಟ್ ಬರ್ತಿದ್ರೆ 2,000 ಅವರ ಇಟ್ಕೋತಿರ್ತಾರಲ್ಲ, ಅದೇನು ಪ್ರೊವಿಡೆಂಟ್ ಫಂಡ್ 2,000 ರೂಪಾಯಿ ಇಟ್ಕೊಂಡಿರ್ತಾರಲ್ಲ ಅಂಥವು ನಾವು ಎಲ್ಲರ ಒಂದು 6 ತಿಂಗಳು ಬಿಟ್ಟು ಮತ್ತೆ ಎಲ್ಲರ ಗೌರ್ಮೆಂಟ್ ಜಾಬ್ ಓದಕ್ಕೆ ಬಂದ್ರೆ ಅದು ರೊಕ್ಕ ಎಲ್ಲಿ ಹೋಗ್ಬೇಕು? PF ಇದ್ದಿದ್ದು ಅದನ್ನ ತೆಗಿಬೇಕಲ್ಲ. ಅನ್ಅಲೋಕೇಟೆಡ್ ಫಂಡ್ಸ್ ಏನಿರ್ತಾವಲ್ಲ ಅವ್ನು ರಿಕವರ್ ಮಾಡೋ ಸಲ್ಮಂದ ಈ ಪ್ರಾಪ್ತಿ ಪೋರ್ಟಲ್ ಅಂತ ಮಾಡ್ಯಾರ. ಯಾರು ಮಾಡ್ಯಾರ ಅಂದ್ರೆ ಆರ್ಗನೈಸೇಷನ್ ನೆನಪಿಟ್ಕೋರೆ. ನಾಳೆ ಕೇಳ್ತಿರ್ತಾರೆ ಯಾವ ಆರ್ಗನೈಸೇಷನ್ ಅಂದರೆ EPFOದವ್ರ ಮಾಡಿದ್ದಿದ್ದು. ನಾಳೆ SBI, ICIC ಕೊಟ್ಟಾಗ ಅಲ್ಲಿ ಹೋದಾಗ ಕನ್ಫ್ಯೂಸ್ ಆಗಬಾರ್ದು. ಯಾರು ಮಾಡ್ತಾರಂದ್ರೆ ಈ ಪ್ರಾಪ್ತಿ ಪೋರ್ಟಲ್ ಈಗ ಹೇಳಿ ನೋಡು. RBIದವ್ರು ಮಾಡ್ತಾರೆ. ಯಾವುದೋ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಗಳು ಇರ್ತಾವಲ್ಲ ಅವ್ನು ಸುಧಾರಿಸ್ಬೇಕಂತೇಳಿ ಯಾವ್ದು ತರ್ತಾರೆ ಹೇಳ್ರಿ? ಅರ್ಬನ್ ಚಾಲೆಂಜ್ ಫಂಡ್. ಅದಕ್ಕಲ್ರು ಚಾಲೆಂಜ್ ಫಂಡು ಅದಕ್ಕೆ ಬರಂಗಿಲ್ಲ, ಅರ್ಬನ್ ಚಾಲೆಂಜ್ ಫಂಡು ಬರಂಗಿಲ್ಲ. ನಾ ಇನ್ನೊಮ್ಮೆ ಹೇಳತ್ನ, RBIದವ್ರ ಅರ್ಬನ್ ಕೋಆಪ್ರೇಟಿವ್ಸ್ ಬ್ಯಾಂಕ್ ಇರ್ತಾವಲ್ಲ ಅವು ಬ್ಯಾಂಕ್ಗಳನ್ನ ಸುಧಾರಿಸ್ಬೇಕು, ಆ ಬ್ಯಾಂಕ್ಗಳದ್ದು ಗುಣಮಟ್ಟನ ಹೆಚ್ಚಿಗೆ ಮಾಡ್ಬೇಕಂತ ಒಂದು ಯೋಜನೆ ತಂದಾರ. ಹೇಳ್ರಿ, ದೃಷ್ಟಿಯೇನೋ ಸಕ್ಷಮ್ ನೆನಪಿಟ್ಕೋರಿ. ಮಿಷನ್ ಸಕ್ಷಮ್ ನೆನಪಿಟ್ಕೋರಿ. ಇದು ಸಕ್ಷಮತ್ ಬಂದ್ರೆ ಯಾರ್ದಂದ್ರೆ RBIದವ್ರ ಯಾವ್ದು ಸಕ್ಷಮತ್ ಮಾಡ್ಯಾರ. ಎದ್ರ ಸಲ್ಮಂದತ್ ಕೇಳ್ರ? ಅರ್ಬನ್ ಕೋಆಪ್ರೇಟಿವ್. ಇವು ಬ್ಯಾಂಕ್ಗಳು ಯಾರು ಅಂಡರ್ ಬರ್ತಾವ ಅಂದ್ರೆ RBI. ನಮ್ಮಲ್ಲಿ ಏನತ್ತೀವಿ ಅಂದ್ರೆ ಅಂತಿಮ ಋಣದಾತ ತರಲ್ಲ, ಅದಕ್ಕೆ ಲಾಸ್ಟ್ ಹೈಯೆಸ್ಟ್ ಬ್ಯಾಂಕ್ ಯಾವುದಂದ್ರೆ RBI ಅಂದ್ರೆ ಎಲ್ಲ ಬರ್ತಾವೆ. ರಿಕಗ್ನೈಸ್ಡ್, ಅನ್ರಿಕಗ್ನೈಸ್ಡ್ ಬ್ಯಾಂಕ್ ಅಂತ ಬರ್ತಾವೆ. ಆ RBIದಾಗ ಏನು ಮಾಡ್ಯಾರ ಅಂದ್ರೆ ಸಕ್ಷಮ್ ಅಂತ ಮಾಡ್ಯಾರ. ಸಕ್ಷಮ್ ಎದಕ್ಕಂದ್ರೆ ಗ್ರಾಮೀಣ ಮಟ್ಟದ ಕೋಆಪ್ರೇಟಿವ್ ಸಹಕಾರಿ ಸಂಘಗಳು ಇರ್ತಾವೆ. ಬಟ್ ಇವನ್ನ ಅಭಿವೃದ್ಧಿ ಮಾಡಕತ್ತಲ್ಲ. ಗ್ರಾಮೀಣ ಮಟ್ಟದ ಸಹಕಾರಿ ಸಂಘಗಳನ್ನೆಲ್ಲ ಓನ್ಲಿ ನಗರ ಮಟ್ಟದ ಸಹಕಾರಿ ಸಂಘಗಳೇನಿರ್ತಾವಲ್ಲ, ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಏನಿರ್ತಾವಲ್ಲ ಅದಕ್ಕೆ ಅತ್ಯುನ್ನತೀಕರಣ ಕೊಡಬೇಕು, ಅದಕ್ಕೆ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬೇಕಂತ ಯಾವ್ದು ಮಾಡ್ಯಾರ ಅಂದ್ರೆ ಸಕ್ಷಮ್ ನೆನಪಿಟ್ಕೋರು. ನಮ್ಮಲ್ಲಿ ಈಗ ಅಗ್ರಿಕಲ್ಚರ್ಗೆ ಬರ್ತಾವೆ. ಇದು ಗ್ರಾಮೀಣ ಮಟ್ಟದಾಗ PKPS ಅಂತ ಬರ್ತೈತೆ, ಸೊಸೈಟಿ ಅಂತ ಕರಿತೀವಲ್ಲ. ಹಂಗೆ ಸೆಂಟ್ರಲ್ದಾಗ ಅಗ್ರಿಕಲ್ಚರ್ಗೆ ಅತಿ ಹೈಯೆಸ್ಟ್ ಇರೋದು ಯಾವ್ದು ಹೇಳ್ರಿ? ಅಥಾರಿಟಿ. ಈಗ RBI ಬಂದರೆ ಎಲ್ಲ ಬ್ಯಾಂಕಿಗೆ ಹೆಡ್ ಇದ್ದಂಗೆ ಕರೆಕ್ಟಾ? ಹಣಕಾಸು ಒಳಗೆ ಬಂದ್ರೆ RBIನ ಹೆಡ್. ನಮ್ಮ ಇಂಡಿಯಾದಾಗ ಹೈಯೆಸ್ಟ್ ಏನೇ ಬಂದ್ರೂ RBI ಅಂಡ್ರೆ ಬರ್ತೈತಿ. ಈಗ ಹಂಗೆ ರೈತರಿಗೆ ಬಂದಾಗ ಅಥವಾ ಅಗ್ರಿಕಲ್ಚರ್ ಬ್ಯಾಂಕ್ ಅಂತ ಬರ್ತೈತಿ ಒಂದು. ಸೆಂಟ್ರಲ್ದಾಗ ನ್ಯಾಷನಲ್ ಲೆವೆಲ್ಗೆ ಯಾವ್ದು? ನಬಾರ್ಡ್. ಇದು ನೆನಪಿಟ್ಕೋರಿ. ನ್ಯಾಷನಲ್ ಲೆವೆಲಿಗೆ ಬಂದಾಗ ನಬಾರ್ಡ್, ಸ್ಟೇಟ್ ಲೆವೆಲಿಗೆ ಬಂದಾಗ ಅಪೆಕ್ಸ್ ಬ್ಯಾಂಕ್ ಅಂತ ಬರ್ತೈತಿ. ಇವು ಸೀರೀಸ ಬರ್ತಾವೆ ನೆನಪಿಟ್ಕೋರಿ. ಸೆಂಟ್ರಲ್ ಬಂದ್ರೆ ನಬಾರ್ಡ್ ಬರ್ತೈತಿ, ಸ್ಟೇಟ್ ಬಂದ್ರೆ ಅಪೆಕ್ಸ್ ಬರ್ತೈತಿ, ಡಿಸ್ಟಿಕ್ ಲೆವೆಲಿಗೆ ಬಂದ್ರೆ DCC ಬ್ಯಾಂಕ್ ಮತ್ತು ಬರ್ತೈತಿ, ಡಿಸ್ಟಿಕ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂತ ಬರ್ತೈತಿ. ಅದಾದ್ಮೇಲೆ ಡಿಸ್ಟಿಕ್ ಲೆವೆಲ್ ಆದಮೇಲೆ ಯಾವ್ದು? ತಾಲೂಕಲ್ಲ, ಗ್ರಾಮೀಣ ಮಟ್ಟನ ಬರ್ತೈತಲ್ಲ ಡೈರೆಕ್ಟ್. ಗ್ರಾಮೀಣ ಮಟ್ಟಕ್ಕೆ ಬಂದ್ರೆ ಅದೇ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಥವಾ PKPS ಬ್ಯಾಂಕ್ ಅಂತಾರೆ. ಇವು ಸಿರೀಸ್ ನೆನಪಿಟ್ಕೋರಿ. ಅಗ್ರಿಕಲ್ಚರ್ದಾಗ ಟಾಪ್ ಟು ಲೋವರ್ ನೋಡ್ರಿ ನೆನಪಿಟ್ಕೋರಿ. ಈಗ RBI ಹೆಂಗೆ ಹೆಡ್ ಐತಿಲ್ಲ, ಅಗ್ರಿಕಲ್ಚರ್ಗೆ ಹೆಡ್ ಬ್ಯಾಂಕ್ ಯಾವುದಂದ್ರೆ ನಬಾರ್ಡ್ ಬ್ಯಾಂಕ್ ಬರ್ತೈತಿ. ನಬಾರ್ಡ್ ಆದಮೇಲೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಬಂದಾಗ ಅಪೆಕ್ಸ್, ಡಿಸ್ಟಿಕ್ ಲೆವೆಲ್ಗೆ DCC ಫುಲ್ ಫಾರ್ಮ್ ಡಿಸ್ಟಿಕ್ ಕೋಆಪ್ರೇಟಿವ್, ಡಿಸ್ಟಿಕ್ ಸೆಂಟ್ರಿಕ್ ಕೋಆಪ್ರೇಟಿವ್ ಇರ್ಬೇಕು ನೋಡೋದು ಅದಲ್ಲ, ಡಿಸ್ಟಿಕ್ ಸೆಂಟ್ರಲ್ ಕೋಆಪ್ರೇಟಿವ್ ಇರ್ಬೇಕು. ಮತ್ತು ನಾ ಇಲ್ಲಿ ಡಿಸ್ಟಿಕ್ ಕೋಆಪ್ರೇಟಿವ್ ಬ್ಯಾಂಕ್ ಅಂದ್ಕೂಡಲೇ ಅಲ್ಲಿ ಅದನ್ನು ವಿಸ್ತರಣೆ ಕೊಟ್ಟಾಗ ಹಿಂಗೆ ಹೇಳ್ಯಾನ ಹಾಕಿ ಬಂದಿರಿ. ಅದು ಹೊಡಿ ಡಿಸ್ಟಿಕ್ ಸೆಂಟ್ರಲ್ ಕೋಆಪ್ರೇಟಿವ್ ಇರ್ಬೇಕದು. ಕರೆಕ್ಟ್ ನೆನಪಿಟ್ಕೊಂಡವ್ರು. ಯಾಕಂದ್ರೆ ಅವು ಇದ್ರೊಳಗೆ ಕ್ವಶನ್ಯಾಗ ಅವಾಗ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಇವ್ರು ಈಸಿ ಅದಾವತ್ತು ನಾವು ನೆಗ್ಲೆಕ್ಟ್ ಮಾಡಿ ಹೋಗಿರ್ತೀವಿ. ಡಿಸ್ಟಿಕ್ ಕೋಆಪ್ರೇಟಿವ್ ಸೆಂಟ್ರಲ್ ಬ್ಯಾಂಕ್. ಕರೆಕ್ಟ್. ಉಲ್ಟಾ ಇದೆ, ಕರೆಕ್ಟ್ ಐತೆ. ಡಿಸ್ಟಿಕ್ ಕೋಆಪ್ರೇಟಿವ್ ಸೆಂಟ್ರಲ್ ಬ್ಯಾಂಕಾ? ಡಿಸ್ಟಿಕ್ ಕೋಆಪ್ರೇಟಿವ್ ಸೆಂಟ್ರಲ್ ಹಿಂಗೆ ನೆನಪಿಟ್ಕೋರು. DCC ಗೊತ್ತಿರ್ತೈತೆ. ಮತ್ತು ನಾಳೆ ಅಲ್ಲಿ ಎಕ್ಸಾಮ್ನಾಗ ಕೇಳಿದಾಗ ಈಸಿ ಐತೆ ಅಂತೇಳಿ ಯಾವ್ದಾರು ಹಾಕಿ ಬಂದಿರಿ ಗೊತ್ತಾತಲ್ಲ. DCC ಅಂದ್ರೆ ಡಿಸ್ಟಿಕ್ ಕೋಆಪ್ರೇಟಿವ್ ಫಸ್ಟ್ ಅಲ್ಲ, ಡಿಸ್ಟಿಕ್ ಕೋಆಪ್ರೇಟಿವ್ ಸೆಂಟ್ರಲ್ ಬ್ಯಾಂಕ್ ನೆನಪಿಟ್ಕೋರಿ. ಇದು ಯಾರು ಆಡಳಿತದಾಗಿರ್ತೈತೆ ಅಂದ್ರೆ ಅಪೆಕ್ಸ್ದವ್ರು ಆಡಳಿತ ಇರ್ತದೆ. ಅಪೆಕ್ಸ್ ಯಾರು ಆಡಳಿತದಾಗಿರ್ತೈತೆ ಅಂದ್ರೆ ನಬಾರ್ಡ್ದವ್ರು. ಇನ್ನು ಲಾಸ್ಟ್ ಕೆಳಗೆ ಬಂದಾಗ PKPS ಅತ್ತೀವಿ. ಅದಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ PKPS ಅಂತ ಕರಿತೀವಲ್ಲ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಂತ ಕರಿತಾರೆ. ಈಗ ಹೇಳ್ರಿ, RBIದವ್ರು ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ನ ಅಭಿವೃದ್ಧಿ ಮಾಡ್ಬೇಕಂತ ಯಾವ್ದು ತರ್ತಾರೆ?
ಸಕ್ಷಮ್ ನೆನಪಿರ್ತದೆ. ಈಗ ಹೇಳ್ರಿ ರೀಸೆಂಟಾಗಿ RBI ದವ್ರ ನಾನ್ ಫೈನಾನ್ಸ್ ಟೆಕ್ ಕಂಪ್ನಿ ಅಂತ ಬರ್ತೈತಿ. ಆ ಕಂಪ್ನಿದಾಗ ಒಂದು ಆ್ಯಪ್ನ ಅಲೋ ಮಾಡ್ಯಾರ. ಏನು ಮಾಡಕ್ಕಂದ್ರೆ RTGS ಮತ್ತು ನೆಫ್ಟ್ ಮಾಡಕ್ಕೆ ಅಲೋ ಮಾಡ್ಯಾರ. ಯಾವ ಬ್ಯಾಂಕಿಗೆ? ಈಗ ನಾಳೆ ಫೋನ್ಪೇ, ಗೂಗಲ್ ಪೇ ಪಾಯಿಂಟ್ ಯಾವುದಂದ್ರೆ ಪೇ ಪಾಯಿಂಟ್. ನೆನಪಿಟ್ಕೋರಿ, ನಾವು ಗೂಗಲ್ ಪೇ, ಫೋನ್ಪೇ ಜಾಸ್ತಿ ಯೂಸ್ ಮಾಡ್ತೀವಿ. ಕರೆ ಉತ್ತರದಿಂದ RTGS ನೆಫ್ಟ ಮಾಡ್ಬೋದಾ? ಮಾಡಕ್ಕೆ ಬರಂಗಿಲ್ಲ. ನೆನಪಿಟ್ಕೋರಿ, RTGS ನೆಫ್ಟ RTGS ಫುಲ್ ಫಾರ್ಮ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ನೆಫ್ಟ್ದ ನ್ಯಾಷನಲ್ ಎಲೆಕ್ಟ್ರಿಕಲ್ ಫಂಡ್ ಟ್ರಾನ್ಸ್ಫರ್. ನೆನಪೈತಲ್ಲ, ಮ್ಯಾಕ್ಸಿಮಮ್ ಯಾವುದು ಇದು ಹಾಂ 2 lakhsಕ್ಕಿಂತ ಮ್ಯಾಲೆ ಇದ್ದಿದ್ದು ಅಷ್ಟೇ ಮಾಡೋದು RTGS. ನೆಫ್ಟಿಗೆ ಮ್ಯಾಕ್ಸಿಮಮ್ ಮತ್ತೇನಿಲ್ಲ, ಮಿನಿಮಮ್ 0ದಿಂದ 1 ಇದ್ರಿಂದ ಮಾಡ್ಬೋದು. ನೆನಪೈತಲ್ಲ? ಓಕೆ, ನೆಕ್ಸ್ಟ್ ಇದೆ ಹೇಳ್ರಿ. ಸತ್ಯವತಿ ಐತಿ ರೀಸೆಂಟಾಗಿ ನೇಮಕ ಮಾಡ್ತಾರೆ. ಯಾವ ಆಯೋಗದ ಮುಖ್ಯಸ್ಥರನಾಗಿ? G ಸತ್ಯವತಿ. ಮಾಹಿತಿ ಆಯೋಗದ. ನೆನಪೈತಲ್ಲ, ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರು ಯಾರದಾರ, ಮುಖ್ಯ ಆಯುಕ್ತರು ಯಾರದಾರ ಅಂದ್ರೆ G ಸತ್ಯವತಿ. ಮಿಷನ್ ದೃಷ್ಟಿ ಅಂತ ಯಾರು ಮಾಡ್ತಾರೆ? ಮಿಷನ್ ದೃಷ್ಟಿ. ಇನ್ನೊಮ್ಮೆ ಕೇಳತ್ನ, ಮಿಷನ್ ದೃಷ್ಟಿ ಅಂತ ಲಾಂಚ್ ಮಾಡ್ತಾರೆ. ಸ್ಯಾಟಲೈಟ್ ಇದು ಮಿಷನ್ ದೃಷ್ಟಿ ಯಾರು ಮಾಡ್ತಾರೆ? ಗ್ಯಾಲಾಕ್ಸಾ ಎತ್ ಬರ್ತದೆ. ಯಾವ ಒಂದು ಸ್ಟೇಟದ್ದು ಅಥವಾ ಯಾವ ಒಂದು ಸ್ಟೇಟದ್ದು? ಇಂಡಿಯಾದಾಗ ಯಾವ ಸ್ಟೇಟದ? ಕರ್ನಾಟಕ ಬೇಸ್ಡ್ ಬೆಂಗಳೂರು ಸ್ಟಾರ್ಟಪ್ ಇದು. ಯಾವ್ದಾಗ? ಗ್ಯಾಲಾಕ್ಸಾ ಎತ್ ಬರ್ತೈತಿ. ಇವ್ನು ಪೂರ್ತಿ ತಿಳ್ಕೊಂಡು ಹೋಗ್ರಿ. ಮಿಷನ್ ದೃಷ್ಟಿ ಮೇಲೆ ಏನ ಕೇಳ್ರು ಇದ್ರೊಳಗೆ ಕೇಳ್ತಿರ್ತಾನೆ. ಇಲ್ಲಾರ ಜಗತ್ನಾಗ ಫಸ್ಟ್ ಟೈಮ್ ಆಪ್ಟಿಕಲ್ ಮತ್ತು ಸಿಂಥೆಟಿಕ್ ಅಪಾರ್ಚರ್ ರೇಡಿಯೋ ಎರಡೂ ಮಿಕ್ಸ್ ಇದ್ದಿದ್ದು ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ಯಾರ. ಜಗತ್ನಾಗ ಫಸ್ಟ್ ಅಂತ ಹೇಳತ್ನ ವರ್ಡ್ದಾಗ ಫಸ್ಟ್ ಸ್ಯಾಟಲೈಟ್. ಹೆಂಗಂದ್ರೆ ಆಪ್ಟಿಕಲ್ ಇದನ್ನ ಆಪ್ಟೋ ಸ್ಯಾರ್ ಅಂತ ಕರಿತಾರೆ. ಅದಕ್ಕೆ ಅಂದ್ರೆ ಆಪ್ಟಿಕಲ್ ರೇಡಿಯೇಷನ್ ಮತ್ತು ಸ್ಯಾರ್ ಅಂದ್ರೆ ಸಿಂಥೆಟಿಕ್ ಅಪರ್ಚರ್ ರೇಡಿಯರ್ ಅಂತ ಕರಿತಾರೆ. ಇವು ಎರಡೂ ಮಿಕ್ಸ್ ಇದ್ದಿದ್ದು ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ಯಾರ ಜಗತ್ನಾಗ. ಫಸ್ಟ್ ಯಾವುದಂದ್ರೆ ಇಂಡಿಯಾ ಅಂತ ಹಾಕ್ಬೇಕು. ಅದ್ರೊಳಗೆ ಇಂಡಿಯಾದಾಗ ಯಾವ ಸ್ಟಾರ್ಟಪ್ ಅಂದ್ರೆ ಕರ್ನಾಟಕದ ಬೆಂಗಳೂರು ಬೇಸ್ಡ್ ಒಂದು ಸ್ಟಾರ್ಟಪ್ ಬರ್ತೈತೆ. ಯಾವ್ದು? ಗ್ಯಾಲಾಕ್ಸೈ. ಇದು ಯಾವ ಒಂದು ಗ್ರಹದ ಸ್ಟಡಿ ಮಾಡಕ್ಕೆ ಹಾಕ್ಯಾರಿ? ಭೂಮಿ, ಮಂಗಳ, ಬುಧ, ಮೂರಾಗ ಒಂದು ಹೇಳ್ರಿ. ಇದನ್ನು ಕನ್ಫ್ಯೂಸ್ ಆಗ್ಬಾರ್ದು. ಭೂಮಿ ಸಲ್ಮಂದ ಹೇಳಿದ್ನಿ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಬಂದ್ರೆ ಅರ್ತ್ ಮೇಲೆ ಅಬ್ಸರ್ವ್ ಮಾಡ್ತಾರೆ. ಇದು ನೆನಪಿಟ್ಕೋರಿ. ಮಿಷನ್ ದೃಷ್ಟಿ ಎದಕ್ಕೆ ಮಾಡ್ಯಾರಂದ್ರೆ ಇದೇನು ನಮ್ಮ ಭೂಮಿ ಅನ್ನೋದೇನು ಗ್ರಹ ಐತಲ್ಲ, ಭೂಮಿ ಮೇಲೆ ಏನು ವೆದರ್ ವೇರಿಯೇಷನ್ಸ್ ಹಾಕಿರ್ತಾವಲ್ಲ, ಅಥವಾ ಈಗ ಸೈಕ್ಲೋನ್ಸ್ ಬರ್ತಿರ್ತಾವ, ಎಲ್ಲರ ಅರ್ತ್ ಕ್ವೇಕ್ ಹಾಕಿರ್ತಾವೆ, ಇಂಥವನ್ನೆಲ್ಲ ಸ್ಟಡಿ ಮಾಡೋ ಸಲ್ಮಂದ ಮಾಡ್ಯಾರ. ಯಾವುದಂದ್ರೆ ಮಿಷನ್ ದೃಷ್ಟಿ. ಗೊತ್ತಾತಲ್ಲ? ಮಿಷನ್ ದೃಷ್ಟಿ ಯಾವ ಒಂದು ರಾಕೆಟ್ ಮುಖಾಂತರ ಲಾಂಚ್ ಮಾಡ್ಯಾರ ಕೇಳ್ರ? ಯಾವ್ದಾ? ಫಾಲ್ಕನ್ 9 ಯಾವ ಕಂಟ್ರಿದ? ಓಕೆ, ಇದು ಹೇಳ್ರಿ. ರೀಸೆಂಟಾಗಿ ಇಶಾನ್ ಸಿಂಗ್ ಅಂತ ಒಬ್ರು ನ್ಯೂಸ್ನಾಗ ಅದಾರ. ಹೇಳ್ರಿ ನೋಡು, ಇಶಾನ್ ಸಿಂಗ್ ಅಂತ ಬರ್ತಾರ. ಯಂಗೆಸ್ಟ್ ಇದನ್ನು ಒಂದು ಏನೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಯಾರ. ಯಂಗೆಸ್ಟ್. ಎಸ್, ಪಾಕ್ ಜಲಸಂಧಿ ಅಂತ ಬರ್ತದಲ್ಲ. ಪಾಕ್ ಜಲಸಂಧಿ ಯಾವ್ಯಾವ ಜಲಮೂಲಗಳನ್ನ ಕೂಡಿಸ್ತೈತಿ? ಅಟ್ಲಾಂಟಿಕಾ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ, ಅಥವಾ ಅರೇಬಿಯನ್ ಸಿ ಮತ್ತು ಬಂಗಾಳ ಕೊಲ್ಲಿ. ಯಾವ ಎರಡು ಕಂಟ್ರಿಗಳನ್ನ ಬೇರ್ಪಡಿಸ್ತೈತೆ ಅಂದ್ರೆ ಶ್ರೀಲಂಕಾ ಮತ್ತು ಇಂಡಿಯಾ. ಈ ಪಾಕ್ ಸ್ಟೇಟ್ ಐತಲ್ರಿ, ಅದ್ರೊಳಗೆ ದೊಡ್ಡವ್ರಾಗಿ ಈಜಾಡಿ ಹೋಗ್ಯಾರ. ಬಟ್ ಅದನ್ನು ಈಜಿ ಪಾರ್ ಮಾಡಿದ್ದು ಯಾರಂದ್ರೆ ಸ್ವಿಮ್ಮಿಂಗ್ ಮಾಡಿ ಇಶಾನ್ ಸಿಂಗ್ ಅಂತ ಬರ್ತಾರೆ. ಜಾರ್ಖಂಡ್ದವ್ರ ಯಂಗೆಸ್ಟ್ ಅಂತ ಕರೀತಾರೆ. 17 ವಯಸ್ಸಿನಾವ ಏನೋ ಹುಡುಗಿದ್ದವ ಇಶಾನ್ ಸಿಂಗ್ ಅಂತ. ನೆನಪಿಟ್ಕೋರಿ. ಪಾಕ್ ಸ್ಟೇಟ್ದ ಫಸ್ಟ್ ಯಂಗೆಸ್ಟ್ ವುಮೆನ್ ಯಾರು ಇದನ್ನು. ಈಗ ಹೆಂಗೆ ಇಂಗ್ಲೀಷ್ ಚಾನಲ್ನ ಈಜಿ ದಾಟಿದವ್ರು ಮೊದಲು ಯಾರು ಅಂತ ಕೇಳ್ತಿರ್ತಾರೆ ನೋಡಿ. ಯಾರು ಹೇಳ್ರಿ? ಇಂಗ್ಲೀಷ್ ಚಾನಲ್, ಇಂಗ್ಲೀಷ್ ಕಾಲುವೆ ಅಂತ ಬರ್ತೈತಲ್ಲ. ಯಾರ? ತೇನ್ ಸಿಂಗ್ ಅಲ್ಲ? ಮಿಹಿರ್ ಸೇನ್ ಅಂತ ಬರ್ತಾನೆ. ತೇನ್ ಸಿಂಗ್ ಅಲ್ಲ, ಮಿಹಿರ್ ಸೇನ್ ಅಂತ ಬರ್ತಾರಲ್ಲ. ಜಗತ್ನಾಗ ಇಂಗ್ಲೀಷ್ ಚಾನಲ್ ಅಂತ ಬರ್ತದೆ. ಎಲ್ಲಿ ಬರ್ತೈತೆ ಹೇಳ್ರಿ ಇಂಗ್ಲೀಷ್ ಚಾನಲ್? ಇಲ್ಲೇನು ನಾರ್ತ್ ಅಟ್ಲಾಂಟಿಕಾ ಮತ್ತು ಇದು ಯುರೋಪ್ ಒಳಗೆ ಬರ್ತೈತಲ್ಲ. ಬಾಲ್ಟಿಕ್ ಸೀಗ್ ಹತ್ತೈತೇನೋ ಅದು? ನಾರ್ತ್ ಸೀಗ್ ಹತ್ತದಿ. ಫ್ರಾನ್ಸ್ ಇಂಗ್ಲೆಂಡ್ ಮಧ್ಯೆ ಬರ್ತದೆ. ಅದ ನಾರ್ತ್ ಅಟ್ಲಾಂಟಿಕಾದಿಂದ ಇಂಗ್ಲೀಷ್ ಚಾನಲ್ ಕನೆಕ್ಟ್ ಆಗೋದು. ಹೌದಲ್ಲ? ಆ ಇಂಗ್ಲೀಷ್ ಚಾನಲ್ ಅಂತ ಏನು ಬರ್ತೈತಲ್ಲ, ಅದನ್ನು ಈಜಿ ದಾಟಿದವ್ರು ಯಾರಂದ್ರೆ ಫಸ್ಟ್ ಮಿಹಿರ್ ಸೇನ್ ಅಂತ ಬರ್ತಾರೆ. ಹಂಗೆ ಅದನ್ನ ಬಿಟ್ಟು ಈಗ ಏನು ಕೇಳ್ಬೋದ್ರೆ ಇಂಡಿಯಾ ರಿಲೇಟೆಡ್ ಅಥವಾ ಇಂಡಿಯಾ ಬಾರ್ಡ್ರಿಗೆ ಐತೆ ಯಾವುದಂದ್ರೆ ಪಾಕ್ ಜಲಸಂಧಿನ ಇತ್ತೀಚೆಗೆ ಯಂಗೆಸ್ಟ್ ಹುಡುಗ ಯಾರು ಈಜಿ ದಾಟ್ಯಾರಂದ್ರೆ ಹೆಸರು ಹೇಳಿಲ್ಲ. ಹೆಸರು ತನ್ ಇಶಾನ್ ಕಿಶನ್ ಅಂದಿ ಬರ್ತೀವಿ. ಇಶಾನ್ ಸಿಂಗ್. ಹಿಂಗೆ ಹೇಳ್ರಿ ನೋಡು. ನಾರ್ತ್ ಈಸ್ಟರ್ನ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿದ್ದು. ಇವು ಹೆಸರುಗಳು ರಿವಿಷನ್ ಮಾಡ್ದಂಗೆ ನೆನಪಿರ್ತಾವ. ಅವ್ರು ಯಾರ? ಮಯಾಂಕ್ ಚಕ್ರವರ್ತಿ. ನೆನಪೈತಲ್ಲ? ಯಾರ? ನಾರ್ತ್ ಈಸ್ಟರ್ನ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರೆ. ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಅವರು? ಪ್ರೆಸೆಂಟ್ ಎಷ್ಟು ಗ್ರ್ಯಾಂಡ್ ಮಾಸ್ಟರ್ಸ್ ಅದಾರ? 95th ಯಾರು? ಏನತ್ತ? ಇಂಗ್ಲೀಷ್ ಚಾನಲ್ ಡೋವರ್ ಜಲಸಂಧಿ. ನಾರ್ತ್ ಸಿ ಮತ್ತು ಬಾಲ್ಟಿಕ್ ಸೀಗ್ ಇರ್ಬೇಕು ನೋಡಿ. ಡೋವರ್ ನಾರ್ತ್ ಸಿ ಮತ್ತು ಅಟ್ಲಾಂಟಿಕ್ ಕನೆಕ್ಟ್ ಮಾಡೋದು ಯಾವ್ದು? ಬಾಲ್ಟಿಕ್ ಇದ್ರ ನಡು ಇರೋದ ಯಾವುದೋ ಐತಲ್ಲ ಅದ ಇದನ್ನಲ್ಲ ತಡೆ. ಬಾಲ್ಟಿಕ್ ಮತ್ತು ಇದ್ರ ನಡು ಇಸ್ತಾನ್ಬುಲ್ ಅಲ್ಲ, ಕೀಲ್ ಕಾಲುವೆ. ಹಾಂ, ಕನ್ಫ್ಯೂಸ್ ಆಯ್ತು. ಕರೆಕ್ಟ್. ಕೀಲ್ನು ಬರೋಲ್ಲ. ಯಾವುದೋ ಐತೋ ಹೊಡಿ ನೋಡು ಮ್ಯಾಪ್ನಾಗ. ಜಿಬ್ರಾಲ್ಟರ, ಮೊರಾಕೊ ಮತ್ತು ಸ್ಪೇನ್ ನಡು ಬರ್ತೈತೆ. ಅದ್ರ ಮುಂದೆ ಈ ಕಡೆ ನಾರ್ತ್ ಸೀದಿಂದ ಬಾಲ್ಟಿಕ್ ಸೀಗೆ ಒಂದೈತೆ. ಯಾವ್ದು? ಹಾಂ, ಬಾಸ್ಪರಸ್ ಅಲ್ಲ.
ಆಂಧ್ರದಲ್ಲಿ ಅಂದ್ರೆ ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಕಡಲ್ ಕಲ್ವೆ. ಬಾಲ್ಟಿಕ್ ಸೀದಿಂದ ಇದಕ್ಕೆ ಇದ್ದಿದ್ದ ಕೀಲ್ ಕಾಲ್ವೆ ಪಕ್ಕ ಕೀಲ ನೋಡಿ ಹತ್ತು ನಂದು. ಓಕೆ, ಇದು ಹೇಳ್ರಲ್ಲ ಇಶಾಂತ್ ಸಿಂಗ್ ಎಲ್ಲಿ ಹೇಳ್ರಿ, ಎದ್ರ ಸಲ್ಮಾನ್ ನ್ಯೂಸ್ನಾಗಿದ್ರಿ ಇಶಾಂತ್ ಸಿಂಗ್ ಅಂದ್ರೆ ಪಾಕ್ ಜಲಸಂಧಿ ದಾಟಿದ ಕಿರಿಯ ವ್ಯಕ್ತಿ ಅಂತ ಕರೀತಾರೆ. ಆಮೇಲೆ ಮಯಾಂಕ್ ಚಕ್ರವರ್ತಿ ಬಂದ್ರ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ 94ನೇದ. ಪ್ರೆಸೆಂಟ್ ಎಷ್ಟು ಗ್ರ್ಯಾಂಡ್ ಮಾಸ್ಟರ್ ಅದಾರ ಇಂಡಿಯಾದಾಗ ಅಂದ್ರೆ 95 ಅದಾರ. 95ನೇದವ್ರು ಯಾರಂದ್ರೆ ಎಷ್ಟು ಮಹಿಳೆಯರು ಅದಾರ ಅಂದ್ರೆ 4 ಜನ. ಫಸ್ಟ್ ಮಹಿಳೆ ಯಾರಂದ್ರೆ ಫಸ್ಟ್ ಮಹಿಳೆ ಗ್ರ್ಯಾಂಡ್ ಮಾಸ್ಟರ್ ಆದವ್ರ ಅಂತ ಹೇಳತ್ನ ವಿಜಯಲಕ್ಷ್ಮಿ. ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಮೆನ್ ಆದವ್ರ ವಿಶ್ವನಾಥ್ ಆನಂದನ್ ಫಸ್ಟ್ ಪ್ರೈಸ್ ಕೊಡ್ತಾರೆ ಯಾವ್ದ್ರಿ, ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅತ್ತೈತಲ್ಲ ಅದಕ್ಕೆ ಹಳಿದು ಏನಿತ್ತು ಹೆಸರು ಅಂದ್ರೆ ರಾಜೀವ್ ಗಾಂಧಿ ಕ್ಯಾಲ್ ರತ್ನ ಅವಾರ್ಡ್. ಸಿನ್ಬ್ಯಾಕ್ಸ್ ಎಕ್ಸಸೈಸ್ ಅತ್ ಮಾಡ್ತಾರೆ ಯಾವ ಕಂಟ್ರಿ ಜೋಡ, ಸಿನ್ಬ್ಯಾಕ್ಸ್ 2 ಅತ್ ಮಾಡತ್ತಾರ. ಸಿನ್ಬ್ಯಾಕ್ ಫಸ್ಟ್ ಎಡಿಷನ್ ಎಲ್ಲಿ ಮಾಡಿದ್ರು ಅಂದ್ರೆ ಇಂಡಿಯಾದಾಗ. ಸೆಕೆಂಡ್ ಎಡಿಷನ್ ಎಲ್ಲಿ ಆಗತ್ತೈತೆ ಅಂದ್ರೆ ಎಲ್ಲಿ ಕಾಂಬೋಡಿಯಾ. ಸಿನ್ಬ್ಯಾಕ್ಸ್ ಅತ್ ಬಂದ್ರ ಹೇಳಿದ್ನಲ್ಲ, ಸಿ ಬಂದ್ರ ಕಾಂಬೋಡಿಯಾ, ಎಸ್ ಬಂದ್ರ ಸಿಂಗಾಪುರ್. ನೆನಪಿರ್ತೈತಲ್ಲ. ಸಿನ್ಬ್ಯಾಕ್ಸ್ 2 ಎಲ್ಲಿ ಆಗತ್ತೈತೆ ಅಂದ್ರೆ ಕಾಂಬೋಡಿಯಾದಾಗ ಆಗತ್ತೈತೆ. ಬರೀ ಸಿನ್ಬ್ಯಾಕ್ಸ್ ಫಸ್ಟ್ ಎಡಿಷನ್. ಇವು 2 ಎಡಿಷನ್ ಆಗ್ಯಾವ. ನಾಳೆ ಕೇಳ್ಬೋದು ಎಷ್ಟನೇ ಎಡಿಷನ್ ಅಥವಾ ಎಷ್ಟನೇ ಆವೃತ್ತಿ ಸಿನ್ಬ್ಯಾಕ್ಸ್ ಎಕ್ಸಸೈಸ್ ಆಗತ್ತೈತೆ ಅಂದ್ರೆ 2ನೇ ಆವೃತ್ತಿ. 1ನೇ ಆವೃತ್ತಿ ಎಲ್ಲಾಗಿತ್ತಂದ್ರೆ ಇಂಡಿಯಾದಾಗ. ನೆನಪಿಟ್ಕೋರಿ. ಕಾಂಬೋಡಿಯಾದ ಹೇಳ್ರಿ ನೋಡು ಯಾವ್ದು ಜಗತ್ತಿನಾಗ ಅತಿ ದೊಡ್ಡ ಟೆಂಪಲ್ ಹತ್ ಬರ್ತೈತೆ ಯಾವ್ದಂದ್ರೆ ಅಂಗೋರ್ ವಾಟ್ ಹತ್ ಬರ್ತದೆ 8ನೇ. ಇನ್ನೊಂದು ಹೇಳಿದ್ವಲ್ಲ ಟೆಂಪಲ್ ಪ್ರೇಮ್ ವಿಹಾರ್ ಟೆಂಪಲ್ ಹತ್ ಬರ್ತದೆ, ಅದು ಕಾಂಬೋಡಿಯಾ. ಪೇಪರ್ಲೆಸ್ ಜುಡಿಷಿಯರಿ ಇನ್ ಇಂಡಿಯಾ ಯಾವ್ದು, ಸಿಕ್ಕಿಂ. ನೆನಪೈತಿಲ್ಲ ಪೇಪರ್ಲೆಸ್ ಜುಡಿಷಿಯರಿ. ಮತ್ತೆ ಅದಕ್ಕೆ ಸಿಕ್ಕಿಂ ನ್ಯೂಸ್ನಾಗ ಆರ್ಗ್ಯಾನಿಕ್ ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಆಫ್ ಇಂಡಿಯಾ ಅಂದ್ರೂ ಸಿಕ್ಕಿಂ. 5 ಹೇಳ್ರಿ ನೋಡು ನ್ಯಾಷನಲ್ ಈ ವಿಧಾನ ಅಳವಡಿಸ್ಕೊಂಡಿದ್ದ ಮೊದಲ ರಾಜ್ಯ ಅಥವಾ ಪೇಪರ್ಲೆಸ್ ವಿಧಾನಸಭಾ ಅಂದ್ರೆ ನಾಗಾಲ್ಯಾಂಡ್ದಾಗ ಫಸ್ಟ್ ಟೈಮ್ ವಿವಿಪ್ಯಾಟ್ ಯಾವ ಇಯರ್ದಾಗ ಯೂಸ್ ಮಾಡ್ತಾರೆ 2013ರಾಗ. ಯಾವ ಒಂದು ಪ್ಲೇಸ್ ನಾಗಾಲ್ಯಾಂಡ್ದ ಕೊಯ್ಮಾ ನಾನ್ಸೆನ್ ನಾಕ್ಸೇನ್ ಅಂತ ಬರ್ತೈತೆ ನೆನಪಿಟ್ಕೋರಿ. ಇನ್ನೊಂದು ಹೇಳ್ರಿ ನೋಡು ನಾಗಾಲ್ಯಾಂಡ್ದಾಗ ಯಾವುದೋ ಒಂದು ಫೆಸ್ಟಿವಲ್ ಮಾಡ್ತಾರೆ. ಯಾವ್ದು ಹೇಳ್ರಿ, ಫೆಸ್ಟಿವಲ್ ಆಫ್ ಹಬ್ಬಗಳ ಹಬ್ಬ ಅಂತ ಕಳಿತೀವಿ ಹಾರ್ನ್ ಬಿಲ್. ಆ ಟೈಮ್ನಾಗ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಂತ ನ್ಯೂಸ್ನಾಗಿತ್ತು. ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಯಾರಿಗೆ ಕೊಡ್ತಿರ್ತಾರ ಇದು ನೆನಪೈತಲ್ಲ ಹೇಳಿದ್ದು. ಇವು 2 ಕನ್ಫ್ಯೂಸ್ ಆಗಬಾರ್ದ. ಇನ್ನರ್ ಲೈನ್ ಪರ್ಮಿಟ್ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಂತ ಬರ್ತಾವೆ. ಇನ್ನರ್ ಲೈನ್ ಪರ್ಮಿಟ್ ಎಷ್ಟು ಸ್ಟೇಟ್ನಾಗ ಅದಾವ ಅಂದ್ರೆ 4 ಸ್ಟೇಟ್. ಯಾವ್ಯಾವ ಮಯನ್ಮಾರ್ ಬಾರ್ಡರ್ದು ಎಲ್ಲ ಹೇಳ್ಬಿಡುದು. ಅರುಣಾಚಲ್ ಕೆಳಗೆ ನಾಗಾಲ್ಯಾಂಡ್ ಕೆಳಗೆ ಮಣಿಪುರ ಕೆಳಗೆ ಮಿಜೋರಾಮ್. ಈ ಕಡೆ ಏನು ಇದನ್ನ ಅಂತಾರ ನಾರ್ತ್ ಈಸ್ಟ್ ಅಲ್ಲಿ. ನಾರ್ತ್ ಈಸ್ಟ್ದಾಗ ಏನು ಸ್ಟೇಟ್ ಬರ್ತಾವಲ್ಲ ಅವು 4 ಸ್ಟೇಟ್ ನೆನಪಿಟ್ಕೋರಿ. ಇನ್ನರ್ ಲೈನ್ ಪರ್ಮಿಟ್ ಯಾರಿಗೆ ಇರ್ತೈತಿ, ಯಾರಿಗೆ ಭಾರತೀಯರಿಗೆ, ಭಾರತದ ಪ್ರಜೆಗಳೇನಿರ್ತಾರಲ್ಲ ಅವ್ರಿಗೆ ಇನ್ನರ್ ಲೈನ್ ಪರ್ಮಿಟ್ ಅಂತ ಕೊಡ್ತಾರೆ. ಈಗ ನಾವೇ ಇಲ್ಲಿಂದ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾರೆ ಯಾವ್ದು ಪರ್ಮಿಷನ್ ಬೇಕಾಗಿಲ್ಲ. ಬಟ್ ಇಲ್ಲೇ ಅದೇ ಕರ್ನಾಟಕದಿಂದ ನಾಗಾಲ್ಯಾಂಡ್ಗೆ ಅಥವಾ ಅರುಣಾಚಲ್ ಪ್ರದೇಶಕ್ಕೆ ಹೋಗ್ಬೇಕಾರೆ ಪರ್ಮಿಟ್ ತೊಗೋಬೇಕು. ಆ ಪರ್ಮಿಟ್ ಕೊಡ್ತಿರ್ತಾರೆ. ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರೆ ರೀ ಇದು ನೆನಪಿಟ್ಕೋರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತೈತಿ. ಇನ್ನರ್ ಲೈನ್ ಪರ್ಮಿಟ್ ಬಂದಾಗ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್. ಈ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಯಾಕೆ ನ್ಯೂಸ್ನಾಗಿತ್ತಂದ್ರೆ ಪ್ರೊಟೆಕ್ಟೆಡ್ ಏರಿಯಾಗಳು ಏನಿರ್ತಾವಲ್ಲ ಅಲ್ಲಿ ಪರ್ಮಿಟ್ ಕೊಡ್ಬೇಕಾರೆ ಇದು ವಿದೇಶಿಗರಿಗೆ ಅಷ್ಟೇ ಅಪ್ಲೈ ಆಗಿರ್ತೈತಿ. ನೆನಪಿಟ್ಕೋರಿ. ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರಂದ್ರೆ ಹೋಮ್ ಅಫೇರ್ಸ್. ಇದು ಎದಕ್ಕೆ ನ್ಯೂಸ್ನಾಗ ಬಂದಿತ್ತಂದ್ರೆ ಫೆಸ್ಟಿವಲ್ ಮಾಡತ್ತಿದ್ರಲ್ರಿ ಅವಾಗ ನಾಗಾಲ್ಯಾಂಡ್ದವ್ರು ಪ್ರೊಟೆಸ್ಟ್ ಮಾಡಿದ್ರು. ಎದ್ರ ಸಲ್ಮಾನ್ ಅಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇರ್ತೈತಲ್ಲ ಫಾರಿನರ್ಸಿಗೆ ಕೊಡ್ಬೇಕು. ಈಗ ಹೆಂಗೆ ಇಂಡಿಯಾದವ್ರಿಗೆ ಇನ್ನರ್ ಲೈನ್ ಪರ್ಮಿಟ್ ಕೊಡ್ತಿರ್ತಿಲ್ಲ, ಇನ್ನರ್ ಲೈನ್ ಪರ್ಮಿಟ್ ಏನೈತೆ ಅಂದ್ರೆ ಭಾಳ ಜಲ್ದಿ ಸಿಕ್ಬಿಡ್ತೈತೆ. ನಾವು ಇಲ್ಲಿ ಕರ್ನಾಟಕದಿಂದ ಅರುಣಾಚಲ್ ಪ್ರದೇಶಕ್ಕೆ ಹೋಗ್ತೀವತ್ತ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ ವೆಬ್ಸೈಟ್ನಾಗ ಹೋಗಿ ಅಪ್ಲೈ ಮಾಡಿದ್ವಿ ಅಂತೇಳಿ ಕೊಡ್ತಾರೆ. ನಮ್ಮ ಉದ್ದೇಶ ಏನಿರ್ತೈತಿ ಅಥವಾ ಪ್ರವಾಸಿಗೆ ಎಷ್ಟು ದಿನ ಹೋಗ್ತೀವತ್ತು ಕೊಟ್ಟು ಹೇಳಿದ್ವಿ ಅಂತೇಳಿ ಅದರ ಡೀಟೇಲ್ಸ 7 ದಿನಕ್ಕೆ ನಾವು ಪ್ರವಾಸಕ್ಕೆ ಹೋಗ್ತಿರ್ತೀವಿ ಹೇಳಿರ್ತೇಳಿ ಇನ್ನರ್ ಲೈನ್ ಪರ್ಮಿಟ್ ಸಿಕ್ಬಿಡ್ತೈತೆ. ನಾವು ಕರ್ನಾಟಕದಿಂದ ಹೋಗ್ಬೋದು ಅರುಣಾಚಲ್ ಪ್ರದೇಶಕ್ಕೆ. ಬಟ್ ಈಗ ಫಾರಿನರ್ಸ್ ಬರ್ತಾರೆ ನಮ್ಮಲ್ಲಿ. ಈಗ ಹಂಪಿಗೆ ಅದು ಬರ್ತಾರಲ್ಲ ಫಾರಿನರ್ಸ್, ಅದು ಅವ್ರು ಡೈರೆಕ್ಟ್ ಇಲ್ಲಿ ಏನು ಪರ್ಮಿಷನ್ ತೊಗೊಂಡಿರಂಗಿಲ್ಲ. ಬರೀ ಅವ್ರು ಕಾಯಿನ್ ಏನು ಮಾಡಿರ್ತಾರೆ ಅಂಬಾಸಿಡ್ರಿ ಒಳಗೆ ಅವ್ರದ್ದು ಏನು ಡಾಲರ್ಸ್ಗಳು ಇರ್ತಾರೋ ಅವ್ನು ಕನ್ವರ್ಟ್ ಮಾಡ್ಕೊಂಡು ಕರೆನ್ಸಿ ತೊಗೊಂಡು ಬಂದುಬಿಟ್ಟಿರ್ತಾರೆ ಪ್ರವಾಸ ಮಾಡೋಕೆ. ಬಟ್ ಅರುಣಾಚಲ್ ಪ್ರದೇಶ ಆಗಲಿ ಆ ಕಡೆ ಏನು ಇನ್ನರ್ ಲೈನ್ ಪರ್ಮಿಟ್ ಏರಿಯಾ. ಮತ್ತು ಅದು ಇದೊಂದು ನೆನಪಿಟ್ಕೋರಿ, ಓನ್ಲಿ ಇನ್ನರ್ ಲೈನ್ ಪರ್ಮಿಟ್ ಏರಿಯಾದೊಳಗೆ ಅಷ್ಟೇ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಪ್ಲೈ ಆಗಲ್ಲ. ಪ್ರೊಟೆಕ್ಟೆಡ್ ಏರಿಯಾ ಅಂತ ಅವ್ರು ಏನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರು ಅಪ್ಲೈ ಮಾಡಿದ್ದು ಪ್ಲೇಸಸ್ ಅದಾವಲ್ಲ ಆ ಪ್ರೊಟೆಕ್ಟೆಡ್ ಅಂತ ಹೆಸರಿನಾಗ ಐತಿ. ಪ್ರೊಟೆಕ್ಟೆಡ್ ಅಂದ್ರೆ ಆ ಸ್ಥಳಗಳೇನಿರ್ತಾವಲ್ಲ ಸೆಂಟ್ರಲ್ ಗೌರ್ಮೆಂಟ್ದಿಂದ ಪ್ರೊಟೆಕ್ಟೆಡ್ ಆಗ್ಯಾವ. ಬೇರೆದವ್ರ ದೇಶದವ್ರು ಬಂದು ಅಲ್ಲಿ ಕಲ್ಚರ್ಗಳನ್ನ ಹಾಳು ಮಾಡಬಾರ್ದು ಅಂತೇಳಿ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಂತ ಕೊಡ್ತಿರ್ತಾರೆ. ಇದು ಯಾರು ಮಿನಿಸ್ಟ್ರಿ ಅಂಡರ್ ಬರ್ತದೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಬಟ್ ಇದ್ರದ್ದು ಪ್ರೊಸೀಜರ್ ಏನಿರ್ತೈತಿಲ್ಲ ಟಫ್ ಇರ್ತೈತೆ ರೀ. ಈ ಪ್ರೊಸೀಜರ್ದಾಗ ಹೋಮ್ ಅಫೇರ್ಸ್ದವ್ರು ಏನು ಮಾಡ್ಬೋದು ಅಂದ್ರೆ ಬೇರೆ ಕಂಟ್ರಿದಿಂದ ಯಾರ ಬರ್ತಿರ್ತಾರಲ್ಲ ಅವ್ರಿಗೆ ಡಿಲೇ ಮಾಡ್ಬೋದು ಅದಕ್ಕೆ ಬರೋದು ಅನುಮತಿನ. ಅದ್ರ ಸಲ್ಮಂದರ್ ನಾಗಾಲ್ಯಾಂಡ್ದವ್ರ ಏನು ಮಾಡತ್ತಿದ್ರು ಅಂದ್ರೆ ಪ್ರೊಟೆಸ್ಟ್ ಮಾಡತ್ತಿದ್ರು ಹೋಮ್ ಅಫೇರ್ಸ್ದಿಂದ ಇದನ್ನು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ನ ತೆಗೀರಿ ಅಂತ ಹೇಳಿ. ಅದಕ್ಕಂದ್ರೆ ಫಾರಿನರ್ಸ್ಗಳು ಜಾಸ್ತಿ ಬಂದ್ರನ ಇನ್ಕಮ್ ಜಾಸ್ತಿ ಬರ್ತೈತೆ ಟೂರಿಸಮ್ ಒಳಗೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಾಗಲಿ ಅಥವಾ ಬಾರ್ಡರ್ ಸ್ಟೇಟ್
ಸ್ಟೇಟ್ಗಳಾಗಲಿ ಯಾವುದ್ರ ಮೇಲೆ ಡಿಪೆಂಡ್ ಇರ್ತಾವ ಅಂದ್ರೆ ಈಗ ನೋಡಿರ್ಬೇಕಾರ ಲಕ್ಷದ್ವೀಪ ಎದ್ರ ಮೇಲೆ ಡಿಪೆಂಡ್ ಐತಂದ್ರೆ ನಾವು ಈಗ ಕರ್ನಾಟಕದಾಗ ಬಂದಾಗ ನಿಂಬಿ ಬೆಳಿತೀವಿ, ಕಬ್ಬು ಬೆಳಿತೀವಿ, ಇದ್ರ ಮೇಲೆ ಡಿಪೆಂಡ್ ಇರ್ತೀವಿ. ಬಟ್ ಲಕ್ಷದ್ವೀಪ ಆಗಲಿ, ಅಂಡಮಾನ್ ನಿಕೋಬಾರ್ ಆಗಲಿ ಟೂರಿಸ್ಟ್ ಮೇಲೆ ಡಿಪೆಂಡ್ ಇರ್ತಾರೆ ರೀ, ಟೂರಿಸಮ್ ಮೇಲೆ. ಈಗ ಟೂರಿಸಮ್ ಸೆಕ್ಟ್ರಲ್ಲಿ ಯಾರು ಬರೋದು ಬಿಟ್ಟಿರ್ತೇಳಿ ಅವಾಗ ಹೆಂಗೆ ಗ್ರೋತ್ ಆಕತ್. ಸೇಮ್ ಅದ ನಾಗಾಲ್ಯಾಂಡ್ದವ್ರು ಏನು ಹೇಳಿದ್ರು ಅಂದ್ರೆ ಟೂರಿಸಮ್ ಸೆಕ್ಟರ್ ಮೇಲೆ ಅವರು ಡಿಪೆಂಡ್ ಅದಾರ. ಇದು ಫೆಸ್ಟಿವಲ್ ಅಥವಾ ಹಾರ್ನ್ಬಿಲ್ ಫೆಸ್ಟಿವಲ್ಗೆ ವಿದೇಶಿಗರು ಜಾಸ್ತಿ ಬಂದು ಜಾಸ್ತಿ ಖರ್ಚು ಮಾಡ್ತಿರ್ತಾರಲ್ಲ, ಆರ್ಥಿಕ ಸ್ಥಿತಿ ಹೆಚ್ಚಾಕಿರ್ತೈತೆ. ಅದಕ್ಕೆ ಪರ್ಮಿಷನ್ ಎಲ್ಲರ ಕೊಡಲಿಲ್ಲ ಅಂತೇಳಿ ಇದನ್ನೇನಂದ್ರೆ ಪರ್ಮಿಷನ್ ಕೊಡಲಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಕೈತಲ್ಲ ನಾಗಾಲ್ಯಾಂಡ್ದವ್ರಿಗೆ. ಅದ್ರ ಸಲ್ಮಂದ್ ಪ್ರೊಟೆಸ್ಟ್ ಮಾಡತ್ತಿದ್ರು, ನೆನಪಿಟ್ಕೋರು. ನಾಳೆ ಕೇಳ್ಬೋದು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಥವಾ ಇನ್ನರ್ ಲೈನ್ ಪರ್ಮಿಟ್ ಯಾರಿಗೆ ಕೊಡ್ತಾರೆ, ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಯಾರಿಗೆ ಕೊಡ್ತಾರೆ ಅಂತೇಳಿ ಗೊತ್ತಾತಲ್ಲ. ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಯಾರಿಗೆ ಅಂದ್ರೆ ಫಾರಿನರ್ಸ್ ಅಥವಾ ವಿದೇಶಿಗರಿಗೆ. ಇನ್ನರ್ ಲೈನ್ ಪರ್ಮಿಟ್ ಬಂದ್ರೆ ನಮಗಷ್ಟ, ನೆನಪಿಟ್ಕೋ. ನೆಕ್ಸ್ಟ್ ಆಪ್ರೇಷನ್ ವೈಟ್ ಸ್ಟ್ರೈಕ್ ಅಂತ ಮಾಡ್ತಾರೆ. ಯಾರು ಮಾಡ್ತಾರೆ ಆಪ್ರೇಷನ್ ವೈಟ್ ಸ್ಟ್ರೈಕ? NCB ಅಂತ ಹೇಳಿದ್ವಲ್ಲ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಬರ್ತೈತಲ್ಲ, ಅವ್ರು ಆಪ್ರೇಷನ್ ವೈಟ್ ಸ್ಟ್ರೈಕ್ ಅಂತ ಮಾಡ್ತಾರೆ, ನೆನಪಿಟ್ಕೋರಿ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂದಾಗ NDPS ಆ್ಯಕ್ಟ್ ಅಂತ ಬರ್ತಿರ್ತೈತಿ. NDPS ಯಾವ ಇಯರ್ದಾಗ ಬರ್ತೈತಿ? ಈಗ ಹೆಂಗೆ ಇವು ಏನು ಪೋಕ್ಸೋ ಆ್ಯಕ್ಟ, ಪಾಶ್ ಆ್ಯಕ್ಟ ನೆನಪಿಟ್ರಿಲ್ಲ, ಹಂಗೆ NDPS ಆ್ಯಕ್ಟು ನೆನಪಿಟ್ಕೋರಿ. ಇದೊಂದು ಕಾಯ್ದೆ ಐತೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದು. ಏನೋ ಮಾದಕ ವಸ್ತುಗಳಾಗಲಿ ಪಬ್ನಾಗಾಗಲಿ ಏನಾರ ಹಾಕಿರ್ತಾವಲ್ಲ ಅಂಥ ಟೈಮ್ನಾಗ ಇದೇ ಆ್ಯಕ್ಟ್ ಹಾಕ್ತಿರ್ತಾರೆ. ಯಾವುದೇ ಥರ ಅಂದ್ರೆ NDPS ಆ್ಯಕ್ಟ್ ಯಾವ ಇಯರ್? 1985 ನೆನಪಿಟ್ಕೋರಿ, 1985. ಇದು ಹೇಳ್ರಿ ನೋಡು, ಅಡ್ವೊಕೇಟ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಮಾಡ್ಯಾರ. ಎಲ್ಲಿ ಮಾಡ್ತಾರೆ? ರೀಸೆಂಟಾಗಿ ಮಾಡ್ಯಾರ. ಹೆಸರು ಯಾರ್ದು ಕೊಟ್ಟರೆ ಇದಕ್ಕೆ? ಇದು ನೆನಪಿಟ್ಕೋರಿ. ನಾಳೆ ಹಿಂಗೂ ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರ್ತಾವೆ. ಈಗ ಅಡ್ವೊಕೇಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಇತ್ತೀಚೆಗೆ ಲಾಂಚ್ ಮಾಡ್ರಿ. ಎಲ್ಲಿ ಅಂದ್ರೆ ಮಹಾರಾಷ್ಟ್ರದ ನವಿ ಮುಂಬೈ, ತಲೋಜಾತ್. ಹಿಂಗೆ ಡೈರೆಕ್ಟ್ ಕ್ವಶನ್ನಾಗ ಇದನ್ನು ಕೊಟ್ಟ. ಯಾರು ಹೆಸರು ಇಟ್ಟಾರ? VD ಸಾವರ್ಕರ, ಡಾಕ್ಟರ್ BR ಅಂಬೇಡ್ಕರ, ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಹೆಸರಲ್ಲೇ ಮಾಡ್ತಾರೆ, ನೆನಪಿಟ್ಕೋರಿ. ಇವಾಗ 14 ಏಪ್ರಿಲ್ 14 ಬರ್ತೆ. ನೆಕ್ಸ್ಟ್ ಚಕ್ರ ಅಂತ ತರ್ತಾರ ಅಂತ ಹೇಳಿದ್ನಿ. ಚಕ್ರ ಇನಿಷಿಯೇಟಿವ್ ಯಾವ ಒಂದು ಬ್ಯಾಂಕ್ನವ್ರು ತರ್ತಾರೆ? ಚಕ್ರ SBI. ಚಕ್ರ ಇನಿಷಿಯೇಟಿವ್ ಎದಕ್ಕೆ? ಚಕ್ರ ಇನಿಷಿಯೇಟಿವ್ ಸನ್ರೈಸ್ ಸೆಕ್ಟರ್ಸ್ ಅತ್ತೆ. ಉದಯೋನ್ಮುಖ ಕೈಗಾರಿಕೆಗಳು ಅಥವಾ ಉದಯೋನ್ಮುಖ ಇಲಾಖೆಗಳೇನಿರ್ತಾವಲ್ಲ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಈಸಿಯಾಗಿ ಕೊಡೋ ಸಲ್ಮಂದಿ ಯಾವ ಇನಿಷಿಯೇಟಿವ್ ಅಂದ್ರೆ ಚಕ್ರ ಇನಿಷಿಯೇಟಿವ್. ನೆನಪಿರ್ತೈತಲ್ಲ, ಚಕ್ರ ಅಂತ ನೆನಪಿಟ್ಕೋರಿ. ಎಕ್ಸಲೆನ್ಸ್ ಅಂತ ಇದನ್ನು ಎಕ್ಸಲೆನ್ಸ್ ಫಾರ್ ಸನ್ರೈಸ್ ಸೆಕ್ಟರ್ ಅಂತ ಕರೀತಾರೆ. ಅಂದ್ರೆ ಉದಯೋನ್ಮುಖ ಕ್ಯಾಟಗಿರಿಗೆ ಯಾವ ಒಂದು ಸೆಕ್ಟರ್ಗಳು ಬರ್ತಾವಲ್ಲ ಅವಕ್ಕೆಲ್ಲ EV ಏನು ಬರ್ತಾವಲ್ಲ ಇವು ಉದಯೋನ್ಮುಖ ಸೆಕ್ಟರ್ಗಳು. ಯಾರು ಮಾಡಿದ್ರೆ ಚಕ್ರ ಇನಿಷಿಯೇಟಿವ್ ಅಂದ್ರೆ SBI. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ಸೂರಜ್ ಕುಂಡ ಫೆಸ್ಟಿವಲ್ ಅಂತ ಹೇಳಿದ್ವಲ್ಲ ಹರಿಯಾಣದ, ನೆನಪಿಟ್ಕೊತಿರಲ್ಲ. ಸೂರಜ್ ಕುಂಡ ಫೆಸ್ಟಿವಲ್ ಬಂದ್ರೆ ಹರಿಯಾಣದಾಗ ಯಾವ ಕಂಟ್ರಿ ಪಾರ್ಟ್ನರ್ಶಿಪ್ ಆಗಿತ್ತು ಅಥವಾ ಇದನ್ನು ಜೊತೆಯಾಗಿತ್ತಂದ್ರೆ ಈಜಿಪ್ಟ್ ಕಂಟ್ರಿ, ನೆನಪಿಟ್ಕೋರಿ. ಈಜಿಪ್ಟ್ ಕಂಟ್ರಿ ಆಡಳಿತದಾಗಿರುವ ಒಂದು ಜಲಸಂಧಿ ಹೇಳಿದ್ವಲ್ಲ, ಮೇಜರ್ ಜಲಸಂಧಿ ಅಥವಾ ಅತಿ ಬಿಜಿಯೆಸ್ಟ್ ಜಲಸಂಧಿ ಅಂತ ಕರಿತೀವಿ. ಯಾವ್ದ? ಸುಯೇಜ್ ಕೆನಲ್. ಯಾವೆರಡು ಜಲಮೂಲಗಳ? ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್. ಸುಯೇಜ್ ಬರ್ತೈತಲ್ಲ ಸೇಮ್ ಅದಕ್ಕೆ ಮೆಡಿಟೇರಿಯನ್ ಜೋಡ ಇದು ಬ್ಲ್ಯಾಕ್ ಸಿ ಕುಡ್ಸೋದನ್ನ ಇಲ್ಲೋ ನಡು ಒಂದು ಸಿ ಬರ್ತೈತಲ್ಲ, ಅಲ್ಲಿ ಯಾವ್ದು ಬರ್ತೈತಿ? ಮೆಡಿಟೇರಿಯನ್ ಮ್ಯಾಲ ಒಂದು ಸಿ ಬರ್ತೈತಲ್ರಿ, ಪೆಸಿಫಿಕ್ ಅಲ್ಲೋ. ಸಣ್ಣದೊಂದು ಗುಂಡು ಸಿ ಬರ್ತೈತೆ. ಬ್ಲ್ಯಾಕ್ ಸೀನೋ ಯಾವ್ದೈತೆ ನೋಡೋದ? ಕ್ಯಾಸ್ಪಿಯನ್ ಬರ್ತದೆ. ಮರ್ಮರ ಸಿ ಕುಡ್ಸೋದು ಬಾಸ್ಪರಸ್ ಅನ್ನೋದು ಯಾವ ಜಲಸಂಧಿ ಬರ್ತದೆ? ಅದೊಂದು ಜಲಸಂಧಿ ಮರ್ತೀನಿ ತಡಿ ನೋಡು. ಈ ಸಮುದ್ರ ಯಾವ್ದು ಬರ್ತದೆ ಅಲ್ಲಿ? ಬಾಸ್ಪರಸ್ ಅಥವಾ ಇಸ್ತಾನ್ಬುಲ್ ಬರುವುದ ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರ ಮಧ್ಯೆ, ಹೌದಲ್ಲ? ಕಪ್ಪು ಸಮುದ್ರ ಮತ್ತು ಮರ್ಮರ ಮಧ್ಯೆ ಬರ್ತದೆ. ಅದು ಮೆಡಿಟೇರಿಯನ್ ಮೇಲೆ ಒಂದು ಯಾವುದೋ ಐತಿ. ಈ ಮೆಡಿಟೇರಿಯನ್ ಅಟ್ಲಾಂಟಿಕಾ ಕೂಡಿಸೋದು ಯಾವುದಂದ್ರೆ ಜಲಸಂಧಿ ಜಿಬ್ರಾಲ್ಟರ್ ಬರ್ತೈತಲ್ಲ. ಇದು ಯಾವ್ದು? ಸುಯೇಜ್ ಕಾಲುವೆಯಲ್ಲಿ ಯಾವ್ದು ನಮ್ದು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಕೂಡಿಸ್ರೆ ಯಾವ್ದಂದ್ರೆ ಯಾವ್ದು ಬರ್ತದೆ? ಕೆಂಪು ಸಮುದ್ರ ಮತ್ತು ಹಿಂಗೆ ಹೋಗ್ತಿರಲ್ಲ, ಇಲ್ಲಿಂದ ಹೋಗಿದ್ದು ಅಲ್ಲಿ ಕೆಳಗೆ ನಾವು ಇಂಡಿಯನ್ ಓಷನ್ದಿಂದ ಬರ್ತೀವಿ. ಇಂಡಿಯನ್ ಓಷನ್ದಿಂದ ಡೈರೆಕ್ಟ್ ಕೆಂಪು ಸಮುದ್ರಕ್ಕೆ ಹೋಗ್ಬೇಕಾರೆ ಯಾವ ಜಲಸಂಧಿ ಹೇಳಿದ್ದು? ಬಾಬ್-ಅಲ್ ಮಂಡೇಬ್ ಅಂತ ಹೇಳಿದ್ವಿ. ಅದು ಬಾಬ್-ಅಲ್ ಮಂಡೇಬ್ ಎರಡು ಜಲಮೂಲಗಳನ್ನ ಕೇಳಿದಾಗ ಗಲ್ಫ್ ಆಫ್ ಎಡನ್ ಮತ್ತು ಕೆಂಪು ಸಮುದ್ರ ಅಂತ ಕರಿತೀರಿ. ಈ ಕೆಂಪು ಸಮುದ್ರದಿಂದ ಮ್ಯಾಲ ಬಂದ್ರೆ ಮೆಡಿಟೇರಿಯನ್ ಬರ್ತದೆ. ಕೆಂಪು ಸಮುದ್ರದಿಂದ ಮೆಡಿಟೇರಿಯನ್ ಹೋದ್ರ ಸುಯೇಜ್ ಕೆನಲ್. ಮೆಡಿಟೇರಿಯನ್ದಿಂದ ಅಟ್ಲಾಂಟಿಕಾ ಹೋದ್ರ ಜಿಬ್ರಾಲ್ಟರ್ ಅಂತ ಬರ್ತದೆ. ಅದು ಇನ್ನೊಂದು ಯಾವುದೋ ನೋಡಿದ್ವಿ, ಬಾರ್ಬರಸ. ನೋಡಿ ಹೇಳ್ತೀನಿ ತಡಿ, ನಾನು ಕನ್ಫರ್ಮ್ ಇಲ್ಲಂಗ. ಇದು ಹಿಂಗೆ ಕನೆಕ್ಟ್ ಮಾಡಿ ನೆನಪಿಟ್ಕೋರೆ. ಎಲ್ಲಿಂದ ಹೇಳಿಗೆ ನಾಲ್ಕು ಹೇಳಿನಲ್ಲಿ ಇದ್ರೊಳಗೆ
ಇವು 4 ಜಲಮೂಲಗಳು ನೆನಪಿಟ್ಕೋರಿ. ಎದಕ್ಕೆ ಹಿಂಗೆ ಹೇಳತ್ತೀವಿ ಅಂದ್ರೆ ಯುರೋಪ್ ಕಂಟ್ರಿಗೆ ಅಥವಾ ನಾರ್ತ್ ಅಮೆರಿಕಾಕ್ಕೆ ಹೋಗ್ಬೇಕಂತೇಳಿ ನಾವು ಡೈರೆಕ್ಟ್ ಹಿಂಗೆ ಸುತ್ತಾದ ಹೋಗೋದು ಬಿಟ್ಟು ಹಿಂಗೆ ಹೋಗ್ತಾರ ಡೈರೆಕ್ಟ್ ಇಂಡಿಯನ್ ಓಷನ್ನಿಂದ ಬಿಟ್ಟರು ಅಥವಾ ಎಲ್ಲರ ಬಿಟ್ಟರು ಅಂತೇಳಿ ಮೊದಲು ಯಾವುದಂದ್ರೆ ಬಾಬ್ ಅಲ್ ಮಂಡೇಬ್ ಜಲಸಂಧಿ ಪಾಸ್ ಮಾಡ್ತಾರೆ. ಯಾಕಂದ್ರೆ ಯಾವುದಿದೆ ಅರೇಬಿಯನ್ ಸಿ ಅಥವಾ ಹಿಂದೂ ಮಹಾಸಾಗರ ಐತಲ್ಲ ಅಲ್ಲಿಂದ ಎಲ್ಲಿ ಹೋಗ್ತಾರ ಅಂದ್ರೆ ಕೆಂಪು ಸಮುದ್ರಕ್ಕೆ. ಈ ಕೆಂಪು ಸಮುದ್ರದಿಂದ ಮ್ಯಾಲೆ ಯುರೋಪಿಯನ್ ಯಾವ್ದಾರ ಸ್ಪೇನ್ ದೇಶಕ್ಕೆ ಅಥವಾ ಮೊರ್ಯಾಕೋಗೆ ಕಳಿಸ್ಬೇಕಂತೇಳಿ ಮೆಡಿಟೇರಿಯನ್ ಸಮುದ್ರಕ್ಕೆ ಕನೆಕ್ಟ್ ಮಾಡ್ಬೇಕಾರೆ ಯಾವುದೈತೆ ಅಂದ್ರೆ ಕೆಂಪು ಸಮುದ್ರದಿಂದ ಮೆಡಿಟೇರಿಯನ್ ಸುಯೇಜ್ ಕೆನಾಲ್ ಅಂತ ಬರ್ತದೆ. ಕನೆಕ್ಟ್ ಆಗತ್ತಾವಲ್ಲ. ಹಿಂದೂ ಮಹಾಸಾಗರದಿಂದ ಫಸ್ಟ್ ಕೆಂಪು ಸಮುದ್ರಕ್ಕೆ ಹೋಗ್ಬೇಕಾರೆ ಯಾವುದಂದ್ರೆ ಬಾಬ್ ಅಲ್ ಮಂಡೇಬ್ ಹಿಂಗೆ ಹೋಗ್ತಾವ ಹೊಡಗ ಬಾಬ್ ಅಲ್ ಮಂಡೇಬ್ ದಾಟಿ ಕೆಂಪು ಸಮುದ್ರಕ್ಕೆ ಹೋಗ್ತಾವ. ಕೆಂಪು ಸಮುದ್ರಕ್ಕೆ ಹೋದ್ಮೇಲೆ ಅಲ್ಲಿ ಯಾವ ಕಂಟ್ರಿಗಳು ಕೊಡ್ಬೇಕಾರೆ ಅಲ್ಲೇ ಮುಗಿತು ಹಡಗಿಂದ. ಇಲ್ಲಾರ ಮ್ಯಾಲೆ ಹೋಗ್ಬೇಕಾದ್ ಮೆಡಿಟೇರಿಯನ್ ಸಮುದ್ರದಿಂದ ಯಾವ್ದಾರ ಕಂಟ್ರಿಗೆ ನಾವು ರಫ್ತು ಮಾಡ್ಬೇಕಾಗಿತ್ತು ಯಾವ ಕೆನಲ್ ಯೂಸ್ ಮಾಡ್ತಾರೆ ಅಂದ್ರೆ ಸುಯೇಜ್ ಕೆನಲ್. ಸುಯೇಜ್ ಕೆನಲ್ ಎಲ್ಲಿ ಮೆಡಿಟೇರಿಯನ್ ಕನೆಕ್ಟ್ ಮಾಡ್ತಾರೆ. ಈಗ ಮೆಡಿಟೇರಿಯನ್ದಿಂದ ನಾವು ಡೈರೆಕ್ಟ್ ನಾರ್ತ್ ಅಟ್ಲಾಂಟಿಕ್ ಸಮುದ್ರಕ್ಕೆ ಹೋಗ್ಬೇಕಾತೇಳಿ ಅಥವಾ ಏನೋ ಈ ಕಡೆ ಕೆನಡಾಕ್ಕೆ ಹೋಗ್ಬೇಕಾರೆ ಯಾವ್ದು ಕೆನಲ್ ಹತ್ತೈತೆ ಅಂದ್ರೆ ಅಲ್ಲಿ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ ಅದು ನಾನು ನೋಡಿ ಹತ್ತು ಮುಂದಿನ ಇವು 4 ಅದವನಿಗೆ ಹೇಳಿದ್ದು 4 ಹೇಳಲ್ಲ. ಓಕೆ ನೆಕ್ಸ್ಟ್ ಇದು ಹೇಳ್ರಿ ಬರ್ಗಿ ಡ್ಯಾಮ್ ಮತ್ತು ರೀಸೆಂಟಾಗಿ ನ್ಯೂಸ್ನಾಗ ಇತ್ತು ನೋಡ್ರಿ. ಹೇಳ್ರಿ ಇದು ನ್ಯೂಸ್ನಾಗ ಅದು ಬಂದೈತೆ ಭಾಳ. ಯಾವ್ದು ನದಿಗೆ ಐತೆ ಅಂದ್ರೆ ನ್ಯೂಸ್ನಾಗ ಎದಕ್ಕೆ ಇತ್ತು ಗೊತ್ತೈತಲ್ಲ ಬರ್ಗಿ ಡ್ಯಾಮ್ ಅಂತ ಬರ್ತದೆ. ಎದ್ರ ಸಲ ಬಂದ್ರೆ ರೀಸೆಂಟಾಗಿ ನೋಡ್ರಿ ತಾಯಿ ಮಗುವಿನದು ಫೋಟೋ ಬಂದಿತ್ತಲ್ಲ. ಅದು ತಾಯಿ ಮಗು ಹಗ್ ಮಾಡಿದ್ದು ಹಂಗೆ ಮರಣ ಹೊಂದಿದ್ರು ನೋಡಿ. ಅದು ಡ್ಯಾಮ್ನಾಗ ಒಂದು ಬೋಟ್ ಕೊಲ್ಯಾಪ್ಸ್ ಆಗಿ ಅದು ಯಾವ ಡ್ಯಾಮ್ನಾಗ ಅಂದ್ರೆ ಅವ್ರು ಡ್ಯಾಮ್ ಎದಕ್ಕೆ ಡ್ಯಾಮ್ ಕೇಳೋದು ಬಿಟ್ಟು ಅದು ಅಥವಾ ಬರ್ಗಿ ಡ್ಯಾಮ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ನದಿಗೆ ಅಡ್ಡಲಾಗಿ ಕಟ್ಟಾರತ್ ಕೇಳ್ಬೋದು. ಯಾವುದಂದ್ರೆ ನರ್ಮದಾ ನದಿಗೆ ಅಡ್ಡಲಾಗಿ ಯಾವ ರಾಜ್ಯದಾಗ ಬರ್ತೈತೆ ಅಂದ್ರೆ ಮತ್ತೆ ಎಲ್ಲರ ಕನ್ಫ್ಯೂಸ್ ಆಗಿರ್ತಾವ. ರಾಜ್ಯ ಮಧ್ಯಪ್ರದೇಶ ಗುಜರಾತ್ ಹಾಕಿದಾಗ ನರ್ಮದಾ ಗುಜರಾತ್ದಾಗ ಹರಿತೈತೆ. ಮತ್ತು ಗುಜರಾತ್ ಹಾಕಿ ಬಂದಿರಿ ನರ್ಮದಾ ಬಂದ್ರೆ ಇಲ್ಲಿ ಎಲ್ಲಿ ಬರ್ಗಿ ಡ್ಯಾಮಿಗೆ ಅಷ್ಟ ಬಂದ್ರೆ ಎಲ್ಲಿ ಅಂದ್ರೆ ಮಧ್ಯಪ್ರದೇಶ. ಬಟ್ ನರ್ಮದಾ ನದಿ ಗುಜರಾತ್ದಾಗೂ ಡ್ಯಾಮ್ ಕಟ್ತಾರೆ. ಯಾವ್ದು ಬರ್ತೈತಿ ಗಾಂಧಿ ಸಾಗರ್ ಡ್ಯಾಮ್ ಬರ್ತೈತೆ ಅಲ್ಲಿ ನೆನಪಿಟ್ಕೋರು. ಎರಡೂ ಕನ್ಫ್ಯೂಸ್ ಆಗಬಾರ್ದತ್ ಹೇಳತ್ನ. ನರ್ಮದಾ ಬಂದಾಗ ನಾಳೆ ಕ್ವಶನ್ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಇಲ್ಲಾರ ಕ್ವಶನ್ನಾಗ ಹಿಂಗೆ ಹಾಕಿರ್ತಾರೆ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾದ ಬರ್ಗಿ ಡ್ಯಾಮ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹಾಕಿದಾಗ ನರ್ಮದಾ ಅಂದ ಕೂಡಲೇ ಮೇಜರ್ ಎಲ್ಲರಿಗೂ ನೆನಪಿರೋದು ಯಾಕಂದ್ರೆ ಗುಜರಾತ್ ಇರ್ತೈತಿ. ಗುಜರಾತ್ ಅದು ಹಾಕಿರಿ. ಇದು ಮಧ್ಯಪ್ರದೇಶದಾಗ ಕಂಡು ಬರ್ತೈತಿ. ಮಧ್ಯಪ್ರದೇಶದಾಗ ಆಗಿತ್ತಿದೆ ಯಾವ್ದು ಇನ್ಸಿಡೆಂಟ್ ಆಗಿತ್ತಲ್ಲ ಬಾರ್ಗಿ ಡ್ಯಾಮ್ ಅಂತ ನೆನಪಿಟ್ಕೋರು. ಯಾವ ನದಿಗೆ ಅಡ್ಡಲಾಗಿ. ಓಕೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಬಂದರೆ ಯಾವ ದಿನ ಆಚರಿಸ್ತೀವಿ? ಮೇ 3. ಎಷ್ಟು ರ್ಯಾಂಕಿಂಗ್ ಕೊಟ್ರ? 157. ಎಷ್ಟು ಕಂಟ್ರಿಗಳನ್ನ ಕನ್ಸಿಡರ್ ಮಾಡ್ರ? 180 ಕಂಟ್ರಿಗಳು ಕನ್ಸಿಡರ್ ಮಾಡ್ರಿ. ಟಾಪ್ ಕಂಟ್ರಿ ಯಾವುದೈತಿ? ಟಾಪ್ ಕಂಟ್ರಿ ಫಿನ್ಲ್ಯಾಂಡ್ ಐತೆ ನಾರ್ವೆ ಐತಿ. ನಾರ್ವೆ. ಬಾಟಮ್ ಮೋಸ್ಟ್ ಅಂದ್ರೆ ಎರಿಟ್ರಿಯಾ. ಇವು ಎರಡು ನೆನಪಿಟ್ಕೋರಿ. ಟಾಪ್ ಒಂದ ಬಾಟಮ್ ಮೋಸ್ಟ್ ಒಂದ. ಇದನ್ನ ರಿಪೋರ್ಟ್ ಯಾರು ಕೊಡ್ತಾರಂದ್ರೆ ನಾಳೆ ಟ್ರಾನ್ಸ್ಪರೆನ್ಸಿ ಕರಪ್ಷನ್ದು ನಾ ಏನು ವಿಶ್ವ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಬರ್ತೈತಲ್ಲ ಬಾರ್ಡರ್ಸ್ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಅಂತ ಬರ್ತದೆ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಎಲ್ಲಿ ಐತಿದ್ರದ್ದು ಹೆಡ್ ಕ್ವಾರ್ಟರ್ ಪ್ಯಾರಿಸ್ನಾಗ ನೆನಪಿಟ್ಕೋರೆ. ಇದು ಇನ್ನೊಮ್ಮೆ ವಿಶ್ವ ಪತ್ರಿಕಾ ದಿನ ಅಂತ ಆಚರಿಸ್ರಿ. ಯಾವಾಗಂದ್ರೆ ಮೇ 3. ನಿನ್ನೆ ಏನು ಮೊನ್ನೆ ಮೇ 3ನೇ ತಾರೀಕು ವಿಶ್ವ ಪತ್ರಿಕಾ ದಿನ. ಇದ್ರದ್ದು ರಿಪೋರ್ಟ್ ಯಾಕೆ ಕೊಡ್ತಾರೆ ಅಂದ್ರೆ ಪತ್ರಿಕೆ ಒಳಗೆ ನಮ್ಮಲ್ಲಿ ಸ್ವಾತಂತ್ರ್ಯ ಎಷ್ಟೈತೆ ಅಂತೇಳಿ. ಈಗ ನಮ್ಮಲ್ಲಿ ಈಗ ಎಲೆಕ್ಷನ್ ಬಂದಾಗದು ನೋಡ್ರಿ ಎಲ್ಲ ನಮ್ಮಲ್ಲಿ ಏನಂದ್ರೆ ಡಾಮಿನೆಂಟ್ ಯಾರು ಇರ್ತಾರೆ ಅಂದ್ರೆ ಇಂಡಸ್ಟ್ರಿಗಳು ಅಥವಾ ಯಾರ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ಲ ಅವ್ರು ಆಡಳಿತದಾಗ ಇರ್ತಾವೆ. ಆ ಬಿಸ್ನೆಸ್ ಮ್ಯಾನ್ ಯಾವ್ದಾರ ಒಂದು ಪಕ್ಷಕ್ಕೆ ನಿಯತ್ತಾಗಿದ್ರೆ ಅಂತೇಳಿ ಆ ಪಕ್ಷದ ಅಪೋಸಿಟ್ ಜಾಸ್ತಿ ಕೊಡ್ತಿರಂಗಿಲ್ಲ. ಇದಕ್ಕೆ ಏನಂತಾರಂದ್ರೆ ನಮ್ಮಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಯಾಕಂದ್ರೆ ಇದಕ್ಕೆ 4ನೇದು ಆಯೋಗ ಅಂಗತ್ಯವು ನೆನಪೈತಲ್ಲ ಮ್ಯಾಲೆ ಬರ್ತಾವಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ. ಅದನ್ನ ಬಿಟ್ರೆ ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ 4ನೇ ಆಯೋಗ ಯಾವ್ದು ಬರ್ತದೆ ಪತ್ರಿಕಾ ಅಂಗದಲ್ಲ. ಇದಕ್ಕೆ ಏನತ್ತಾರ ಪತ್ರಿಕೋದ್ಯಮ ಅಂತ ಬರ್ತದೆ. ಅದೊಂದು ಅಂಗ ಅಂತ ಕನ್ಸಿಡರ್ ಮಾಡ್ತೀವಲ್ಲ ನಮ್ದು ಇದ್ರೊಳಗೆ ಸಂವಿಧಾನದಾಗ ಬಂದಾಗ 4ನೇ ಅಂಗ ಅಂತ ಯಾವ್ದಂದ್ರೆ ಇದು ಮೇನ್ ನಮ್ದು ರಿಪ್ರೆಸೆಂಟ್ ಮಾಡೋದು. ಬಟ್ ಇದ್ರ ಸ್ವಾತಂತ್ರ್ಯ ಎಷ್ಟೈತಲ್ಲ ಇದ್ರದ್ದು ಇದನ್ನ ರಿಪೋರ್ಟ್ ರೆಡಿ ಮಾಡ್ತಿರ್ತಾರೆ ರೀ. ಅಂಥದ್ದು ರಿಪೋರ್ಟ್ನಾಗ ನಾವು ಎಷ್ಟನೇ ಸ್ಥಾನದಾಗ ಇದೀವಿ ಅಂದ್ರೆ 157ನ್ಯಾಗ ನೆನಪಿಟ್ಕೋರು. 157 180ರಾಗ 157 ಅದೇವು ಅಂದ್ರೆ ನಮ್ಮಲ್ಲಿ ಇನ್ನೂ ಫ್ರೀಡಮ್ ಇಲ್ಲ ಅನ್ನಂಗೆ ಪತ್ರಿಕೆ ಒಳಗೆ. ಯಾಕಂದ್ರೆ ಪತ್ರಿಕೆ ಒಳಗೆ ನಮ್ಮ ಮನಸೋ ಇಚ್ಛೆ ಏನಾರ ಬರ್ದೇವು ಅಂತೇಳಿ ಅದಕ್ಕೆ ಫ್ರೀಡಮ್ ಕೊಡಂಗಿಲ್ಲ. ಇಲ್ಲಾರ ನಮ್ಮ ಮೇಲೆ ಏನಾರ ಕೇಸ್ ಹಾಕ್ತಾರೋ ಅಂದಂಗೆ. ಅದೇ ನಮ್ಮಲ್ಲಿ ಯಾವುದಂದ್ರೆ 157ನೇ ಸ್ಥಾನದಾಗ ಅದೀವಿ. ಎಷ್ಟು ಕಂಟ್ರಿ ಒಳಗೆ 180 ಕಂಟ್ರಿ ಒಳಗೆ. ಈಗ 180ನೇ ಕಂಟ್ರಿ ಯಾವುದೈತೆ ಅಂದ್ರೆ ಎರಿಟ್ರಿಯಾ ಕಂಟ್ರಿದು ನೀವು ನ್ಯೂಸ್ ಅದಕ್ಕೆ ಕೇಳಿರಂಗಿಲ್ಲ. ಎರಿಟ್ರಿಯಾ ಕಂಟ್ರಿದಾಗ ಎಲ್ಲರ ಡಾಮಿನೆಂಟ್ ಆಗಲಿ ಏನಾಗಲಿ ಎಲ್ಲರ ನ್ಯೂಸ್ ಬರ್ತಾವನು ಅಲ್ಲಿ ಪತ್ರಿಕೆದು ಇದನ್ನ ಹೊಡಿಸಿರಂಗಿಲ್ಲ ಅವ್ರು. ಅದಕ್ಕೆ ಏನಂದ್ರೆ ಪತ್ರಿಕೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತೇಳಿ. ನಮ್ಮಲ್ಲಿ ಯಾವ್ದಾರ ರಾಜಕಾರಣಿಗಳ್ದು ಇನ್ಸಿಡೆಂಟ್ ಆದ್ರೆ ನೋಡ್ರಿ ಒಂದೊಂದು ಊರೊಳಗೆ ಕರೆಂಟ್ ಬಂದ್ ಮಾಡಿ ಅಥವಾ ಆ ಕರೆಂಟ್ ಅಲ್ಲಿ ಪೇಪರ್ ಪಬ್ಲಿಷ್ ಹಾಕಿರ್ತಾವಲ್ಲ ಅವನ್ನ ಬ್ಯಾನ್ ಮಾಡಿಬಿಡ್ತಾರೆ. ಸೇಮ್ ಇಂಥದ್ದು ಏನು ನಮ್ಮಲ್ಲಿ ಫ್ರೀಡಮ್ ಇರಂಗಿಲ್ಲ. ಅದ್ರ ಸಂಬಂಧ ವಿಶ್ವ ಪತ್ರಿಕಾ ದಿನದಂದು ಏನು ಕೊಡ್ತಾರಂದ್ರೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕೊಡ್ತಾರೆ. ಎಷ್ಟು ಫ್ರೀಡಮ್ ಐತೆ ಅಂತೇಳಿ. ಇಂಥ ಫ್ರೀಡಮ್ ಇರೋ ಕಂಟ್ರಿ ಯಾವುದಂದ್ರೆ ಫುಲ್ಲು ಫ್ರೀಡಮ್ 1ನೇ ರ್ಯಾಂಕ್ನಾಗ ಯಾವುದಂದ್ರೆ ನಾರ್ವೆ ಕಂಟ್ರಿ ನೆನಪಿಟ್ಕೋರಿ. ನಾರ್ಡಿಕ್ ಕಂಟ್ರಿ ಏನಂತ ಬರ್ತೈತಲ್ಲ ನಾರ್ವೆ ಕಂಟ್ರಿ ನಾರ್ಡಿಕ್ ಒಳಗೆ ಬರ್ತೈತೆ. ಅದು ನಾರ್ವೆ ಕಂಟ್ರಿ ಅಂತ ಅದ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಒಳಗೆ ಟಾಪ್ನಾಗ ಐತಿ. ಇದು ಯಾವ್ದು ನಮ್ದು ಮಹಿಳಾ ಬಿಲ್ ಅಧಿನಿಯಮ ಅಂತ ಬಂದಿತ್ತಲ್ಲ ಅವಾಗ ನಾರ್ವೆ ಕಂಟ್ರಿದವ್ರು ಇದನ್ನು ಹೇಳಿದ್ರಿ. ಇದ್ರ ಬಗ್ಗೆ ಆರ್ಟಿಕಲ್ ಪಬ್ಲಿಷ್ ಆಗೈತೆ. ನಮ್ಮಲ್ಲಿ ಮಹಿಳಾ ಅಧಿನಿಯಮ ಅಂತ ಮಂಡನೆ ಮಾಡ್ಯಾರಲ್ಲ ರೀಸೆಂಟಾಗಿ ಗೊತ್ತೈತಲ್ಲ. ಬಟ್ ಬಿಲ್ ಪಾಸ್ ಆಗೈತೆ ಯಾವ್ದು ಅಮೆಂಡ್ಮೆಂಟ್ ಪ್ರಕಾರ ಅಂದ್ರೆ 106ನೇ ಅಮೆಂಡ್ಮೆಂಟ್ ನೆನಪೈತಲ್ಲ. ಎಷ್ಟನೇ ಆರ್ಟಿಕಲ್ನಾಗ ಬರ್ತಾವೆ ಮಹಿಳಾ ಅಧಿನಿಯಮದ 33% ಮೀಸಲಾತಿ ಕೊಡ್ಬೇಕಾರೆ 3 ಆರ್ಟಿಕಲ್ ಹೇಳಿದ್ನಿ. 330
32 239 ಅದ ಎ ಕರೆಕ್ಟ್ ಅಲ್ಲ ತಪ್ಪು ಹೇಳಣ 330 ಲೋಕಸಭೆ ಒಳಗೆ ಮಹಿಳಾ ಅಧಿನಿಯಮ ಅಂದ್ರೆ ಗೊತ್ತಾತ ಎಷ್ಟನೇ ಅಮೆಂಡ್ಮೆಂಟ 106ನೇ ತಿದ್ದುಪಡಿ ಪ್ರಕಾರ ಮಹಿಳಾ ಅಧಿನಿಯಮ ತಂದಾರ ಅದಕ್ಕೆ ನಾರಿ ಶಕ್ತಿ ವಂದನ್ ಅಧಿನಿಯಮ ಕರೀತಾರೆ ಯಾವ ಇಯರ್ದಾಗ ಬತ್ತಿದ 2023ರಾಗ ಎದಕ್ಕೆ ತಂದಿದ್ದು ಉದ್ದೇಶ ಎಷ್ಟು ಪರ್ಸೆಂಟ್ ಮೀಸಲಾತಿ 33% ಎಲ್ಲೆಲ್ಲಿ ಕೊಡ್ತಾರ್ರಿ ಮೀಸಲಾತಿ ಲೋಕಸಭೆ ವಿಧಾನಸಭೆ ದೆಹಲಿ ಇವು ಕೊಡ್ಬೇಕಾರ ಆರ್ಟಿಕಲ್ ಒಳಗೆ ಅಮೆಂಡ್ಮೆಂಟ್ ಮಾಡ್ಬೇಕಲ್ಲ ಸಂವಿಧಾನದಾಗ ಬರ್ಬೇಕಾರ ಲೋಕಸಭೆ ಒಳಗೆ ಮೀಸಲಾತಿ ಕೊಡ್ಬೇಕಾರ ಯಾವ ವಿಧಿ ಪ್ರಕಾರ 330A 330A ಅಂತ ಬರ್ತೈತಿ ಆಮೇಲೆ ವಿಧಾನಸಭೆಗೆ ಬಂದಾಗ 332A 332A ನೆನಪಿಟ್ಕೋರಿ ಕನ್ಫ್ಯೂಸ್ ಆಗ್ಬೇಡ್ರಿ 330A ಬಂದ್ರೆ ಲೋಕಸಭೆ 332A ಬಂದ್ರೆ ವಿಧಾನಸಭೆ ಮೀಸಲಾತಿ ಕೊಡೋದ ಇಲ್ಲೇ ಲೋಕಸಭೆದಾಗ ಕೊಡಬೇಕು ಬಿಟ್ರೆ ವಿಧಾನಸಭೆದಾಗ ಕೊಡಬೇಕು ಇನ್ನೊಂದೆಲ್ಲಂದ್ರೆ ದಿಲ್ಲಿ ವಿಧಾನಸಭೆ ಒಳಗೆ ಎಷ್ಟನೇ ಆರ್ಟಿಕಲ್ 239A ಆರ್ಟಿಕಲ್ ಪ್ರಕಾರ ಮೀಸಲಾತಿ ಕೊಡ್ತಾರೆ ಎಷ್ಟು ಪರ್ಸೆಂಟ 33% ಜಾರಿಗೆ ಎಲ್ಲಿಂದ ಬರೋದಿತ್ತು ರೀ 2029ರಿಂದ ಬರೋದು ಎಷ್ಟು ವರ್ಷದ ತನ 15 ವರ್ಷ ತನ ಬರ್ತಿತ್ತು ಇದು ನಾರ್ವೆ ಕಂಟ್ರಿ ಅಥವಾ ಏನು ನಾರ್ಡಿಕ್ ಕಂಟ್ರಿ ಅದಲ್ಲ ಅವ್ರು ಏನು ಹೇಳಿದ್ರು ಗೊತ್ತನ್ರಿ ಅವ್ರ ಕಂಟ್ರಿ ಒಳಗೂ ಮಹಿಳಾ ಮೀಸಲಾತಿ ಐತಿ ಬಟ್ ಅಲ್ಲಿ ಸಪ್ರೇಟ್ ಆಗಿ ಅಮೆಂಡ್ಮೆಂಟ್ ಅಥವಾ ಬಿಲ್ ಅಥವಾ ಪಾಸ್ ಆಗಿಲ್ಲ ನಮ್ಮಲ್ಲಿ ಕಂಪಲ್ಸರಿ ಮಹಿಳೆಯರಿಗೆ ಸ್ಥಾನಮಾನ ಕೊಡ್ಬೇಕಂತ ಬಿಲ್ ಪಾಸ್ ಮಾಡ್ಯಾರ ಅಂದ್ರೆ ತಿಳ್ಕೊರಿ ನಮ್ಮ ಕಂಟ್ರಿ ಇನ್ನ ಯಾವ ಲೆವೆಲ್ಗೆ ಡೆವಲಪ್ ಆಗತ್ತೈತೆ ಅಂತೇಳಿ ಯಾಕಂದ್ರೆ ನಾವು ಡೆವಲಪ್ನೇ ಆಗಿದ್ದೀವಿ ಯಾಕಂದ್ರೆ ಇದ್ರದ್ದು ಏನು ನಮ್ಮ ಮಹಿಳಾ ಮೀಸಲಾತಿ ಕೊಡಲ್ದು ರಾಜಕಾರಣಿಗಳು ಮನಸ್ಥಿತಿ ಮಾಡ್ರ ಈಗ ಮಹಿಳಾ ಮೀಸಲಾತಿ ಕೊಡಲ್ದನು ಪಕ್ಷಗಳು ಯಾರು ಕೊಡ್ತಿರ್ತಾರ್ರಿ ಸೀಟ್ಗಳು ಕೊಡೋರ ಆ ಪಕ್ಷ BJP ಆಗಲಿ ಕಾಂಗ್ರೆಸ್ ಆಗಲಿ ಅವರ ನಮಗೆ ಸೀಟ್ ಕೊಡ್ಬೇಕಲ್ಲ ಮಹಿಳೆಯರಿಗೆ ಪುರುಷರಿಗೆ ಈ ಮಹಿಳಾ ಮೀಸಲಾತಿ ಬಂದ್ಮೇಲೆ 33% ರಿಸರ್ವೇಶನ್ ಕೊಡ್ಬೇಕನ್ನತ್ತಾರಲ್ಲ ಅವ್ರ ನಾರ್ಡಿಕ್ ಒಳಗೋದಿಗೆ ಏನದ ಅಂದ್ರೆ ಅಲ್ಲಿ 50%ಗಿಂತ ಜಾಸ್ತಿ ಅದಾರ ಮಹಿಳೆಯರು ರಿಪ್ರೆಸೆಂಟ್ ಮಾಡೋರು ಯಾಕಂದ್ರೆ ಅಲ್ಲಿ ಪಕ್ಷಗಳ ಕೊಡ್ತಾರೆ ವಾಲಂಟಿಯರ್ ಆಗಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಬಿಟ್ಟಿರ್ತಾರೆ ಇಷ್ಟು ಪರ್ಸೆಂಟ್ ನೀವು ಪಾರ್ಟಿಸಿಪೇಟ್ ಮಾಡ್ರಿ ಅಂತೇಳಿ ಬಟ್ ನಮ್ಮಲ್ಲಿ ಪಕ್ಷಗಳು ಹೆಂಗದಾವ ಅಂದ್ರೆ ಅವ್ರು ಸ್ವಂತ ಕೊಡವಲ್ರ ಅಂತೇಳಿ ಕಂಪಲ್ಸರಿ ಒಂದು ಅಮೆಂಡ್ಮೆಂಟ್ ರೂಲ್ಸ್ ತಂದಾರೆ ಯಾವ್ದೋ 33% ಮೀಸಲಾತಿ ಕೊಡಬೇಕಂತೇಳಿ ಇವ್ರೆಲ್ಲರ ರಾಜಕಾರಣಿಗಳು ಅದನ್ನ ಹೇಳತ್ತಿದ್ರು ಅವ್ರು ರಾಜಕಾರಣಿಗಳು ಮನಸ್ಥಿತಿ ಮಾಡ್ರ ಅಥವಾ ಯಾವ್ದಾರ BJP ಕಾಂಗ್ರೆಸ್ ಯಾವ ಪಕ್ಷಗಳು ಇರ್ತಾವಲ್ಲ ಅವ್ರು ಸ್ವತಃ 100 ಸೀಟ್ ಅದಾವಂದ್ರ 50 ಸೀಟ್ ಮಹಿಳೆಯರಿಗೆ ಕೊಟ್ಟರೆ ಅದಕ್ಕೆ ಮೀಸಲಾತಿ ಅಥವಾ ಅಮೆಂಡ್ಮೆಂಟ್ ನೀಡ ಇಲ್ಲಲ್ಲ ಅದನ್ನ ಹೇಳಿದ್ರು ನಾರ್ಡಿಕ್ ಕಂಟ್ರಿ ಒಳಗೆ ಅಥವಾ ಏನು ಬರ್ತಾವಲ್ರಿ ಆ ಕಂಟ್ರಿ ಒಳಗೆಲ್ಲ ಹೆಂಗೈತಂದ್ರೆ ಮಹಿಳೆಯರಿಗೆ ವಾಲಂಟಿಯರ್ ಆಗಿ ಅಲ್ಲಿ ಕೊಟ್ಬಿಡ್ತಾರೆ ಮೀಸಲಾತಿ ಇಲ್ಲ ಏನೂ ಇಲ್ಲ ಬಟ್ ನಮ್ಮಲ್ಲಿ ಮೀಸಲಾತಿ ಬಂದೈತಿ ಇದು ನೆನಪಿಟ್ಟು ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗತ್ತಿತ್ತು ಎಷ್ಟನೇ ಮಸೂದೆ ಪ್ರಕಾರ ತಂದ್ರೆ ಹೇಳ್ರಿ 106ನೇ ಮಸೂದೆ 128ನೇ ಮಸೂದೆ ಪ್ರಕಾರ ರೀಸೆಂಟಾಗಿ 131ನೇ ಮಸೂದೆ ಅದಕ್ಕೆ ನ್ಯೂಸ್ನಾಗಿತ್ತು ಏನು ಮಾಡತ್ತಿದ್ರು ಇದು ನ್ಯೂಸ್ನಾಗಿತ್ತಲ್ಲ ಇದು ಮಹಿಳೆಯರಿಗೆ ಬರ್ತದೆ 131ನೇ ಮಸೂದೆನು ಇದ್ರೊಳಗೆ ಏನೇನು ಬಂದಿದ್ದು ಬಿತ್ತಿದ 131ನೇ ಮಸೂದೆ ಬಿತ್ತ ಏನೇನಿದ್ದಿದ್ರು 3 ಡಿಲಿಮಿಟೇಷನ್ 1 ಕ್ಷೇತ್ರ ಮರು ವಿಂಗಡಣೆ ನೆಕ್ಸ್ಟ್ ನೀರು ಕಾಲಿನದು 3 ಬರ್ತಾವ್ರಿ 128ನೇ ಮಸೂದೆ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರಿ ಎದಕ್ಕೆ ಹೇಳ್ಬೇಕಂದ್ರೆ ಓನ್ಲಿ ಮಹಿಳಾ ಮಸೂದೆ ಅಂತ ಬರ್ತೈತಿ ಅಥವಾ ಮಹಿಳಾ ಮೀಸಲಾತಿ ಆ 128ನೇ ಮಸೂದೆ ಏನಾಗೈತೆ ಅಂದ್ರೆ ಬಿಲ್ ಆಗಿ ಪಾಸ್ ಆಗಿ 106ನೇ ತಿದ್ದುಪಡಿ ಒಳಗೆ ಸಂವಿಧಾನದಾಗ ಐತಿ ಪ್ರೆಸೆಂಟ್ ಬಟ್ 131ನೇ ಮಸೂದೆ ಬಂದ್ರೆ ಅದ್ರಾಗ 3 ಮಾಡತ್ತಿದ್ರು ಒಂದೇದ ಮಹಿಳಾ ಮಸೂದೆನ ಯಾವಾಗಿಂದ ಜಾರಿಗೆ ತರ್ತಂದಿದ್ರಂದ್ರ 2029ರಿಂದ ಜಾರಿಗೆ ತರೋರು ಇದ್ರಲ್ಲ ಇನ್ನು 2029ಕ್ಕೆ 3 ವರ್ಷ ಗ್ಯಾಪ್ ಐತಿ ಅವ್ರು ಏನು ಮಾಡ್ರಿ ಅಂದ್ರೆ 131ನೇ ಮಸೂದೆ ಒಳಗೆ ತುರಂತ್ ಈಗ 2026ರಿಂದ 26 ಏನೀಗ ಎಲೆಕ್ಷನ್ ನಡೀತಾವಲ್ಲ ಅವಾಗಿಂದನ ಮಹಿಳಾ ಮಸೂದೆನ ಮಂಡನೆ ಮಾಡ್ರತ್ 131ನೇ ಮಸೂದೆ ಬಗ್ಗೆ ಹೇಳತ್ನ ಇದು ತಿದ್ದುಪಡಿ ಅನ್ನಂಗಿಲ್ಲ ಮತ್ತು ತಿದ್ದುಪಡಿ ಆಗಿಲ್ಲ ಇದು ಬಿಲ್ ಬಿತ್ತಂದ್ರೆ ಮಸೂದೆಗಳು ಏನಾಕಿರ್ತಾವ ಅಂದ್ರೆ ಕ್ಯಾನ್ಸಲ್ ಆಗಿ ಹೋಗಿರ್ತಾವ ಬಿಲ್ ಎಲ್ಲರ ಅಮೆಂಡ್ಮೆಂಟ್ ಆಗಲಿಲ್ಲ ಅಂದ್ರೆ ಬಟ್ ಈ 131ನೇ ಮಸೂದೆ ಬಿದ್ದೈತಿ ಬಟ್ ಎದಕ್ಕೈತೆ ಹೇಳ್ತೀನಿ ಒಂದೇದ್ರೊಳಗೆ ಇದ್ದಿದ್ದ ಮಹಿಳಾ ಮಸೂದೆ ಏನೈತಲ್ರಿ ಮಹಿಳಾ ಮೀಸಲಾತಿ ಕೊಡೋದ 2029ರಿಂದ ಬೇಡ 26ರಿಂದ ಸ್ಟಾರ್ಟ್ ಮಾಡೋನು ಒಂದೇದು ಎರಡನೇದು ಏನಂದ್ರೆ ಲೋಕಸಭೆ ಒಳಗೆ ಪ್ರೆಸೆಂಟ್ ಎಷ್ಟು ಅದಾರ 545 ಐತಲ್ಲ ಮ್ಯಾಕ್ಸಿಮಮ್ 555 ಪ್ರೆಸೆಂಟ್ ಇರೋದು ಬಟ್ 43 ಜನ ಇರ್ಬೇಕು ಈ 2 ಆಂಗ್ಲೋ ಇಂಡಿಯನ್ ಹೋಗೈತಲ್ಲ 43 ಜನ ಅದಾರ ಬಟ್ ಅದನ್ನ ಏನು ಮಾಡ್ರಿ ಅಂದ್ರೆ 550 ಇದ್ದಿದ್ದ 850 800 ಮಾಡ್ಬೇಕಂತ ಇನ್ಕ್ರೀಸ್ ಮಾಡ್ಬೇಕು ಲೋಕಸಭಾ ಕ್ಷೇತ್ರಗಳು ಅನ್ನೋದ ಎರಡನೇದಿತ್ತ 131ರಾಗ ಇನ್ನೊಂದು ಏನಂದ್ರೆ ಕ್ಷೇತ್ರ ಮರು ವಿಂಗಡಣಾ ಮಸೂದೆ ಅಂತ ಬರ್ತೈತಿ ಕ್ಷೇತ್ರ ಮರು ವಿಂಗಡಣಾ ಗೊತ್ತೈತಲ್ರಿ ಕ್ಷೇತ್ರ ಮರು ವಿಂಗಡಣಾ ಯಾವ ಇಯರ್ದಾಗ ಆಕೈತಂದಿದ್ರ 2026ರಾಗ ಆಗ್ಬೇಕಂದಿದ್ರು ಯಾವ ಅಮೆಂಡ್ಮೆಂಟ್ ಹೇಳಿತ್ತು 2026 ತನಕ ಫ್ರೀಸ್ ಮಾಡಿದ್ದ ಕ್ಷೇತ್ರ ಮರು ವಿಂಗಡಣೆ ಗೊತ್ತಿಲ್ಲ 84ನೇ ಅಮೆಂಡ್ಮೆಂಟಿಗೆ ಗೊತ್ತೈತಲ್ಲ ಕ್ಷೇತ್ರ ಮರು ವಿಂಗಡಣಾ ಆಯೋಗ ನೇಮಕ ಮಾಡೋರು ಯಾರ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರಪತಿ ಗವರ್ನರ ಯಾರ ರಾಷ್ಟ್ರಪತಿ ಕ್ಷೇತ್ರ ಮರು ವಿಂಗಡಣಾ ಇದನ್ನು ಕಮಿಷನ್ ಅತ್ತಾರ ಅಥವಾ ಇದನ್ನು ಆಯೋಗ ಅಂತ ಕರೀತಾರೆ ಈ ಕ್ಷೇತ್ರ ಮರು ವಿಂಗಡಣಾ ಆಯೋಗನ ಎಷ್ಟು ವರ್ಷ ಮಾಡ್ಯಾರ ಎಷ್ಟು ಸಲ ಮಾಡ್ಯಾರ ಇಂಡಿಯಾದಾಗ 4 ಸಲ ಮಾಡ್ಯಾರ ಫಸ್ಟ್ ಮಾಡಿದ್ದ ನೆಕ್ಸ್ಟ್ 62 ಅಥವಾ 63 ನೆಕ್ಸ್ಟ್ 73 ನೆಕ್ಸ್ಟ್
2002 ಸೀರೀಸ್ ಬಂದಿದ್ವಲ್ಲ ಅವಕ್ಕೆ ಅಮೆಂಡ್ಮೆಂಟ್ ಯಾವ್ಯಾವ ಸಂಬಂಧ ಇರ್ತಾವ ಅಂದ್ರೆ ಏನು ಹೇಳಿರ್ತೈತಿ ಇವು ವಿಧಿನೂ ಹೇಳ್ತಂತಡ್ರಿ. ಡಿಲಿಮಿಟೇಷನ್ ಆಯೋಗ ಬಂದ್ರೆ ಗೊತ್ತಾತಲ್ಲ ಯಾರು ನೇಮಕ ಮಾಡ್ತಾರಂದ್ರೆ ರಾಷ್ಟ್ರಪತಿ. ಇದ್ರೊಳಗೆ ಯಾರು ಇರ್ತಾರೆ ಹೆಡ್ಗಳು, ಮೆಂಬರ್ ಆಫ್ ಯಾರು ಬರ್ತಾರೆ? ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಹೈಕೋರ್ಟ್ದಾಗ ಬರ್ತಾರೋ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದ್ಮೇಲೆ ಇಬ್ಬರು ಬರ್ತಾರ. ಸ್ಟೇಟು ಸೆಂಟ್ರಲ್ ಚುನಾವಣಾ ಆಯೋಗದ ಮುಖ್ಯಸ್ಥರು ಏನಿರ್ತಾರಲ್ಲ ಮತ್ತು ಇವ್ರು ರಿಟೈರ್ಡ್ ಇರಂಗಿಲ್ಲ ನೆನಪಿಟ್ಕೋರೆ. ಡಿಲಿಮಿಟೇಷನ್ ಒಳಗೆ ಏನಿರ್ತೈತಿಲ್ಲ ಪ್ರೆಸೆಂಟ್ ಜ್ಞಾನೇಶ್ ಕುಮಾರ್ ಅದಾರಲ್ಲ ನ್ಯಾಷನಲ್ ಯಾವುದೋ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಹೆಡ್ ಅವರೇ ಇರ್ತಾರೆ ಇದ್ರೊಳಗೆ ಯಾರ ಮೆಂಬರ್ ಆಗಿ. ನೆಕ್ಸ್ಟ್ ಇನ್ನೊಬ್ರು ಯಾರಂದ್ರೆ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ ಅವ್ರು ಇರ್ತಾರೆ. 3 ಮಂದಿ ಮೆಂಬರ್ ಕಮಿಟಿ ಇರ್ತೈತಿ. ಡಿಲಿಮಿಟೇಷನ್ ಕಮಿಷನ್ ತರ ನೇಮಕ ಮಾಡೋರು ಅಂದ್ರೆ ರಾಷ್ಟ್ರಪತಿ. ಇದನ್ನ ಜುಡಿಷಿಯಲ್ ರಿವ್ಯೂ ಮಾಡ್ಬೋದಾ? ಇಲ್ಲ ನೆನಪಿಟ್ಕೋರಿ, ಇದಕ್ಕೆ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗಂಗಿಲ್ಲ. ಇವ್ರು ಏನು ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾರಲ್ಲ ಫಿಕ್ಸ್ ಇದ್ದಂಗೆ ಅದ. ಅದಾದ್ಮೇಲೆ 2 ವಿಧಿಗಳು ಬರ್ತಾವೆ. ಯಾವ ವಿಧಿಗಳು ಬರ್ತಾವೆ? ಈ ಕ್ಷೇತ್ರ ಮರು ವಿಂಗಡಣೆ ಆಯೋಗ ಎದಕ್ಕೆ ಮಾಡ್ತಿರ್ತಾರೆ ಅಂದ್ರೆ ಕ್ಷೇತ್ರಗಳನ್ನು ಮಾಡಬೇಕು. ಈಗ ನಮ್ಮಲ್ಲಿ ಎಷ್ಟದ ಅಂದ್ರೆ 224 ಜನ ಅದಾರ ವಿಧಾನಸಭೆ. ನಮ್ಮಲ್ಲಿ MLAಗಳು 224 ಜನ ಅದಾರಲ್ಲ. ಇದು 224 ಇದ್ದಿದ್ದು ನಮಗೆ 250 ಆಗಬೇಕು, ಇಲ್ಲಾರ 300 ಆಗ್ಬೇಕಂದ್ರೆ ಇದಕ್ಕೆ ಕ್ಷೇತ್ರ ಮರು ವಿಂಗಡಣಾ ಆಯೋಗ ಐತಿಲ್ಲ ಅದ ರೆಕಮೆಂಡ್ ಮಾಡ್ತೈತಿ. ಇದು ರೆಕಮೆಂಡ್ ಮಾಡ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ದಾಗ ಹೇಳ್ಬೇಕಲ್ಲ ಅದರ ವಿಧಿ ಯಾವ್ದು ಹೇಳ್ತೈತಿ. ವಿಧಾನಸಭೆಗೆ ಬಂದಾಗ 170 ಬಂದ್ರೆ ವಿಧಾನಸಭೆ, ಲೋಕಸಭೆಗೆ ಬಂದ್ರೆ 82ನೇ ಆರ್ಟಿಕಲ್. ಇವೆರಡು ನೆನಪಿರ್ತಾವೆ ವಿಧಿ. ಇದಾದ್ಮೇಲೆ ಅಮೆಂಡ್ಮೆಂಟ್ ಹೇಳ್ತೀನಿ. ಈಗ ಯಾವುದಂದ್ರೆ ಕಾನ್ಸ್ಟಿಟ್ಯೂಷನ್ ಬಂದಿದ್ದ 1950ರಿಂದ ಹೌದಲ್ರಿ. ಸಂವಿಧಾನ ಯಾವಾಗ ಬರ್ತದೆ? 1950ರಿಂದ. ಡಿಲಿಮಿಟೇಷನ್ ಆಯೋಗ ಮಾಡ್ಬೇಕಂದಿದ್ದು ಸಂವಿಧಾನದಾಗ ಹೇಳ್ಯಾರ ಯಾರ ರಾಷ್ಟ್ರಪತಿಗೆ. ಅವಾಗ ನಾವು ಇದನ್ನ ಕೊಟ್ಟಿರ್ತೀವಿ ಅಂತೇಳಿ. ಅದಾದ 2 ವರ್ಷದಿಂದ ಸ್ಟಾರ್ಟ್ ಮಾಡ್ತಾರೆ ಡಿಲಿಮಿಟೇಷನ್. 52, 63, 73, 2002. ಈಗ 52 ಆದ ಕೂಡಲೇ 62ರಾಗ ಆಗೈತೆ 10 ವರ್ಷ ಗ್ಯಾಪ್ನಾಗ. 62 ಆದ ಕೂಡಲೇ 73ರಾಗ ಆಗೈತೆ 10 ವರ್ಷ ಗ್ಯಾಪ್. 73 ಆದ್ಮೇಲೆ ಡೈರೆಕ್ಟ್ 2002ಕ್ಕೆ ಬರ್ತೈತಿ. ಇದು ಗ್ಯಾಪ್ ಆಗೈತಲ್ಲ ಇಲ್ಲಿ 73ರಿಂದ 82ರಾಗ ಆಗ್ಬೇಕಿತ್ತು, 92ರಾಗ ಆಗ್ಬೇಕಿತ್ತು. 20 ವರ್ಷ ಗ್ಯಾಪ್ ಬಂದೈತಿ. ಆ ಗ್ಯಾಪ್ ಬಗ್ಗೆ ಅಮೆಂಡ್ಮೆಂಟ್ ಯಾವ್ದಂದ್ರೆ 42 ಅಮೆಂಡ್ಮೆಂಟ್ ಏನು ಮಾಡ್ತೈತೆ ಅಂದ್ರೆ ಫ್ರೀಸ್ ಮಾಡ್ತೈತೆ. ಅದಕ್ಕೆ ಮಿನಿ ಸಂವಿಧಾನ ಅಂತ ಕರಿತೀವಲ್ಲ, ಮಿನಿ ಸಂವಿಧಾನ ಅಥವಾ ಅತಿ ದೊಡ್ಡ ಸಂವಿಧಾನ ತಿದ್ದುಪಡಿ ಅಂದ್ರೂ 42. ಅವು ಇದನ್ನು ಪ್ರಸ್ತಾವನೆದಾಗ 3 ವರ್ಡ್ ಸೇರಿಸ್ತಾರಲ್ಲ ಅದ್ರೊಳಗೆ ಯಾವ ಜಾತ್ಯತೀತ ಸಮಾಜವಾದಿ ಐಕ್ಯತೆ ಇವು 3 ಎದ್ರೊಳಗೆ ಅಂದ್ರೆ 42ನೇ ಅಮೆಂಡ್ಮೆಂಟ್. 42ನೇ ಅಮೆಂಡ್ಮೆಂಟ್ ಒಳಗೆ ಭಾಳ ಆಗಿರ್ತಾವೆ ನೆನಪಿಟ್ಕೋರಿ. ಇದೊಂದು ರಿಫಾರ್ಮ್ ಇದ್ದಂಗೆ ನಮ್ಮ ಸಂವಿಧಾನದಾಗ. ಸೇಮ್ ಅದು ಯಾವುದಂದ್ರೆ ಡಿಲಿಮಿಟೇಷನ್ದಾಗೂ ಫ್ರೀಸ್ ಮಾಡಿರ್ತೈತಿ. ಎಲ್ಲಿಂದ ಅಂದ್ರೆ ಆ 73ರಿಂದ ಎಲ್ಲಿ ತನಕ ಮಾಡಿರ್ತೈತಿ 2002 ತನಕ. ಈಗ 2002 ಆದಮೇಲೆ 2011ರಾಗ ಆಗಬೇಕಿತ್ತು, 12ರಾಗ ಆಗಬೇಕಿತ್ತು, ಆಗಿಲ್ಲ. ಈಗ 26 ತನಕ ಫ್ರೀಸ್ ಮಾಡಿತ್ತು. ಆದ ಅಮೆಂಡ್ಮೆಂಟ್ ಯಾವುದಂದ್ರೆ 84 ಆದ್ಮೇಲೆ ಇನ್ನೊಂದು ಅಮೆಂಡ್ಮೆಂಟ್. ಈ ಡೈರೆಕ್ಟ್ ಹಿಂಗೂ ಕೇಳಿರ್ತಾರೆ ಯಾವ್ಯಾವ ತಿದ್ದುಪಡಿ ಡಿಲಿಮಿಟೇಷನ್ಗೆ ಬರ್ತಾವ ಗೊತ್ತಾತಲ್ಲ. ಡಿಲಿಮಿಟೇಷನ್ ಅಂದ್ರೆ ಏನು ಅಥವಾ ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಏನಂತ ಗೊತ್ತಾತ ಪೂರ್ತಿ. ಈಗ ಹೇಳ್ರಿ ನೋಡು ಇನ್ನೊಂದು ಯಾವ್ದು ತಿದ್ದುಪಡಿ ಇದಕ್ಕೆ ಸಂಬಂಧಿಸೈತೆ ಅಂದ್ರೆ ಯಾವ್ದು 87th ಅಮೆಂಡ್ಮೆಂಟ್. ಅದೇನು ಹೇಳ್ತೈತಿ 87th ಅಮೆಂಡ್ಮೆಂಟ್ ವಿಶೇಷತೆ? ಎಸ್, ಅದ್ರೊಳಗೆ ಏನು ಮಾಡಿರ್ತಾರೆ ಅಂದ್ರೆ ನಾವು ಏನು ಹೇಳಿದ್ವಿ 73ರಿಂದ 2002 ತನಕ ಗ್ಯಾಪ್ ಮಾಡ್ಯಾರ ಅಂದ್ರೆ 20 ವರ್ಷ ಗ್ಯಾಪ್ ಆಗೈತಿ. 73 ಆದ್ಮೇಲೆ 81ರಾಗ ಮತ್ತು 91ರಾಗ ಸೆನ್ಸಸ್ ಹಾಕಿರ್ತಾವೆ. ಸೆನ್ಸಸ್ ಹೆಂಗೆ ಹಾಕೋ 10 ವರ್ಷಕ್ಕೊಮ್ಮೆ ಹಾಕವು ಹೌದಲ್ಲ. ಈಗ 2011 ಆಗಿತ್ತಂದ್ರೆ 21ರಾಗ ಆಗ್ಬೇಕಿತ್ತ, ಅದೇ ಕೊರೋನಾ ಬಂದಿತ್ತ ಮಾಡಲಿಲ್ಲ. ಈಗ 26ಕ್ಕೆ ಅಥವಾ 27ಕ್ಕೆ ಮಾಡ್ತಂದ್ರೆ ಸೇಮ್ ಹಂಗೆ. ಯಾವಾಗ ಅಂದ್ರೆ ಯಾವ್ದು ನಮ್ದು 73 ಆಗಿತ್ತಲ್ರಿ, 73 ಆದ್ಮೇಲೆ 81ರಾಗ ಮತ್ತು 91ರಾಗ ಸೆನ್ಸಸ್ ಆಗಿರ್ತಾವೆ. ಇದನ್ನ ಏನಿರ್ತೈತೆ ಅಂದ್ರೆ 2002 ಏನು ನಮ್ಮಲ್ಲಿ ಇದನ್ನ ಕ್ಷೇತ್ರ ಮರು ವಿಂಗಡಣೆ ಮಾಡಿರ್ತಾರಲ್ಲ ಆ ಮರು ವಿಂಗಡಣೆದಾಗ ಏನು ಹೇಳಿರ್ತಾರಂದ್ರೆ 91 ಸೆನ್ಸಸ್ ಕನ್ಸಿಡರ್ ಮಾಡಬೇಡ್ರಿ, 2001 ಸೆನ್ಸಸ್ ಕನ್ಸಿಡರ್ ಮಾಡಿ ಕ್ಷೇತ್ರ ಮರು ವಿಂಗಡಣೆ ಮಾಡ್ರಿ ಅಂತೇಳಿ. ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಪೂರ್ತಿ ಗೊತ್ತಾಗ್ತಾ ಏನರ ಡೌಟಾ? ಏನಿಲ್ಲಲ್ಲ. ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಜನಸಂಖ್ಯೆ ಏನು ಆಧಾರ ಇರ್ತೈತಿ ನಮ್ಮ ಜನಸಂಖ್ಯೆದ ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಏನಾಗಿರ್ತೈತಲ್ಲ ಆ ಸೆನ್ಸಸ್ಗೆ ರಿಪ್ರೆಸೆಂಟೇಷನ್ ಎಷ್ಟು ಕೊಡ್ಬೇಕು ಅನ್ನೋದು ಕ್ಷೇತ್ರ ಮರು ವಿಂಗಡಣೆ ಹೇಳೋದು. ಈಗ ನಾವು ಲೋಕಸಭೆಗೆ ಎಷ್ಟು ಸ್ಥಾನ ಅದಾವೆ ಹೇಳ್ರಿ? ನಮ್ಮಲ್ಲಿ 28 ಸ್ಥಾನಗಳದಾವೆ. ಲೋಕಸಭೆಗೆ ಪ್ರೆಸೆಂಟ್ ಇರೋದ 28. ಬಟ್ ಇದು ಯಾವ ಇದ್ರೊಳಗೆ ಅಂದ್ರೆ 2002 ಅಂದ್ರೆ 2001 ಸೆನ್ಸಸ್ ಪ್ರಕಾರ. 2011ರಾಗ ನಮ್ದು 6 ಕೋಟಿ ಮೀರಿತಿ. ಕರ್ನಾಟಕದ ಐತಲ್ಲ ಐತಲ್ಲ 7 ಕೋಟಿ ಆಗೈತಾನ ಈಗ ಸಮಥಿಂಗ್ 7 ಕೋಟಿ ಮ್ಯಾಲ ಆಗೈತಲ್ಲ. ಈ 7 ಕೋಟಿಗೆ ರೆಪ್ರೆಸೆಂಟೇಷನ್ ಎಷ್ಟು ಬೇಕನ್ನೋದು ಈಗ ಏನು 27 ಜನಸಂಖ್ಯೆ ಆಕತ್ತಲ್ರಿ ಅದ್ರ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ರಿ ಅಂತ ಹೇಳತ್ತಾರ. ಗೊತ್ತಾತಲ್ಲ ಏನ್ರ? ಇಲ್ಲಲ್ಲ. ಓಕೆ ಎಸ್ ಅಂತ. ನೆಕ್ಸ್ಟ್ ಇದು ಅಗ್ನಿ ಪರೀಕ್ಷಾ ಅಂತ ಬರ್ತೈತೆ ಹೇಳ್ರಿ. ನೋಡು ಅಗ್ನಿ ಪರೀಕ್ಷಾ ಅಂತ ಒಂದು ಎಕ್ಸಸೈಸ್ ಮಾಡ್ತಾರೆ. ಯಾರು ಮಾಡ್ತಾರೆ ಇದು ಅಗ್ನಿ ಪರೀಕ್ಷಾ ಎಕ್ಸಸೈಸ್ ಅಂತ? ಯಾರು ಜೋಡ ಇಂಡಿಯನ್ ಆರ್ಮಿದವ್ರು ಮಾಡ್ತಾರೆ. ಅರುಣಾಚಲ್ ಪ್ರದೇಶದಾಗ ಅಗ್ನಿ ಪರೀಕ್ಷಾ ಎಕ್ಸಸೈಸ್. ಇದು ಯಾವುದು ಕಂಟ್ರಿ ಜೋಡ ಮಾಡಲ್ಲ, ಇಂಡಿಯನ್ ಆರ್ಮಿದವ್ರು ಮಾಡ್ತಾರೆ. ಯಾವ ಒಂದು ಫೋರ್ಸ್ ಜೋಡ ಮಾಡ್ತಾರೆ ಹೇಳ್ರಿ? ಇಂಡಿಯನ್ ಆರ್ಮಿದವ್ರೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಜೋಡ ಮಾಡ್ತಾರೆ. ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಅಂದ್ರೆ ಗೊತ್ತದವು. ಇದು ಅಮೆಂಡ್ಮೆಂಟ್ ಆಗತ್ತೈತಿ ರೀಸೆಂಟಾಗಿ. ಇದು ನ್ಯೂಸ್ನಾಗ ಇಟ್ಕೋರೆ. ಇಂಡಿಯನ್ ಆರ್ಮಿ ಬೇರೆ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಬೇರೆ, ಎರಡು ಕನ್ಫ್ಯೂಸ್ ಆಗಬಾರ್ದು. ನಾಳೆ BSF ದವ್ರಿಗೆ ಇಂಡಿಯನ್ ಆರ್ಮಿ ಅನ್ನಕ್ಕೆ ಬರಂಗಿಲ್ಲ. BSF ಅಂತ ಇರ್ತಾವಲ್ಲ, ನೀವು ಯಾವುದಕ್ಕೆ ಕನ್ಫ್ಯೂಸ್ ಆಗ್ತಾವಂದ್ರೆ ಇಂಡಿಯನ್ ಆರ್ಮಿ ಅಂದ್ರೂ ಒಂದು, BSF ಅಂದ್ರೆ ಅಥವಾ ಇವ್ರು CAPF ಆದ್ರೂ ಇವ್ರಿಗೆ ಆರ್ಮಿ ಅಂತ ಕರಿತಿರ್ತೀವಿ ಆ್ಯಕ್ಚುಲಿ ನಾವು ಪ್ರೆಸೆಂಟ್ ಹೌದಲ್ಲ. ಬಟ್ ಇವರ ವೇರಿ ಅಕ್ಕಾರ ನೆನಪಿಟ್ಕೋರಿ. ಈಗ ಯಾವ್ದು ಹೇಳಿ ಎಕ್ಸಸೈಸ್ ಯಾವ್ದು ಹೇಳಿ ಹೇಳ್ರಿ ಮೊದಲು?
ಅಗ್ನಿ ಪರೀಕ್ಷಾ ಎಕ್ಸಸೈಸ್ ಅಂತ ಹೇಳಿ. ಅಗ್ನಿ ಪರೀಕ್ಷಾ ಎಕ್ಸಸೈಸ್ದಾಗ ಏನು ಮಾಡ್ತಾರಂದ್ರೆ ಇಂಡಿಯನ್ ಆರ್ಮಿದವ್ರು ಯಾರು ಜೋಡ ಎಕ್ಸಸೈಸ್ ಮಾಡ್ತಾರಂದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಅಂತ ಬರ್ತದೆ, ITBP ದವ್ರು ಯಾರಿಗೆ ಪ್ರೊಟೆಕ್ಷನ್ ಕೊಡ್ತಾರ, ಯಾವ ಬಾರ್ಡ್ರಿಗೆ ಅದಾವ ಇವು? ಚೀನಾ ಮತ್ತು ಟಿಬೇಟ್. ಅದೇ ITBP ಅಂದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್, ಇಂಡಿಯಾ ಮತ್ತು ಚೀನಾ ನಡು ಇದ ಐತಿ. ಈಗ ಹೇಳ್ತಾನೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಎದಕ್ಕೆ ನ್ಯೂಸ್ನಾಗ ಬಂದಿತ್ತು, ಇದ್ರ ಸಲ್ಮಂದು ಮೊನ್ನೆ ಏನು ಅಧಿವೇಶನ ಆಗಿತ್ತಲ್ಲ, ಅಧಿವೇಶನದಾಗ ಡಿಸ್ಕಷನ್ ಮಾಡಿದ್ರು ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಮೇಲೆ. ಕೇಳ್ಬೋದು ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಮತ್ತು ಇಂಡಿಯನ್ ಆರ್ಮಿ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಅಂದ್ರೆ ಇವೆರಡು ಡಿಫ್ರೆನ್ಸ್ ತಿಳ್ಕೊರಿ. ಇನ್ನೊಮ್ಮೆ ಹೇಳತ್ನ, ನಾಳೆ ಎಲ್ಲರ CISF ಅಂತ ಬಂದಿರ್ತಾವೆ ಸೆಂಟ್ರಲ್ದು. ಈಗ ನಾವು ಬೆಂಗಳೂರು ಏರ್ಪೋರ್ಟ್ಗೆ ಹೋದ್ರೆ ಅಲ್ಲಿ CISFದು ಇರ್ತಾರೆ, ನೆನಪೈತಲ್ರಿ? ಅವ್ರ ಹೆಸರು ಬ್ಯಾಚ್ ಮೇಲೆ ಇರ್ತೈತೆ ನೋಡಿ, CISF ಅಂತೇಳಿ. ಅವ್ರು ಆರ್ಮಿದವ್ರ ತನ್ನಂಗಿಲ್ಲ, ಅವ್ರಿಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅತ್ತಾರ, ನೆನಪಿಟ್ಕೋರಿ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಬೇರೆ ಮತ್ತು ಇಂಡಿಯನ್ ಆರ್ಮಿ ಬೇರೆ. ಇಂಡಿಯನ್ ಆರ್ಮಿದವ್ರಿಗೆ ಏನಿರ್ತೈತಲ್ಲ ಡೈರೆಕ್ಟ್ ಆರ್ಮಿ ಅಂತ ಬರ್ತೈತೆ, ಅವ್ರಿಗೆ ಇಲ್ಲಿ ಬ್ಯಾಚ್ ಮೇಲದು ಏನೂ ಇರಂಗಿಲ್ಲ, ಡೈರೆಕ್ಟ್ ಇಲ್ಲಿ ಚೆಸ್ಟ್ ಮೇಲೆ ಹೆಸರು ಹಾಕಿರ್ತಾರೆ ನೋಡಿ ಇಂಡಿಯನ್ ಆರ್ಮಿ ಅಂತೇಳಿ. ಅವು ಎರಡು ಕತ್ತಿ ತೋರಿಸಿರ್ತಾರೆ ಇಲ್ಲಾರ, ಯಾವುದಾ? ಈಗ ಇಂಡಿಯನ್ ಆರ್ಮಿ ಮತ್ತು ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್. ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಎದಕ್ಕೆ ನ್ಯೂಸ್ನಾಗ ಬಂದಿತ್ತು ಅಂತ ಹೇಳ್ತೀನಿ ಮೊದಲು. ಇಂಡಿಯನ್ ಆರ್ಮಿದಾಗ ಏನು ಮಾಡ್ತಾರಂದ್ರೆ ಆರ್ಮಿ ಬೋರ್ಡ್ ಹತ್ತೈತಿ, ಅವರ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಇದಕ್ಕೆ ಯಾವುದು UPSC KPSC ಏನು ಮೆಂಬರ್ಸ್ಗಳು ಬರಂಗಿಲ್ಲ. ಇಂಡಿಯನ್ ಆರ್ಮಿದವ್ರು ಸ್ವಂತ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಇಂಡಿಯನ್ ಆರ್ಮಿದೊಳಗೆ. ಅವರಲ್ಲಿ ಏನೈತೆ ಅಂದ್ರೆ ಇಂಡಿಯನ್ ಆರ್ಮಿದಾಗ ನಾವು ಈಗ ಹೇಳ್ತೀವಿ, ಯಾವ್ದು ನಮ್ದು ಇಂಡಿಯನ್ ಆರ್ಮಿದ ಮುಖ್ಯಸ್ಥರಿಗೆ ಏನಂತ ಕರಿತೀವಿ ಹೇಳ್ರಿ? ಏರ್ಫೋರ್ಸ್. ಇದನ್ನು ಏರ್ಫೋರ್ಸ ಮತ್ತು ನೇವಿ ಬರ್ತಾವಲ್ಲ ಅದ್ರೊಳಗೆ ಹೆಸರಿಟ್ಟಾರ ಅವ್ರಿಗೆ. ಇಂಡಿಯನ್ ಆರ್ಮಿದವ್ರಿಗೆ ಏನತ್ತೀವಿ ನಾವು? ಪ್ರೆಸೆಂಟ್ ದ್ವಿವೇದಿ ಅತ್ತದಾರಲ್ಲ, ಉಪೇಂದ್ರ ದ್ವಿವೇದಿ ಅವ್ರಿಗೆ ಏನತ್ತೀವಿ? ಜನರಲ್ ಅಂತ ಕರಿತೀವಿ. ಬಟ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾಗ ಇರ್ತೈತಲ್ರಿ, ಇದಕ್ಕೆ ಆರ್ಮಿ ಸಂಬಂಧ ಬರಂಗಿಲ್ಲ. ಇಲ್ಲಿ ಏನು ಇರ್ತೈತೆ ಅಂದ್ರೆ UPSC ಐತಲ್ಲ, ಇದು ರಿಕ್ರೂಟ್ಮೆಂಟ್ ಮಾಡ್ತೈತೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಿಗೆ ಬಂದಾಗ. ಅದ್ರದ್ದು ರಿಕ್ರೂಟ್ಮೆಂಟ್ ಏಜೆನ್ಸಿ UPSC ದಿಂದ ಈಗ IPS ಅದು ಆಗಿ ಹೋಗಿರ್ತಾರಲ್ಲ, ಅವ್ರಿಗೆ ಪ್ರಮೋಷನ್ ಕೊಡೋದು ಅದು ಯಾರು ಕಂಟ್ರೋಲ್ನಾಗ ಇರ್ತೈತೆ ಅಂದ್ರೆ UPSC ಕಂಟ್ರೋಲ್ನಾಗ. ಇವು ನೆನಪಿಟ್ಕೋರಿ ಎರಡು. ಈಗ ಮಿನಿಸ್ಟ್ರಿಗಳು ಹೇಳ್ತಾನೆ ಯಾವ್ದಂದ್ರೆ ಇಂಡಿಯನ್ ಆರ್ಮಿಗೆ ಬಂದ್ರೆ ಯಾವ ಮಿನಿಸ್ಟ್ರಿ ಬರ್ತೈತೆ ಅಂದ್ರೆ ಇಂಡಿಯನ್ ಆರ್ಮಿ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನೆನಪಿಟ್ಕೋರಿ, ಇಂಡಿಯನ್ ಆರ್ಮಿ ಬಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಈ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಬಂದ್ರೆ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಈಗ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಾಗ ಯಾವ ಅದಾವ ಅಂತ ಹೇಳ್ರಿ ನೋಡು. ಎಷ್ಟು ಅದಾವ ಇದ್ರೊಳಗೆ? 8 ಅದಾವ, 7 ಅದಾವ? 7 ಅದಾವ, 8 ಅಲ್ಲ 7. 8ನೇದು ಯಾವ ಸೇರಿಸಿದ್ ಮತ್ತೆ? RPF ಬರಂಗಿಲ್ಲ, ರೈಲ್ವೆ ಮಿನಿಸ್ಟ್ರಿ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಹೇಳ್ತೀನಿ ಅಸ್ಸಾಂ ರೈಫಲ್ಸ್ ಐತಿ. ಈಗ 7 ಹೇಳ್ತೀನಿ. ಗೊತ್ತಾದ ಮೊದಲು ಗೊತ್ತಾತ ಇಂಡಿಯನ್ ಆರ್ಮಿ ಬೇರೆ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಬೇರೆ. ಗೊತ್ತಾತ? ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಯಾಕೆ ಕರೆದಾರ? ಆರ್ಮಿ ಏನು ಮಾಡ್ತೈತಿ, ಎಕ್ಸ್ಟರ್ನಲ್ ಥ್ರೆಟ್ಸ್ ಏನು ಬರ್ತಿರ್ತಾವಲ್ರಿ, ಎಕ್ಸ್ಟರ್ನಲ್ ಥ್ರೆಟ್ಸ್ ಬಂದಾಗ ಅದಕ್ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರ್ತೈತೆ. ಅಂದ್ರೆ ಡಿಫೆನ್ಸ್ ಮಿನಿಸ್ಟ್ರಿದವರ ಅತ್ಯುನ್ನತವಾದ ಅಧಿಕಾರಿಯಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿದವರ ಏನು ಬೇಕಾದ್ ಮಾಡ್ಬೋದು. ಯಾವ್ದನ್ನ ಸೆಂಟ್ರಲ್ ಆರ್ಮ್ಡ್ ಇಂಡಿಯನ್ ಆರ್ಮಿಗೆ ಬಂದಾಗ ಇಂಡಿಯನ್ ಆರ್ಮಿಗೆ ಯಾಕೆ ಆದ್ಯತೆ ಜಾಸ್ತಿ ಇರ್ತೈತೆ ಅಂದ್ರೆ ಸಪ್ರೇಟಾಗಿ ಬಜೆಟ್ನಾಗ ಅವ್ರಿಗೆ ಅಲೋಕೇಶನ್ ಮಾಡ್ತೀವಿ. ಬಟ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಇರ್ತೈತಲ್ಲ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತೈತಿ. ಈಗ ಅಮಿತ್ ಶಾ ಅಲ್ಲಿ ಹೋಗ್ಬೇಡ ಅಂದ್ರೆ ಅವ್ರು ಹೋಗಂಗಿಲ್ಲ. ಈಗ ಬಟ್ ಆರ್ಮಿದ ಹಂಗಿಲ್ಲ, ಇಂಡಿಯನ್ ಆರ್ಮಿದವ್ರು ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್. ಯಾವುದೇ ಸ್ಟೇಟ್ನಾಗ ಏನು ಆದ್ರೂ ಮಿಲಿಟ್ರಿ ಹೋಗ್ಬೇಕಂತೇಳಿ ಬರತೈತೆ ಮಿಲಿಟ್ರಿ. ಬಟ್ ಈ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಏನಿರ್ತೈತಲ್ಲ ಅದು ಬರಂಗಿಲ್ಲ. ಎಲ್ಲಾರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಂಟ್ರೋಲ್ನಾಗ ಇರ್ತೈತಿ. ಇದ್ರೊಳಗೆ 7 ಬರ್ತಾವೆ. 7 ಹೇಳ್ಕೊಡ್ತೀನಿ, ನೆನಪಿಟ್ಕೋರಿ. ಇವ್ನು ಬಿಟ್ಟು ಯಾವ ಬರ್ತಾವ ಅಂದ್ರೆ ಆರ್ಮಿ ಇರ್ತೈತಿ. 7 ಹೇಳಿ. 1ನೇದು ಯಾವ್ದಂದ್ರೆ ನಿಮ್ಗೆ ನೆನಪಿದ್ದು ಹೇಳ್ರಿ, ಒಂದೊಂದು ಹೇಳ್ತೀನಿ. ITBP ಗೊತ್ತಾತ? 1ನೇದ ITBP ಅಂತ ಬರ್ತದೆ, ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಅಂತ ಕರಿತೀವಿ. ನೆನಪೈತಾ? ಇದು ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಏನು ಮಾಡ್ತೈತೆ ಅಂದ್ರೆ ಇಂಡಿಯಾ ಮತ್ತು ಚೀನಾ ನಡು ಬಾರ್ಡರ್ ಸೆಕ್ಯೂರಿಟಿ ಮಾಡ್ತಿರ್ತೈತಿ. ನೆಕ್ಸ್ಟ್ BSF ಬರ್ತೈತಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ಇವ್ರು BSF ದವ್ರು. ಮತ್ತೆ ಹಿಂಗೆ ಕನ್ಫ್ಯೂಸ್ ಆಗ್ಬೇಡ್ರಿ, ನಾಳೆ ಎಲ್ಲರ ಯಾವ್ದಾರ ಕಂಟ್ರಿ ಜೋಡ ವಾರದಾಗ BSF ದವ್ರು ಪಾರ್ಟಿಸಿಪೇಟ್ ಮಾಡ್ತಾರೋ ಇಲ್ಲೋ ಅಂತೇಳಿ ವಾಲಂಟಿಯರ್ ಆಗಿ ತೊಗೋಬೋದು. ಅವ್ರಿಗೆ ಫೋರ್ಸ್ ಎಲ್ಲರ ಕಡಿಮೆ ಬಿದ್ದರೆ ಜಕ್ಕೋಬೋದು. ಬಟ್ ಅವ್ರದ್ದು ಏನೈತೆ ಅಂದ್ರೆ BSF ಅಂದ್ರೆ ಬಾರ್ಡರ್ ಸೆಕ್ಯೂರ್ ಮಾಡೋದು ಅಷ್ಟ. ಅಲ್ಲಿ ಎಲ್ಲರ ಭಾಳ ಏನರ ಯುದ್ಧ ನಡೆಯೋ ಪೊಸಿಷನ್ ಬರ್ತೈತಿ, ಅವಾಗ ಇಂಡಿಯನ್ ಆರ್ಮಿಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಇಂಡಿಯನ್ ಆರ್ಮಿ ಅಥವಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದಾಗ ಬಂದಾಗ ಚೀಫ್ ಇನ್ ಕಮಾಂಡರ್ ಹತ್ರ ರಾಷ್ಟ್ರಪತಿ ತಗೋತಾರೆ. ಯಾವ್ಯಾವ 3 ಹೆಡ್ ಹೇಳ್ರಿ ಅವ್ರ? ಕಮಾಂಡರ್ ಇನ್ ಚೀಫ್ ಅಂತ ರಾಷ್ಟ್ರಪತಿ ಬರ್ತಾರೆ. 3 ಯಾವ ಬರ್ತಾವೆ? ಭೂಸೇನೆ, ವಾಯುಸೇನೆ ಮತ್ತು ಇವೆಲ್ಲ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರ್ತಾವೆ. ಬಟ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಐತಲ್ಲ, ಇದು ಪೂರ್ತಿ ಡಿಫ್ರೆಂಟ್. ಅದ್ರ ಸಲ್ಮಂದ್ ನ್ಯೂಸ್ನಾಗ ಎದಕ್ಕೆ ಬಂದಿತ್ತಂದ್ರೆ ಅದ ಅಧಿವೇಶನದಾಗ ಯಾಕೆ ಡಿಸ್ಕಷನ್ ಮಾಡತ್ತಿದ್ರೆ IPS ದಿಂದ ಏನು ಬಂದಿರ್ತಾರಲ್ರಿ IPS ಆಫೀಸರ್ಗಳು, ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ ತಿಳ್ಕೊರಿ. ಅವ್ರಿಗೆ ಪ್ರಮೋಷನ್ ಅದು ಹೋಲ್ಡ್ ಮಾಡ್ತಿದ್ರು, ಪ್ರಮೋಷನ್ ಅದು ಜಲ್ದಿ ಆಗ್ತಿದ್ದಿಲ್ಲ ಮತ್ತು ಅವ್ರಿಗೆ ಸೆಕ್ಯೂರಿಟಿ ಇದ್ದಿದ್ದಿಲ್ಲ. ಇಂಡಿಯನ್ ಆರ್ಮಿದಾಗ ಹೆಂಗೈತೆ ಅಂದ್ರೆ ಫುಲ್ ಸೆಕ್ಯೂರ್ ಇರ್ತಾರೆ. ಆರ್ಮಿದಾಗ ಹೋದ್ರೆ ಸೆಕ್ಯೂರ್ ಅಂತ ಕರಿತಿರ್ತಾರಲ್ಲ, ಸೇಮ್ ಸೆಕ್ಯೂರಿಟಿ ಎಲ್ಲ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವ್ರು ನೋಡ್ಕೋತಾರೆ. ಬಟ್ ಇದೇನಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದವ್ರು ಅವ್ರಿಗೆ ಪ್ರೊಟೆಕ್ಷನ್ ಸಿಗತ್ತಿಲ್ಲ ಮತ್ತು ಅವ್ರಿಗೆ ಪ್ರಮೋಷನ್ ಜಲ್ದಿ ಸಿಗಂಗಿಲ್ಲ ಅಂತೇಳಿ ಅಪೋಸ್ ಮಾಡತ್ತಿದ್ರು. ಅದು ಬಿಲ್ ಮಂಡನೆ ಮಾಡತ್ತಿದ್ರಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದವ್ರದ್ದು. ಅದ್ರ ಸಲ್ಮಂದ್ ನ್ಯೂಸ್ನಾಗ ಬಂದಿತ್ತು. ಈಗ ಯಾವ ಎರಡು ಹೇಳ್ರಲ್ಲ, ಒಂದು ITBP 7 ಅದಾವ ಅಂತ ಹೇಳಿದ್ನಿ, ಒಂದು ITBP ಆತ, ಇನ್ನೊಂದು BSF ಆತ. ನೆಕ್ಸ್ಟ್ CISF ಅಂತ ಬರ್ತದೆ. CISF ಫುಲ್ ಫಾರ್ಮ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದ್ರ ಮೇಲೂ ಕ್ವಶನ್ ಕೇಳಿರ್ತಾರೆ ನೋಡು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಬರ್ತಾವಲ್ಲ, ಅದಕ್ಕೆ ಸೆಕ್ಯೂರಿಟಿ ಕೊಡೋದು ಯಾರ್ದು ಜವಾಬ್ದಾರಿ ಇರ್ತೈತೆ ಅಂದ್ರೆ
CISF ನೆನಪಿಟ್ಕೋರಿ. ಇನ್ನೊಂದು ಏನಂದ್ರೆ ರೀಸೆಂಟಾಗಿ ನಮ್ದು ಯಾವ್ದಂದ್ರೆ ಮ್ಯಾಲ ಪಾರ್ಲಿಮೆಂಟ್ ಅಂತ ಬರ್ತೈತೆ, ಸಂಸತ್ತು ಅಂತ ಮಾಡ್ಯಾರಲ್ಲ ಹೊಸಾದ ಸೆಂಟ್ರಲ್ ವಿಸ್ತಾ ಯೋಜನೆ ಅಂಡರ್ ಪಾರ್ಲಿಮೆಂಟ್ನೇ ನಿರ್ಮಾಣ ಮಾಡ್ಯಾರಲ್ಲ. ನಡು ಅಟ್ಯಾಕ್ ಏನೋ ಆಗಿತ್ತಲ್ಲ, ಬಾಂಬ್ ಹಾಕಿದ್ರಿ, ಯಾವ್ದಾದ ಸ್ಮೋಕ್ ಬಾಂಬ್ ಅನ್ನೋದು ಅವಾಗ ಹಾಕಿದಾಗ ಅಲ್ಲಿದು ಏನಂದ್ರೆ ಪ್ರೊಟೆಕ್ಷನ್ ಡೆಲ್ಲಿ ಪೊಲೀಸ್ ಫೋರ್ಸ್ದವ್ರು ಪ್ರೊಟೆಕ್ಷನ್ ಕೊಡ್ತಿದ್ರಿ. ಅದ್ರದ್ದು ಪ್ರೊಟೆಕ್ಷನ್ ಈಗ ಪ್ರೆಸೆಂಟ್ ಯಾರು ಕೊಡತ್ತಾರಂದ್ರೆ CISF ದವ್ರ ಕೊಡತ್ತಾರ. ನೆನಪಿಟ್ಕೋರಿ, ಸಂಸತ್ತಿಗೆ ಸೆಂಟ್ರಲ್ ವಿಸ್ತಾ ಯೋಜನೆ ಅಂಡರ್ ಸಂಸತ್ ನಿರ್ಮಾಣ ಮಾಡ್ಯಾರಲ್ಲ ಪಾರ್ಲಿಮೆಂಟ್ ಅಂತೇಳಿ, ಅದಕ್ಕೂ ಸೆಕ್ಯೂರಿಟಿ ಯಾರು ಕೊಡ್ತಾರಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದು ಆರ್ಮ್ಡ್ ಫೋರ್ಸಸ್ ಅಂತ ಕರಿತೀವಿ. ಮೂರದು. ಇನ್ನು ನಾಲ್ಕನೇದು CRPF ಅಂತ ಬರ್ತದೆ. CRPF CRPF ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸ್ ಬರ್ತೈತಲ್ಲ ಅದು. ಸೆಂಟ್ರಲ್ ರಿಸರ್ವ್ಡ್ ಅಲ್ಲ, ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸ್. CRPF ನಾಲ್ಕದು. ನೆಕ್ಸ್ಟ್ ಒಂದು ಹೇಳ್ರಿ, ಅಸ್ಸಾಂ ರೈಫಲ್ ತಗೋರಿ, ಇಲ್ಲಾರ SSB ಯಾವ್ದು ಹೇಳ್ರಿ. ಎರಡು ಬರ್ತಾವ. ಅದೇ ಒಂದು ಎಷ್ಟು 5 ಅದು. ಯಾವ್ದಂದ್ರೆ SSB ಅಂದ್ರೆ ಸಶಸ್ತ್ರ ಸೀಮಾ ಬಲ್. ಎಲ್ಲಿ ಕೊಡ್ತೈತಿ ಸೆಕ್ಯೂರಿಟಿ? ಇದು ನೆನಪಿಟ್ಕೋರೆ, ಭೂತಾನ ಮತ್ತು ನೇಪಾಳದ ಸ್ವಂತ ಆರ್ಮಿ ಇಲ್ರಿ, ಇವರ ಸಶಸ್ತ್ರ ಸೀಮಾ ಬಲ್ದವ್ರದಾರಲ್ಲ, ನೇಪಾಳ ಮತ್ತು ಭೂತಾನದವ್ರಿಗೆ ಸೆಕ್ಯೂರಿಟಿ ಕೊಡ್ತಾರ. ಇಂಡಿಯಾ ಮತ್ತು ಇನ್ನೊಂದು ಕನ್ಫ್ಯೂಸ್ ಆಗಬೇಡ್ರಿ, ಇಂಡಿಯಾ ಮತ್ತು ನೇಪಾಳ ನಡು ಏನು ಬಾರ್ಡರ್ ಐತಲ್ಲ ಅದಕ್ಕೆ ಸೆಕ್ಯೂರಿಟಿ ಬೇಕಾಗಿಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ನೇಪಾಳದಿಂದ ಔಟ್ ಆಫ್ ಕಂಟ್ರಿದ ಏನಾರ ಥ್ರೆಟ್ ಬರ್ತಾರಲ್ಲ ಅವಾಗ ಪ್ರೊಟೆಕ್ಷನ್ ಕೊಡ್ತಾರೆ. ಯಾಕಂದ್ರೆ ಭೂತಾನ ಮತ್ತು ಇಂಡಿಯಾ ಮತ್ತು ನೇಪಾಳ ಏನದಾವಲ್ಲ ಇವು ಒಂದು ಫ್ರೆಂಡ್ಲಿ ನೇಷನ್ಸ್ ಅತ್ತಾರಲ್ಲ. ಈಗ ಪಾಕಿಸ್ತಾನ ನಡು ಬಾರ್ಡರ್ ಫೋರ್ಸ್ ಇರ್ತೈತಿ, ಎದಕ್ಕೆ ನಿಂತಿರ್ತೈತಿ ಅಂದ್ರೆ ಅವ್ರ ಮೇಲೆ ನಂಬಿಕೆ ಇರಂಗಿಲ್ಲ. ಬಟ್ ನೇಪಾಳ ಭೂತಾನ್ ಮೇಲೆ ಏನೈತಿಲ್ಲ ಹಿಂಗೆ ಪ್ರೊಟೆಕ್ಷನ್ ಅಥವಾ ಸೆಕ್ಯೂರಿಟಿ ಅಂತ ಏನು ಇರಂಗಿಲ್ಲ, ನೆನಪಿಟ್ಕೋರಿ. ಬಟ್ ಸಶಸ್ತ್ರ ಸೀಮಾ ಬಲ್ ಬಂದ್ರೆ ಯಾವ 2 ಕಂಟ್ರಿ ಅಂದ್ರೆ ನೇಪಾಳ ಮತ್ತು ಭೂತಾನ್. ಎಷ್ಟು ಅದು? ಈಗ 6 ಅದು. 5 ಅದು. ಇನ್ನೊಂದು ಯಾವುದು? ಅಸ್ಸಾಂ ರೈಫಲ್ಸ್. ನೆನಪಿಟ್ಕೋರಿ, ಅಸ್ಸಾಂ ರೈಫಲ್ಸ್ದವ್ರು ಎಲ್ಲಿ ಸೆಕ್ಯೂರಿಟಿ ಅಂದ್ರೆ ಮಯನ್ಮಾರ್. ಅಸ್ಸಾಂ ರೈಫಲ್ಸ್ದವ್ರು ಬಂದ್ರತ್ತೇಳಿ ಇನ್ನು ಮಯನ್ಮಾರ್ ಬಾರ್ಡ್ರದ್ ಕಂಟ್ರಿ, ಓನ್ಲಿ ಮಯನ್ಮಾರ್ಗೆ ಅಷ್ಟಲ್ಲಿ ಬಾರ್ಡ್ರದು ಏನು ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ್ ಇದೆಲ್ಲಕ್ಕೂ ಬರ್ತೈತೆ ಅಸ್ಸಾಂ ರೈಫಲ್ಸ್. ಇನ್ನೊಂದು ಉಳಿತು ಯಾವ್ದು ಬರ್ತೈತಿ? NSG ಅಂತ ಬರ್ತದೆ. NSG ಫುಲ್ ಫಾರ್ಮ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ನೆನಪಿಟ್ಕೋರಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗೆ ಏನಂತ ಕರಿತಾರೆ ಅಂದ್ರೆ, ನಾಳೆ ಕನ್ಫ್ಯೂಸ್ ಆಗಬಾರ್ದು, ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಇರ್ತಾರಲ್ಲ, ಆ ಬ್ಲ್ಯಾಕ್ ಕ್ಯಾಟ್ಸ್ ಯಾರಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ದವ್ರು ಬರ್ತಾರೆ. ಯಾರಂದ್ರೆ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರಿತಾರೆ. ಕನ್ಫ್ಯೂಸ್ ಆಗಬೇಡ್ರಿ. ಇದು ಯಾವ್ದ್ರಾಗ ಬರ್ತೈತೆ ಅಂದ್ರೆ ಸೆಂಟ್ರಲ್ ಆರ್ಮ್ಡ್ CAPF ಅಂತ ಬರ್ತದೆ. ಇದ್ರ ಅಂಡರ್ CAPF ಅನ್ನೋದು ಏನಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಕರಿತಾರೆ. ಅದ್ರೊಳಗೆ ಎಷ್ಟು ಅಂದ್ರೆ 7 ಬಡ ಬಡ ಹೇಳ್ರಿ. ಒಂದೇದು ITBP, BSF, CRPF, CISF, SSB, ಅಸ್ಸಾಂ ರೈಫಲ್, NSG ಗೊತ್ತಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಥವಾ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರೀತಾರೆ. ಇನ್ನೊಂದು ಬರ್ತೈತಿ SPG ಅಂತ. ಇದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾಗ ಬರಂಗಿಲ್ಲ. SPG ಅದಕ್ಕೆ ತರ್ತಾರೆ ಹೇಳ್ರಿ. ಇದು 19 ಅದಕ್ಕೆ ಯಾವ ಇಯರ್ದಾಗ ಬರ್ತೈತಿ? ಇದು ಎದನ್ನ ನೆನಪಿಟ್ಕೋರು, ಆಪರೇಷನ್ ಬ್ಲೂ ಸ್ಟಾರ್ ಯಾವಾಗ ಆಗಿರ್ತೈತಿ? 1985ದಾಗ ಆಕತಿ. 84ದಾಗ ಆಗಿರ್ತೈತಿ. 1984ದಾಗ ಇಂದಿರಾ ಗಾಂಧಿಗೆ ಹೊಡಿದು ಅದಲ್ಲ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಮಾಡಿರ್ತಾರೆ. ಇಂದಿರಾ ಗಾಂಧಿಗೆ ಹೊಡಿ ಸಲ್ವಂದು ಆಪರೇಷನ್ ಬ್ಲೂ ಸ್ಟಾರ್ ಮಾಡಿರಂಗಿಲ್ಲ. ಆಪರೇಷನ್ ಬ್ಲೂ ಸ್ಟಾರ್ದಾಗ ಏನು ಮಾಡ್ತಾರೆ, ಗೋಲ್ಡನ್ ಟೆಂಪಲ್ ಒಳಗೆ ಏನು ಟೆರರಿಸ್ಟ್ಗಳು ಬಂದಿರ್ತಾರಲ್ಲ ಅವ್ರಿಗೆ ಆರ್ಮ್ ಫೋರ್ಸಸ್ ಏನಕ್ಕತ್ತೆ ಅಂದ್ರೆ ಬೂಟ್ ಹಾಕೊಂಡು ಹೋಗಿರ್ತಾರೆ. ಸಿಕ್ಕರ ಏನು ಅಂಗರಕ್ಷಕರು ಕೊಲ್ತಾರೆ. ಯಾವ ಇಯರ್ದಾಗ? 1984ದಾಗ. 85ದಾಗ ಕೊಲ್ತಾರ. ಎಲ್ಲ ಬಂದಿದ್ದು 85ದಾಗ. ಇದನ್ನು ಹೇಳತ್ತ ನೆನಪಿಟ್ಕೊಳಕ. ಆಪರೇಷನ್ ಬ್ಲೂ ಸ್ಟಾರ್ ಆಗಿದ್ದು ಯಾವಾಗ ಅಂದರೆ 84ದಾಗ. ಏನು ಮಾಡಿರ್ತಾರೆ ಅಂದರೆ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅವಾಗ ಗೋಲ್ಡನ್ ಟೆಂಪಲ್ ಅಥವಾ ಅಮೃತ್ಸರ್ ಅಂತ ಕರಿತೀವಲ್ಲ, ಅಲ್ಲಿ ಇದನ್ನು ಯಾವ್ದು ಸಿಕ್ಕರದ ಏನತ್ತಾರ ಧಾರ್ಮಿಕ ಸ್ಥಳ ಅದು. ಅದ್ರೊಳಗ ಟೆರರಿಸ್ಟ್ಗಳು ಅದಾರ ಅಂತೇಳಿ 1984ದಾಗ ಹೋಗಿ ಹೊಡಿತಾರೆ. ಹೊಡೆದ್ಮೇಲೆ 1984ದಾಗ ಅಸಾಸಿನೇಷನ್ ಆಕತಿ ಯಾರ್ದ? ಇಂದಿರಾ ಗಾಂಧಿದು. ಅದಾದ್ಮೇಲೆ ಏನು ಗೌರ್ಮೆಂಟ್ ತಲೆಯಾಗ ಬರ್ತೈತೆ ಅಂದ್ರೆ ಅಂಗರಕ್ಷಕರ ಕೊಂದಿರ್ತಾರೆ. ಅಂಗರಕ್ಷಕರ ಅಂದ್ರೆ ಬಾಡಿ ಗಾರ್ಡ್ಸ್. ಯಾರ ಇಂದಿರಾ ಗಾಂಧಿ ಬಾಡಿ ಗಾರ್ಡ್ಸ್ ಅವ್ರನ್ನ ಕೊಲ್ತಾರನಂತೆ. ಪ್ರೈಮ್ ಮಿನಿಸ್ಟರ್ಗಳಿಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಬಾಡಿ ಗಾರ್ಡ್ಸ್ಗಳು ಸೇಫ್ ಇಲ್ಲ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಒಂದು ಹೊಸ ಫೋರ್ಸ್ ತರ್ಬೇಕಂತೇಳಿ ಯಾವ್ದು ತರ್ತಾರೆ ಅಂದ್ರೆ SPG. ಅದಾದ 1 ವರ್ಷಕ್ಕೆ 85ದಾಗ ತರ್ತಾರೆ. SPG ಅಂದ್ರೆ NSG 85. ಹಾಂ NSG SPG ಯಾವಾಗ ಬರ್ತದೆ ಮತ್ತೆ? 88 ಜಾರಿಗೆ 85ದಾಗ ಆ್ಯಕ್ಟ್ ಮಾಡ್ತಾರ. ಬಟ್ NSG ಬರೋದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ. SPG 85 ಅಲ್ಲ, ಅದ 85. ಬಟ್ ಆ್ಯಕ್ಟ್ ಪಾಸ್ ಆಗಿದ್ದು 85, 88 ಜಾರಿಗೆ ಬಂದ. ಬಟ್ SPG ತಂದಿದ್ದ ಪ್ರೈಮ್ ಮಿನಿಸ್ಟರ್ ಸಲ್ ಬಂದಲ್ಲ. NSG ಬಂದಿದ್ದು ನ್ಯಾಷನಲ್ ಸೆಕ್ಯೂರಿಟಿ. ಕರೆಕ್ಟ್. ಅದನ್ನ ಹಿಂಗೆ ಕನ್ಫ್ಯೂಸ್ ಆದ್ರೆ ಇನ್ನೊಮ್ಮೆ ಅಂತ
ಎನ್ ಎಸ್ ಜಿ ಬಂದ್ರೆ ಗೊತ್ತಾತ. ಎನ್ ಎಸ್ ಜಿ ಅದಕ್ಕೆ 1985ದಾಗ ಬರ್ತದೆ. ಎನ್ ಎಸ್ ಜಿ ಹೆಸರು ಏನಿರ್ತೈತೆ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಎದ್ರ ಸಲ್ಮಂದ್ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿರ್ತಾರೆ, ಟೆರರಿಸ್ಟ್ಗಳು ಅದಾರ ಅಂತೇಳಿ. ನ್ಯಾಷನಲ್ ಸೆಕ್ಯೂರಿಟಿ ಸಲ್ಮಂದ್ ಟೆರರಿಸ್ಟ್ಗಳು ಸಲ್ಮಂದ್ ಮಾಡಿದ್ದಂದ್ರೆ ತಂದಿದ್ದು ಎನ್ ಎಸ್ ಜಿನ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಈಗೂ ಬ್ಲ್ಯಾಕ್ ಕಮಾಂಡ್ಸ್ಗಳು ಬರ್ತಾರೆ ನೋಡ್ರಿ. ಇದ್ರೊಳಗೆ ಮುಂಬೈ ಅಟ್ಯಾಕ್ ಆಗಿತ್ತು ನೆನಪೈತಲ್ಲ, ಅವಾಗೂ ಯಾರು ಬಂದಿರ? ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಇವರ ಬಂದಿರ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇರುವುದ ಟೆರರಿಸ್ಟ್ಗಳು ಸಲ್ಮಂದ್. ನಾ ಹೇಳತ್ತಿದ್ದ 84ದಾಗ ಏನು ಅಸಾಸಿನೇಷನ್ ಅಂತ ಮಾಡ್ತಾರಲ್ಲ ಇಂದಿರಾ ಗಾಂಧಿನ, ಅವಾಗ ಇಂದಿರಾ ಗಾಂಧಿ ಸಲ್ಮಂದ್ ಸೆಕ್ಯೂರಿಟಿ ಇಲ್ಲ, ಬಾಡಿ ಗಾರ್ಡ್ಗಳು ಸೇಫ್ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಅಂದ್ರೆ SPG ಅಥವಾ ಹೊಸ ಪ್ರೊಟೆಕ್ಷನ್ ಫೋರ್ಸ್ ತರ್ತಾರೆ. 85ದಾಗ ಬಿಲ್ ಪಾಸ್ ಮಾಡಿರ್ತಾರೆ. SPG ತಂದಿದ್ದ ಇದಕ್ಕಂದ್ರೆ ಯಾರ್ಯಾರ ಪ್ರೈಮ್ ಮಿನಿಸ್ಟರ್ಗಳು ಏನಿರ್ತಾರಲ್ಲ ಅವ್ರಿಗೆ ಪ್ರೊಟೆಕ್ಷನ್ ಕೊಡಕ್ಕೆ. ಕನ್ಫ್ಯೂಸ್ ಆಗತ್ತಿಲ್ಲಲ್ಲ? ಏನು ಕನ್ಫ್ಯೂಸ್ ಆತಾ ಇಲ್ಲಲ್ಲ? ಗೊತ್ತಾತಲ್ಲ? SPG ಅಂತ ಬರ್ತದೆ. ಇದಕ್ಕೆ ಏನಂತಾರೆ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಕರೀತಾರೆ. ಇದು ಕನ್ಫ್ಯೂಸ್ ಆಗಬೇಡ್ರಿ. ಆಪರೇಷನ್ ಬ್ಲೂ ಸ್ಟಾರ್ದಾಗ ಏನು 84ದಾಗ ಆದ್ಮೇಲೆ ಏನು NSG ತರ್ತಾರಲ್ಲ ಅದನ್ನು 85ದಾಗ ತರ್ತಾರೆ NSG. ಬಟ್ ತಂದಿದ್ದು ಮೇನ್ ಮೋಟೋ ಏನಂತಂದ್ರೆ ಸೆಕ್ಯೂರಿಟಿ ಕೊಡಕ್ಕೆ, ಅಥವಾ ಏನಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಥ್ರೆಟ್ಸ್ ಏನು ಟೆರರಿಸ್ಟ್ಗಳು ಬರ್ತಾರಲ್ಲ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ. ಬಟ್ ಪ್ರೈಮ್ ಮಿನಿಸ್ಟರ್ ಸಲ್ಮನ್ ಸಪ್ರೇಟ್ 85ದಾಗ ಅಂದ್ರೆ ಒಂದು ವರ್ಷ 84ರಾಗ ಇಂದಿರಾ ಗಾಂಧಿ ಸತ್ತಿರ್ತಾರೆ. ಅವ್ರ ಬಾಡಿ ಗಾರ್ಡ್ಗಳು ಸೇಫ್ ಇಲ್ಲತ್ತ 85ರಾಗ ಬಿಲ್ ಪಾಸ್ ಮಾಡ್ತಾರೆ. ಹೊಸ ಪ್ರೊಟೆಕ್ಷನ್ ಗ್ರೂಪ್ ತರಬೇಕತ್ತ. ಯಾವ್ದಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತಾರೆ. ಮತ್ತು ಇದೆಲ್ಲರ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದ್ರೊಳಗೆ ಯಾವ್ದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾಗ ಬರ್ತೈತೆ ಅಂದ್ರೆ ಬರಂಗಿಲ್ಲ. ಇದ್ರೊಳಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಎಲ್ಲ ಇವು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾಗ ಏನು ಕ್ಯಾಂಡಿಡೇಟ್ಸ್ಗಳು ಅಥವಾ ಅಭ್ಯರ್ಥಿಗಳು ಇದನ್ನ ವರ್ಕರ್ಸ್ ಏನು ಇರ್ತಾರಲ್ರಿ ಅವ್ರನ್ನ ಇದನ್ನ ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೋತಾರೆ ಒಬ್ಬೊಬ್ರನ್ನ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅನ್ನೋದು ಏನೈತಿಲ್ಲ IPS ಹೆಡ್ ಒಂದು ಇದನ್ನ ಬರ್ತೈತೆ ಅವ್ರ ಕಮಿಷನ್. ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಎಲ್ಲ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾನ ಒಬ್ಬೊಬ್ರನ್ನ. ಅವ್ರು ಸೆಕ್ಯೂರಿಟಿ ಕೊಡ್ತಿರ್ತಾರೆ. ಗೊತ್ತಾತಲ್ಲ? SPG ಜಾರಿ ಬಂದಿದ್ದಂದ್ರೆ 88ದಾಗ, ಬಟ್ ಪಾಸ್ ಆಗಿದ್ದು 85ದಾಗ. ಗೊತ್ತಾತಾ? ಓಕೆ. SPG ಬತ್ತಲ್ಲ, ಹಿಂಗೆ ಬಂದಾಗ ಇನ್ನೊಂದು ಹೇಳಿದ್ ನೋಡ್ರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ ಈ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಪ್ರೆಸಿಡೆಂಟ್ಗಳಾಗಲಿ ಈಗ ಏನಂದ್ರೆ ಪ್ರೊಟೆಕ್ಷನ್ ಸಲ್ಮಂದ್ ಬಂದಾಗ ಗೊತ್ತಾತ ಪ್ರೈಮ್ ಮಿನಿಸ್ಟ್ರಿಗೆ ಪ್ರೊಟೆಕ್ಷನ್ ಕೊಡೋದು ಯಾವುದಂದ್ರೆ SPG ಅಂತ ಬರ್ತದೆ. ಅವ್ರು ಹಿಡ್ಕೊಂಬಂದಿರ್ತಾರಲ್ಲ, ಒಂದು ಬ್ಯಾಗ್ ಹಿಡ್ಕೊಂಬಂದಿರ್ತಾರಲ್ಲ ಸೇಮ್ ಹಂಗೆ. ಈಗ ಬಂದಾಗ ಪ್ರೆಸಿಡೆಂಟ್ ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಲಿ ಇವ್ರು ಯಾರೋ ಹೋಗ್ಬೇಕಾರೆ ಅವ್ರು ಪ್ರೋಟೋಕಾಲ್ ಫಾಲೋ ಮಾಡಿಸ್ಬೇಕಾದ್ರೆ ಬುಕ್ ಇರ್ತಾವೆ. ಅವು ಬುಕ್ ರೀಸೆಂಟಾಗಿ ನ್ಯೂಸ್ನಾಗ ಅದಾವ ಅಂತ ಹೇಳಿದ್ ನೆನಪದವು. ಇದು ಹೇಳಿದ್ದು ದ್ರೌಪದಿ ಮುರ್ಮು ಸಲ್ಮಂದ್ ವೈಲೇಟ್ ಆಗಿತ್ತಲ್ಲ ಪಶ್ಚಿಮ ಬಂಗಾಳದಾಗ, ಮಮತಾಕ್ಕನ ಕಡೆನಾಗಿತ್ತು ನೋಡೋದು. ಹೇಳ್ರಿ ಈಗ ಹೋತ ಅವ್ರದ್ದು ಆಡಳಿತ. ಹೇಳ್ರಿ ಹೇಳಿದ್ನೆಲ್ಲ ಬುಕ್ಕ. ಮಮತಾ ಬ್ಯಾನರ್ಜಿ ಹೋಗಿ ಪ್ರೆಸಿಡೆಂಟ್ನ ಇದನ್ನ ಮಾಡಕ್ಕೆ ಹೋಗಿದ್ದಿಲ್ಲ, ಏನಂತಾರ ವೆಲ್ಕಮ್ ಮಾಡಕ್ಕೆ ಹೋಗಿದ್ದಿಲ್ಲ. ಎಲ್ಲಿ ಏರ್ಪೋರ್ಟ್ ಒಳಗೆ ಇದನ್ನ ಪ್ರೆಸಿಡೆಂಟ್ನ ವೆಲ್ಕಮ್ ಮಾಡಕ್ಕೆ ಹೋಗಿದ್ದಿಲ್ಲ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವ್ರು ಒಂದು ಬುಕ್ ಹೊಡಿಸಿರ್ತಾರೆ. ಆ ಬುಕ್ ಅಂದ್ರೆ ರೂಲ್ಸ್ ಅದ. ರೂಲ್ಸ್ ಅಂದ್ರೆ ಕಂಪಲ್ಸರಿ ಯಾವ ಸ್ಟೇಟಿಗೆ ಡಿಗ್ನಿಟರಿಗಳು ಹೋಗಿರ್ತಾರಲ್ಲ ಆ ಸ್ಟೇಟ್ನಾಗ ಕಂಪಲ್ಸರಿ ಆ ಸ್ಟೇಟ್ ಸರ್ಕಾರದವ್ರು ಯಾರ ಮುಖ್ಯಸ್ಥರು ಬಂದವ್ರನ್ನ ವೆಲ್ಕಮ್ ಮಾಡಬೇಕು. ಯಾಕಂದ್ರೆ ಅದೇನಂದ್ರೆ ನಮ್ಮಲ್ಲಿ ಸ್ವಾಗತ ಕೋರೋದು ನಮ್ಮ ಇಂಡಿಯನ್ ಕಲ್ಚರ್ ಅಂತ ಹೇಳಿರ್ತಾರೆ. ಅದು ರೂಲ್ಸ್ ಐತಿ. ಅದ್ರ ಸಲ್ಮಂದ್ ಯಾವ ರೂಲ್ಸ್ ಬುಕ್ ಹೇಳಿದ್ನಿ? ಎರಡು ಬ್ಲೂ ಬುಕ್ ಮತ್ತೊಂದ ಎರಡು ಹೇಳಿದ್ನಲ್ಲ. ಬ್ಲೂ ಬುಕ್ ಒಂದು ಹೇಳಿದ್ನಿ, ಇನ್ನೊಂದ ಯೆಲ್ಲೋ ಬುಕ್ ಒಂದು ಹೇಳಿದ್ದಿಲ್ಲ. ಈ ಬ್ಲೂ ಬುಕ್ ಯಾರಿಗೆ ಬರ್ತದೆ ಹೇಳ್ರಿ? ಪ್ರೆಸಿಡೆಂಟ ಮತ್ತು ಪ್ರೆಸಿಡೆಂಟ್ ಒಬ್ಬರಿಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ ಮತ್ತು ಪ್ರೈಮ್ ಮಿನಿಸ್ಟ್ರಿಗೆ ಬಂದಾಗ ಬ್ಲೂ ಬುಕ್ ಅಂತ ಹೇಳಿದ್ನಿ. ಯಾವ ಮಿನಿಸ್ಟ್ರಿದವ್ರು ಹೊಡಿಸ್ತಾರೆ ಇದನ್ನು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇದು ಹೆಂಗತ್ತೆ ನೆನಪಿಟ್ಕೋರೆ. ನ್ಯೂಸ್ನಾಗ ಎದಕ್ಕೆ ಬಂದಿತ್ತಂದ್ರೆ ಯಾವ್ದು ಪಶ್ಚಿಮ ಬಂಗಾಳದಾಗ ಏನಾಗಿತ್ತಂದ್ರೆ ರಾಷ್ಟ್ರಪತಿ ಹೋಗಿದ್ರು. ಈಗ ರಾಷ್ಟ್ರಪತಿ ಹೋದಾಗ ಅಲ್ಲಿ ತೃಣಮೂಲ್ ಕಾಂಗ್ರೆಸ್ ಇತ್ತು. ತೃಣಮೂಲ್ ಕಾಂಗ್ರೆಸ್ ಇದ್ರೂ ಯಾವುದೇ ಗೌರ್ಮೆಂಟ್ ಇರಲಿ, ಒಂದು ದೇಶದ ಪ್ರಧಾನಮಂತ್ರಿ ಅಂದರೆ ನಮ್ಮ ಭಾರತದ ಮೊದಲ ಪ್ರಜೆ ಅಂತ ಕರಿತೀವಿ. ಅವ್ರು ಯಾವುದೇ ಸ್ಟೇಟಿಗೆ ಹೋದ್ರೂ, ಯಾಕಂದ್ರೆ ನಮ್ಮ ಭಾರತ ಹೆಂಗೈತೆ ಅಂದ್ರೆ ರಾಜ್ಯಗಳ ಒಕ್ಕೂಟ ಆಗೈತೆ. ಆ ರಾಜ್ಯ ಭಾರತ ಬಿಟ್ಟು ಹೊರಗಿರಂಗಿಲ್ಲ. ಹೌದಲ್ಲ? ದೇಶದ ಮುಖ್ಯಸ್ಥರು ಬಂದಾರಂದ್ರೆ ಅವ್ರನ್ನ ವೆಲ್ಕಮ್ ಮಾಡೋದು ಆ ರಾಜ್ಯದ ಮುಖ್ಯಸ್ಥರು ಬಂದಾಗ ಯಾರು ಇರ್ತೀವಿ ಅಂದ್ರೆ ನಾವು ರಾಜ್ಯ ಸರ್ಕಾರದ ಮುಖ್ಯಸ್ಥರು ಅಂದ್ರೆ CM ಅಂತ ಕರಿತೀವಿ. ಬಟ್ ರಾಜ್ಯದ ಪ್ರಥಮ ಪ್ರಜೆ ಅಂದ್ರೆ ಗವರ್ನರ್ ಅಂತ ಕರಿತೀವಿ. ಒಬ್ರು ಹೋಗ್ಬೇಕಿತ್ತು. ಗವರ್ನರ ಸೇಮ್ ಪಾರ್ಟಿದು ಇರ್ತಾರೆ. ಬಟ್ ರಾಜ್ಯ ಸರ್ಕಾರದ ಮುಖ್ಯಸ್ಥರು ಯಾರು ಇರ್ತಾರಲ್ಲ ಅವ್ರ ಕೈಯಾಗ ಆಡಳಿತ ಕಾರ್ಯಾಂಗ ಎಲ್ಲ ಅವ್ರ ಕಡೆ ಇರ್ತೈತಲ್ಲ. ಆ ರಾಜ್ಯ ಸರ್ಕಾರದ ಒಬ್ರು ಮುಖ್ಯಸ್ಥರು ಅದ್ರೊಳಗೆ ಮೆನ್ಷನ್ ಹಿಂಗಿಲ್ಲ ಮುಖ್ಯಮಂತ್ರಿನ ಹೋಗ್ಬೇಕತ್ತಿರಂಗಿಲ್ಲ, ಒಬ್ರು ಮಿನಿಸ್ಟರ ಹೋಗ್ಬೇಕತ್ತಿರ್ತೈತಿ. ಬಟ್ ತೃಣಮೂಲ್ ಕಾಂಗ್ರೆಸ್ದಿಂದ ಯಾರು ರೆಪ್ರೆಸೆಂಟ್ ಮಾಡಿದ್ದಿಲ್ರಿ. ಅದ್ರ ಸಲ್ಮಂದಿ ಏನು ಮಾಡಿದ್ರು ಅಂದ್ರೆ ಇದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವ್ರು ಏನಂದ್ರೆ ಬ್ಲೂ ಬುಕ್ ಏನು ರೂಲ್ಸ್ ಇರ್ತೈತಲ್ಲ ಆ ರೂಲ್ಸ್ ವೈಲೇಟ್ ಮಾಡಿರತ್ತ ಪಶ್ಚಿಮ ಬಂಗಾಳ ಮೇಲೆ ಇದನ್ನ ಹಾಕಿದ್ರು ಅವ್ರು. ಏನಂದ್ರೆ ಏನಂತಾರ ಕೇಸಲ್ಲ ಏನೋ ಅಂತಾರ, ಅದಕ್ಕೆ ನೆನಪು ಬರೋಲ್ಲ. ಪಶ್ಚಿಮ ಬಂಗಾಳ ಮೇಲೆ ಒಂದು ಡಿಬೇಟ್ ಮಾಡಿದ್ರು. ಅದ್ರ ಸಲ್ಮಂದ ಅದು ಏನೋ ಥರ ತಡಿ ರೂಲ್ಸ್ ವೈಲೇಟ್ ಮಾಡಿದ್ರು. ಬ್ಲೂ ಬುಕ್ದ ರೂಲ್ಸ್ ವೈಲೇಟ್ ಮಾಡ್ಯಾರತ್ತ ಪಶ್ಚಿಮ ಬಂಗಾಳ ಸರ್ಕಾರ ಮೇಲೆ. ಇದನ್ನು ಹೇಳಿದ್ರು ಅವ್ರು. ಒಂದು ಕಂಪ್ಲೇಂಟ್ ಅನ್ನಂಗಿಲ್ಲ, ಅದಕ್ಕೆ ಏನೋ ಅಂದರು. ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ, ಅದ ರೂಲ್ಸ್ ವೈಲೇಟ್ ಮಾಡಿದ್ದ. ಅದೇನೋ ಥರ ನೆನಪು ಬರೋಲ್ಲ. ನಾನು ಅದು ನೆನಪಿಟ್ಕೊ. ಗೊತ್ತಾತಲ್ಲ? ಬ್ಲೂ ಬುಕ್ಕ ಮತ್ತು ಯೆಲ್ಲೋ ಬುಕ್ಸ್ ಎದಕ್ಕಂದ್ರೆ ಈಗ ಯೆಲ್ಲೋ ಬುಕ್ಸ್ ಏನಿರ್ತಾವಲ್ರಿ ಓನ್ಲಿ VIP ಬರ್ತಾರಲ್ಲ, VIP ಸಲ್ಮಂದ್ ಒಂದು ರೂಲ್ಸ್ ಹೊಡಿಸ್ತೈತಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದವ್ರು. ಇದು ಹೋಮ್ ಅಫೇರ್ಸ್ ಇದ್ರದ್ದೇನು ವೈಲೇಟ್ ಮಾಡಿದ್ದಕ್ಕೆ ಏನು ಕಂಪ್ಲೇಂಟ್ ಮಾಡೋದು ಇದನ್ನ ತಿರಂಗಿಲ್ಲ. ಬಟ್ ಏನು ಡಿಗ್ನಿಟರೀಸ್ ಏನು ಬರ್ತಾರಲ್ಲ ಹೈಯೆಸ್ಟ್ ರ್ಯಾಂಕ್ನವ್ರು ಇದ್ದವ್ರು ಅವ್ರು ಬಂದಾಗ ವೆಲ್ಕಮ್ ಮಾಡೋದು ಪ್ರೊಸೀಜರ್ ಐತಿ. ಗೊತ್ತಾತಲ್ಲ? ಬ್ಲೂ ಬುಕ್ ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದು ಗೊತ್ತಾದವಲ್ಲ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಹೇಳ್ರಿ?
ಇನ್ನು ಯಾವ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕನ್ಫ್ಯೂಸ್ ಆಗಬಾರ್ದು. ನಾಳೆ CISF ದವ್ರು ಬಂದ್ರು ಇವ್ರು ಆರ್ಮಿ ಅಂತ ಕರಿಬಾರ್ದು, ನೆನಪಿಟ್ಕೋರು. ಸೆಂಟ್ರಲ್ ಅದಕ್ಕೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಎದಕ್ಕೆ ಕರೆದಾರ ಗೊತ್ತಾನ? ನಮ್ಮಲ್ಲಿ ಈಗ ಸ್ಟೇಟ್ದಾಗ ಪೊಲೀಸ್ಗಳು ಇರ್ತಾರಲ್ರಿ, ನಮ್ಮಲ್ಲಿ ಪೊಲೀಸರು ಇರ್ತಾರೆ, ಬಟ್ ಇಲ್ಲಿ ಯೂನಿಫಾರ್ಮ್ ಪೊಲೀಸರು ಇರ್ತಾರೆ, ಆರ್ಮ್ಡ್ ಹತ್ತಿರಂಗಿಲ್ಲ. ಬಟ್ ಸೆಂಟ್ರಲ್ ಆರ್ಮ್ಡ್ದಾಗ ನಮ್ಮ ಪೊಲೀಸ್ ಫೋರ್ಸಿಗೆ ಡಿಫ್ರೆನ್ಸ್ ಏನಂದ್ರೆ, ಇಲ್ಲಿ ಪೊಲೀಸರು ಏನಿರ್ತಾರಂದ್ರೆ ಏನರ ಜಗಳ ಅದು ಏನರ ಗಲಾಟೆ ಅದು ಹಾಕಿರ್ತಲ್ಲ, ಅವಾಗ ಅಟ್ಟ ಬಂದೂಕ ಲಾಠಿ ಅದು ತೊಗೊಂಬರ್ತಾರೆ. ಉಳ್ಕಿ ಟೈಮ್ ಹಂಗೆ ಅಡ್ಡಾಡ್ತಿರ್ತಾರಲ್ಲ ಪೊಲೀಸರು, ಪೊಲೀಸ್ ಫೋರ್ಸ್ ಅಂತ. ಬಟ್ ಸೆಂಟ್ರಲ್ ಆರ್ಮ್ಡ್ ಅಂತ ಎದಕ್ಕೆ ಕರ್ತಾರಂದ್ರೆ, ಈ CISF ದವ್ರು ನೋಡ್ರಿ, BSF ದವ್ರು ನೋಡ್ರಿ, ಎಲ್ಲೇ ಬಂದ್ರು ಆರ್ಮ್ಡ್ ತೊಗೊಂಡು ಬಂದಿರ್ತಾರ. ಅವ್ರು ಒಂದು ಬಂದೂಕ ಅಥವಾ 2 ಬಂದೂಕ್ ಹಿಡ್ಕೊಂಡ ಬಂದಿರ್ತಾರಲ್ಲ, ಅದಕ್ಕೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಕರೀತಾರೆ. ಅವ್ರಿಗೆ ಹೆಸರಿನಾಗ ಎಷ್ಟು ಜನ ಬರ್ತಾರಂದ್ರೆ 7 ಇದನ್ನ ಬರ್ತಾವೆ. ಯಾವ ಥರ ಫೋರ್ಸಸ್ಗಳ 7 ಬರ್ತಾವೆ. ಯಾವ ಮಿನಿಸ್ಟ್ರಿ ಅಂಡ್ರೆ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್, ಕನ್ಫ್ಯೂಸ್ ಆಗಂಗಿಲ್ಲಲ್ಲ, ಆರ್ಮಿ ಬೇರೆ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಬೇರೆ, ನೆನಪಿಟ್ಕೋರಿ. ಅಗ್ನಿವೀರ್ ಸ್ಕೀಮ್ ಬರ್ತೈತಲ್ಲ, ಇದು ಎದಕ್ಕೆ ನೇಮಕ ಮಾಡ್ತಾರೆ ಹೇಳ್ರಿ? ಅಗ್ನಿವೀರ್ದಾಗ ಇದ್ರೊಳಗೆ ಹೇಳ್ರಿ, ಆರ್ಮಿಗೆ ಹೋಗ್ತಾರೋ ಏನು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾಗ ಹೋಗ್ತಾರ? ಯಾರ್ರಿ? ಆರ್ಮಿಗೆ ಹೋಗ್ತಾರೆ. ಇದು ನೆನಪಿಟ್ಕೋರಿ, ಅಗ್ನಿವೀರ್ ಅಂತ ಬರ್ತೇಳಿ ಓನ್ಲಿ ಆರ್ಮಿಗೆ ಸೆಲೆಕ್ಟ್ ಆಗಿರ್ತಾರೆ. ಎಷ್ಟು ವರ್ಷದ ತನ ಅದ? 4 ವರ್ಷದ ತನ. 4 ವರ್ಷದ ಹೆಂಗಂದ್ರೆ ಕಾಂಟ್ರಾಕ್ಟ್ ಮೇಲೆ. ಫಸ್ಟ್ ಯಾವ ಇಯರ್ದಿಂದ ಯಾವ ಇಯರ್ ಕೊಟ್ಟಿರ? ಹಂಗಲ್ಲೋ, ಯಾವ ಇಯರ್ದಿಂದ ಯಾವ ಇಯರ್ ಏಜ್ ಲಿಮಿಟ್ ಕೊಟ್ಟಿರಲ್ಲ. ನಾ 14 ವರ್ಷನೇ ಅವಧಿನ ನಾ ಹೋಗ್ಬೋದನ್ನ ಅಗ್ನಿವೀರ್ ಅಂದ್ರೆ? 17 ವರೆಯಿಂದ 23 ವರೆ ಮಾಡ್ರ. ನನ್ನ 23 ಅಷ್ಟಲ್ರಿ, 23 21 ಇತ್ತ, 23 ಮಾಡಿದ್ರು. ಅದನ್ನ ಎಕ್ಸ್ಟೆಂಡ್ ಮಾಡಿದ್ರಲ್ಲ. 17 ವರೆ ಅಂದ್ರೆ 17 ವರೆ ಅಂದ್ರೆ 11 ವರೆ 11 ಕಲಿತಿರ್ತಾರ. ಹಾಂ, ಆ ಏಜ್ ಲಿಮಿಟ್ ನೆನಪು. ಅಗ್ನಿವೀರ್ ಸ್ಕೀಮ್ ಗೊತ್ತಲ್ಲ, ಅಗ್ನಿವೀರ್ ಸ್ಕೀಮ್ ತಂದಿದ್ದು ಎದಕ್ಕಂದ್ರೆ ಆರ್ಮಿದಾಗ ಭರ್ತಿ ಮಾಡ್ತಿರ್ತಾರೆ ನೋಡಿ. ಇವ್ರು ಹೆಂಗಂದ್ರೆ ಟೆಂಡರ್ ಬೇಸ್ ಮೇಲೆ ಇದ್ದಂಗೆ ರೀ. ಎಷ್ಟು ವರ್ಷದ ತನ ಟೆಂಡರ್ ಅಂದ್ರೆ 4 ವರ್ಷದ ತನ. 1 ಕೋಟಿ ರೂಪಾಯಿ ಏನೋ ಕೊಡ್ತಾರಲ್ಲ ಒಮ್ಮೆ ಹೋಗ್ಬಂದು. 10 ಲಕ್ಷ 12 ಲಕ್ಷ ಈಗ 1 ಕೋಟಿ ಅಂದ್ರೆ ನೀವು ಹೋಗ್ತೀನಿ. ಓಕೆ, ಏಜ್ ಲಿಮಿಟ್ ಗೊತ್ತಲ್ಲ ಅಗ್ನಿವೀರ್ದು. ಎಲ್ಲಿದೆ ಹೇಳ್ರಿ ಏಜ್ ಲಿಮಿಟ್ ಬಂದ್ರೆ? 17 ವರೆಯಿಂದ 20 ವರೆ, 23 21 ಇತ್ತ. 20 21 ಎಕ್ಸ್ಟೆಂಡ್ ಮಾಡಲಿಲ್ಲ. ಮಾಡ್ಯಾರ ನೋಡ್ರು, 23 ಮಾಡ್ಯಾರ. ಅದನ್ನ ಮತ್ತೆ 23 ಅದ ಮಾಡ್ಯಾರ. 23 ಮಾಡ್ಯಾರ. ಬಿಡ್ರಿ. ಅಗ್ನಿವೀರ್ ಗೊತ್ತಲ್ಲ, ಆರ್ಮಿ ಗಟ್ಟ ಸೆಂಟ್ರಲ್ ಆರ್ಮ್ಡ್ದಾಗ ಬರಂಗಿಲ್ಲ. ಸೆಂಟ್ರಲ್ ಆರ್ಮ್ಡ್ ಯಾವ ಮಿನಿಸ್ಟ್ರಿ ಅಂದ್ರೆ ಇದು ಹೇಳ್ರಿ. PM ಸೇತು ಸ್ಕೀಮ್ ಅಂತ ಹೇಳಿದ್ನಲ್ಲ, PM ಸೇತು ಎದಕ್ಕೆ ಬರ್ತೈತಿ? PM ಸೇತು ಸ್ಕೀಮ್ ಎದಕ್ಕೆ ಬರ್ತೈತಿ? ಇನ್ನೂ ಐತಿ ಟೈಮ್, ಬಿಡಂಗಿಲ್ಲ. ಇವತ್ತಿನೂ ಏನೋ ಹೇಳಿಲ್ಲ, ನಾನು ರಿವಿಷನ್ ಮಾಡ್ಸತ್ತೀನಿ. PM ಸೇತು ಸ್ಕೀಮ್ ಹೇಳ್ರಿ ಬಡಗ್ನ. PM ಸೇತು ಹೇಳಿದ್ವಲ್ಲ, ನಮ್ಮಲ್ಲಿ ಸ್ಕಿಲ್ ಇನ್ ಸ್ಕೂಲ್ ಅಂತ ಬಂದೈತೆ ಅಂತ ಹೇಳಿದ್ನಿ. ಇವು ಹೆಂಗೆ ಸ್ಕೀಮ್ಗಳು ಹೆಂಗೆ ನೆನಪಿಟ್ಕೋರಿ ಅಂದ್ರೆ, ನಮ್ಮ ಕರ್ನಾಟಕದಾಗ ಏನರ ಸ್ಕಿಲ್ ಮೇಲೆ ತಂದಿದ್ರು. ನಮ್ಮ ಕರ್ನಾಟಕದವ್ರು ಏನು ಮಾಡಿದ್ರೆ ಇದು ನೆನಪಿಟ್ಕೋರಿ. ಕರ್ನಾಟಕದಾಗ ಗೃಹ ಜ್ಯೋತಿ ಸ್ಕೀಮ್ ಗ್ಯಾರಂಟಿ ಅಂತಂದ್ರೆ ಗೊತ್ತಲ್ಲ, 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತಂದಿದ್ರು. ಇಲ್ಲಿ ಎಲ್ಲರ ಕರ್ನಾಟಕ ಗೌರ್ಮೆಂಟ್ದವ್ರು ಕಾಂಗ್ರೆಸ್ದವ್ರು ಕೊಟ್ಟಿರ್ತೇಳಿ 4 ಮತ್ತು ಪಬ್ಲಿಷ್ ಆಗಿ ಮಗ್ಲಿನ ಸ್ಟೇಟ್ ಒಳಗೆಲ್ಲ ಕಾಂಗ್ರೆಸ್ ಬರ್ತೈತೆ. ಸೆಂಟ್ರಲ್ದವರು ಫ್ರೀ ಯೂನಿಟ್ ವಿದ್ಯುತ್ ಕೊಡ್ಬೇಕತ್ತಿ ಅಂತಂದ್ರೆ ಅವ್ರು ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ ತಂದ್ರೆ ಹಿಂಗೆ ಲಿಂಕ್ ಮಾಡಿ ತಂದಿರ್ತಾರೆ. ಯಾವ ಯೋಜನೆ ಬಂದಾಗ ಇವ್ರ ಉದ್ದೇಶಕ್ಕೆ ತಂದು ಸೇಮ್ ಉದ್ದೇಶ ಇರ್ತಾವೆ ಅವ್ರದ್ದು. ಈ ಸೆಂಟ್ರಲ್ ಗೌರ್ಮೆಂಟ್ದವ್ರು BJP ತಂದ್ರತ್ತೇಳಿ ಅವಾಗ ನಾವು ಗ್ಯಾರಂಟಿಗೆ ಇದಕ್ಕೆ ಆದ್ಯತೆ ಕಡಿಮೆ ಕೊಡ್ತೀವಲ್ಲ, ಅವು ಸೆಂಟ್ರಲ್ದವ್ರು ತಂದಾರ ಬಿಡು ಫ್ರೀ ವಿದ್ಯುತ್ 300 ಯೂನಿಟ್ ಅಂತೇಳಿ. ಸೇಮ್ ಹಂಗೆ ನಮ್ಮಲ್ಲಿ ಶಾಲೆಯಲ್ಲಿ ಕೌಶಲ್ಯ ತಂದೀವಿ, ಸ್ಕಿಲ್ ಇನ್ ಸ್ಕೂಲ್ ಅಂತೇಳಿ. ಇದು ಸ್ಕಿಲ್ ಇನ್ ಸ್ಕೂಲ್ ಏನು ಮಾಡ್ತಿತ್ತಂದ್ರೆ, ಶಾಲೆ ಒಳಗೆ ಸ್ಕಿಲ್ ಕೊಡ್ಬೇಕಂತೇಳಿ ಯಾವ ITIಗಳು ಇರ್ತಾವಲ್ಲ, ನಿಯರ್ ಬೈ ITIಗಳಿಗೆ ವಾರದಾಗ ಎಷ್ಟು ಅವರ್ ಹೇಳಿದ್ದನ್ನ ಟೈಮ್ ಹೇಳಿದ್ದಿಲ್ಲ. ಶಾಲೆಯಲ್ಲಿ ಕೌಶಲ್ಯ ಬಂದಾಗ 250 ಸ್ಕೂಲ್ ಆ್ಯಂಡ್ ಕಾಲೇಜ್ ಅಂತ ಹೇಳಿದ್ದು. ಎಟ್ರಿ ಒಂದು ವಾರದಾಗ 10 ತಾಸಲ್ಲ, 10 ತಾಸು ಅದ 10 ತಾಸ್ನ್ಯಾಗ 6 ತಾಸು ಥೇರಿ, 4 ತಾಸು ಪ್ರಾಕ್ಟಿಕಲ್ ಮಾಡ್ತಾರ ಅಂತ ಹೇಳಿದ್ ನೆನಪೈತಲ್ಲ. 6 ತಾಸು ಏನಂದ್ರೆ ಥೇರಿ ಕ್ಲಾಸಸ್ ಹೇಳ್ತಾರೆ, 4 ತಾಸು ಪ್ರೆಸೆಂಟ್ ಅಥವಾ ನಿಯರ್ ಯಾವ್ದಾರ ITI ಕಾಲೇಜ್ಗಳು ಇರ್ತಾವಲ್ಲ ಅಲ್ಲಿ ವರ್ಕ್ಶಾಪ್ನಾಗ ವೆಲ್ಡಿಂಗ್ ಮಾಡಿಸೋದು ಅಥವಾ ಏನು ಅವ್ರಿಗೆ ಆರ್ಟ್ ಬರ್ತಿರ್ತಲ್ಲ ಅದನ್ನ ಮಾಡಿಸೋದು ಕಲಿಸ್ತಿರ್ತಾರೆ. ಸೇಮ್ ಹಂಗೆ PM ಸೇತು ತರ್ತಾರೆ. PM ಹೆಸರಿನಾಗ ಐತಿ. PM ಅಂದ್ರೆ ಪ್ರಧಾನ ಮಂತ್ರಿ, ಸೇತು ಅಂದ್ರೆ ನೋಡ್ರಿ ಸ್ಕಿಲ್ಲಿಂಗ್, SETU ಅಂತ ಬರ್ತೈತಿ. ಸ್ಕಿಲ್ಲಿಂಗ್, ಎಂಪ್ಲಾಯಬಿಲಿಟಿ, ಟ್ರಾನ್ಸ್ಫಾರ್ಮೇಷನ್ ಥ್ರೂ ಅಪ್ಗ್ರೇಡೆಡ್ ITIs ಅಂತ ಬರ್ತೈತಿ. ಇನ್ನೊಮ್ಮೆ ಫುಲ್ ಫಾರ್ಮ್ PM ಸೇತು ಅಂತ ಬರ್ತಲ್ಲ. PM ಅಂದ್ರೆ ಪ್ರಧಾನ ಮಂತ್ರಿ, ಸೇತು ಅಂದ್ರೆ SETU ಅಂತ ಬರ್ತೈತಿ. S ಅಂದ್ರೆ ಸ್ಕಿಲ್ಲಿಂಗ್, T ಅಂದ್ರೆ S ಆದ್ಮೇಲೆ E ಬರ್ತೈತಲ್ಲ, E ಅಂದ್ರೆ ಎಂಪ್ಲಾಯಬಿಲಿಟಿ ಅಂದ್ರೆ ಸ್ಕಿಲ್ ಬಂದ್ಮೇಲೆ ನಿಮ್ಮ ಕಡೆ ಕೌಶಲ್ಯ ಬಂದ್ರೆ ನಿಮ್ಗೆ ಯಾರ ಕೆಲಸ ಕೊಡಬೇಕಾಗಿಲ್ಲ, ನೀವು ಹುಡುಕಾಡ್ಕೋತೀರಿ ಕೆಲಸಕ್ಕೆ. ಈಗ ಯಾರಿಗಾರ ಪೇಂಟಿಂಗ್ ಬರ್ತಿತ್ತು ಅಂತೇಳಿ ನಾವು ಪೇಂಟಿಂಗ್ ಮಾರಿ ರೊಕ್ಕ ತೊಗೋಬೋದಲ್ಲ. ಯಾಕಂದ್ರೆ ನಾಳೆ ನಾವು ಜಾಬ್ ಹಿಡಿದು ಏನು ಬೇಕಾಗಿರೋ ರೊಕ್ಕ ಬೇಕಾಗಿರ್ತೈತಿ. ಈಗ ನಮ್ಮ ಕಡೆ ಹೊಸದು ಕೌಶಲ್ಯ ಇತ್ತಂತೇಳಿ ನಾವು ಅದ್ರ ಮೇಲೆ ರೊಕ್ಕ ಬರ್ತಿದ್ರೆ ಮತ್ತೊಂದು ಕಡೆ ಎಲ್ಲಿ ನಾವು ಪ್ರಿಪೇರ್ ಆಗಕ್ಕೆ ಹೋಗ್ತೀವಿ, ಹೌದಲ್ಲ. ಸೇಮ್ ಹಂಗೆ ಈ ಒಂದೇದು ಏನಂದ್ರೆ ಸ್ಕಿಲ್ಲಿಂಗ್, SETU ಸ್ಕಿಲ್ಲಿಂಗ, ಎಂಪ್ಲಾಯಬಿಲಿಟಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮಿಂಗ್, ಅದ ಟ್ರಾನ್ಸ್ಫಾರ್ಮೇಷನ್.
ಟ್ರಾನ್ಸ್ಫಾರ್ಮೇಷನ್ ಎದರ್ಲೆ ಮಾಡ್ಬೇಕು, ಅವ್ರಿಗೆ ಸ್ಕಿಲ್ ಬೇಕಾರೆ ಎಲ್ಲಿಂದ ಕೊಡ್ತಾರಂದ್ರೆ ಥ್ರೂ ಅಪ್ಗ್ರೇಡೆಡ್ ITIs ಅಂತ ಬರ್ತಾವೆ. ITI ಕಾಲೇಜ್ಗಳು ಇರ್ತಾವಲ್ಲ ಅಲ್ಲಿಂದ. ಇದು PM ಸೇತು ಅಂತ ಬರ್ತದೆ. ಈಗ ಎದಕ್ಕೆ ನ್ಯೂಸ್ನಾಗ ಹೇಳತ್ತಂದ್ರೆ ಈ ಬಜೆಟ್ನಾಗ PM ಸೇತು ಒಳಗೆ ಏನು ಮಾಡ್ಯಾರ ಗೊತ್ತಾನ, PM ಸೇತು ಬಂದಿದ್ದು ಹೋದ ವರ್ಷ 2025ರಾಗ. ಬಟ್ ಈ ಬಜೆಟ್ನಾಗ ಏನು ಮಾಡ್ಯಾರ ಅಂದ್ರೆ ಅದಕ್ಕೆ 60,000 ಕೋಟಿ ರೂಪಾಯಿ ಬೇಕಾಗಿತ್ತು. ಬರೀ ನಮ್ಮ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ 60,000 ಕೋಟಿ ಹತ್ತೇಳಿ ಮತ್ತೆ ಸಾಲನಾಗ ಹೋಗ್ತೀವಿ ನಾವು. ಅವಾಗ ಏನು ಮಾಡ್ಯಾರ ಅಂದ್ರೆ ಒಂದು ಬ್ಯಾಂಕ್ದಿಂದ ರೊಕ್ಕ ತೊಗೋಬೇಕಂದಿರಿ. ಯಾವ ಬ್ಯಾಂಕ್ ರೊಕ್ಕ ಕೊಡತೈತಿ ಇದಕ್ಕೆ? ADB ಬ್ಯಾಂಕ, ವರ್ಲ್ಡ್ ಬ್ಯಾಂಕ, ಬ್ರಿಕ್ಸ್ ಬ್ಯಾಂಕ, ಮೂರಾಗ ಒಂದು ಹೇಳ್ರಿ. ವರ್ಲ್ಡ್ ಬ್ಯಾಂಕ್ ಕೊಡತೈತಿ ADB ಅಲ್ಲಿ. ವರ್ಲ್ಡ್ ಬ್ಯಾಂಕ್ ನೆನಪಿಟ್ಕೋರೆ. ಯಾವ್ದಕ್ಕೆ ಹೇಳ್ರಿ? PM ಸೇತುಕ್ಕೆ ಯಾರು ರೊಕ್ಕ ಕೊಡತ್ತಾರಂದ್ರೆ ವರ್ಲ್ಡ್ ಬ್ಯಾಂಕ್ ನೆನಪಿರ್ತೈತಲ್ಲ. ಇದು ಹೇಳ್ರಿ, ರೀಸೆಂಟಾಗಿ ಲಿಪುಲೇಕ್ ಪಾಸ್ ಅಂತ ನ್ಯೂಸ್ನಾಗ ಐತೆ. ಲಿಪುಲೇಕ್ ಎಲ್ಲಿ ಬರ್ತೈತ್ರಿ? ಇದು ಯಾವ ಸ್ಟೇಟ್ನಾಗ ಕಂಡು ಬರ್ತೈತಿ ಹೇಳ್ರಿ? ಪಶ್ಚಿಮ ಬಂಗಾಳ, ಉತ್ತರಾಖಂಡ, ಸಿಕ್ಕಿಮ, ಎಲ್ಲಿ? ಉತ್ತರಾಖಂಡದಾಗ ಬರ್ತೈತಿ, ನೆನಪಿಟ್ಕೋರಿ. ಲಿಪುಲೇಕ್ ಪಾಸ್ ನ್ಯೂಸ್ನಾಗ ಬಂದೈತಿ. ಇದು ಯಾವ ಕಂಟ್ರಿ ಎರಡು ನಡು ಬರ್ತೈತಿ ಅಂದ್ರೆ ಇದಕ್ಕೆ ಇನ್ನೊಂದು ಏನು ಕರಿತಾರೆ ಅಂದ್ರೆ ಟ್ರೈ ಜಂಕ್ಷನ್ ಪೋರ್ಟ್, ಟ್ರೈ ಜಂಕ್ಷನ್ ಪಾಸ್ ಅಂತೂ ಕರಿತಾರೆ. ಟ್ರೈ ಜಂಕ್ಷನ್ ಅಂದ್ರೆ 3 ಬರ್ಬೇಕು. ಯಾವ ಬರ್ತಾವು? ಈಗ 2 ಹೇಳ್ರಿ. ಹಾಂ ಕರೆಕ್ಟ್. ಚೀನಾ, ಭಾರತ, ಇಂಡಿಯಾ. 2 ಒಂದಾತು. ಚೀನಾ, ಇಂಡಿಯಾ, ನೇಪಾಳ 3 ನೆನಪಿರ್ತದೆ. ಟ್ರೈ ಜಂಕ್ಷನ್ ಅಂತ ಬರ್ತೈತೆ. ಯಾವ್ದು? ಲಿಪುಲೇಕ್ ಪಾಸ್. ಇದು ಎದಕ್ಕೆ ನ್ಯೂಸ್ನಾಗ ಬಂದೈತೆ ನೋಡ್ರಿ. ಲಿಪುಲೇಕ್ ಪಾಸ್ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ಇಂಡಿಯನ್ ಗೌರ್ಮೆಂಟ್ದವ್ರ ಮಾನಸ ಸರೋವರ ಯಾತ್ರಾ ಅಂತ ಹೋಗಿರ್ತಾರಲ್ಲ. ಮಾನಸ ಸರೋವರ ಎದಕ್ಕೆ ಹೋಗ್ತಾರೆ? ಮಾನಸ ಸರೋವರದಾಗ ಯಾವ್ದು ನದಿ ಹುಡ್ತೈತೆ ಹೇಳ್ರಿ? ಮಾನಸ ಸರೋವರದಾಗ ಸಟ್ಲೇಜ್ ನದಿ ಅಲ್ಲೇ ಹುಡ್ತೈತಲ್ಲ ಮಾನಸ ಸರೋವರದಾಗ. ಹಾಂ ಅದ ಹುಡ್ತೈತಲ್ಲ. ಮತ್ತು 3 ಅಲ್ಲೇ ಹುಡ್ತಾವನ. ಆ ಚಮಯಂಗ ಡಂಗದಾಗ ಬ್ರಹ್ಮಪುತ್ರ ಎಲ್ಲ ಮಾನಸ ಸರೋವರದಾಗ ಬಂದ್ವಲ್ಲ. ಕರೆಕ್ಟ್. ಮಾನಸ ಸರೋವರ ರೀಸನ್ದಾಗ ನಮ್ಮಲ್ಲಿ ಒರಿಜಿನೇಷನ್ ನದಿಗಳೇನು ಹುಟ್ಟು ಸ್ಥಳ ಐತಲ್ಲ ಅದನ್ನ ನೋಡಾಕ ಮಾನಸ ಸರೋವರ ಯಾತ್ರಾ ಜಾಸ್ತಿ ಜನ ಮಾಡ್ತಿರ್ತಾರೆ. ಆ ಮಾನಸ ಸರೋವರ ಈಗ ನ್ಯೂಸ್ನಾಗ ಬರಕ್ಕೆ ಕಾರಣ ಅಂದ್ರೆ ಮಾನಸ ಸರೋವರ ಯಾತ್ರಾ ಏನು ಮಾಡ್ತಿರ್ತಾರಲ್ರಿ ಆ ಸ್ಥಳದನ್ನ ಪ್ರೊಟೆಕ್ಟ್ ಮಾಡ್ತೀವಿ, ಅದನ್ನ ಡೆವಲಪ್ ಮಾಡ್ತೀವಿ ಅಂತ ಇಂಡಿಯಾದವ್ರು ಅನ್ನತ್ತಿದ್ರು. ಈಗ ಅದು ಮಾನಸ ಸರೋವರ ಯಾತ್ರಾ ಮಾಡ್ಬೇಕಂತ ಹೇಳಿ ಇದು ಯಾವುದು ಲಿಪುಲೇಕ್ ಪ್ಲೇಸ್ನ ಡೆವಲಪ್ ಮಾಡತ್ತೇಳಿ ಇಂಡಿಯಾದವ್ರು. ಅಂದ್ರೆ ಪೂರ್ತಿ ಇಂಡಿಯನ್ ಆಡಳಿತದಾಗ ಬತ್ರ ಇಂಡಿಯಾಕ್ಕೆ ಎಕನಾಮಿಕ್ ಗ್ರೋತ್ ಆಗೋದು. ಅವ್ರು ನೇಪಾಳದವ್ರು ಏನು ಹೇಳ್ತಾರೆ ಅಂದ್ರೆ ನಮ್ದತ್ತೆ ಅಂತ ಹೇಳತ್ತಾರ ಅವ್ರು ನೇಪಾಳದವ್ರು. ಅದರ ಸಲ್ಮಂದ್ ನೆನಪಿಟ್ಕೋರಿ ಯಾವ 3 ಸ್ಟೇಟ್ ನಡು ಬರ್ತೈತೆ ಅಂತ ಗೊತ್ತಾ? ಕಂಟ್ರಿ ನಡು ಅಂದ್ರೆ ಚೀನಾ, ಭಾರತ, ನೇಪಾಳ. ಓಕೆ, ಇದೊಂದು ಹೇಳ್ರಿ ನೋಡು. ರೀಸೆಂಟಾಗಿ ಬಜೆಟ್ನಾಗ ರೇರ್ ಅರ್ತ್ ಕಾರಿಡಾರ್ ಅಂತ ಮಾಡತ್ತಾರ. ಈಗ ಹೆಂಗೆ ರೇಲ್ ಕಾರಿಡಾರ್ ಹೇಳ್ರಿ? ರೇಲ್ ಕಾರಿಡಾರ್ದಾಗ ಎಷ್ಟು ಬಂದು? ರೇಲ್ ಕಾರಿಡಾರ್ದಾಗ ಎಷ್ಟು ಬಂದವು? 7 ಬಂದಾವಲ್ಲ. ಸೇಮ್ ಹಂಗ ರೇರ್ ಅರ್ತ್ ಮಿನರಲ್ಸ್ ಲಾಸ್ಟ್ ಇಯರ್ದಾಗ 2025ರಾಗ ಏನು ತಂದಿದ್ರಾರ? ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ರ್ಯಾಂಪ್ ಅಂತ ಬರ್ತದೆ. ರ್ಯಾಂಪ್ ಅಲ್ಲೋ, ರ್ಯಾಂಪ್ ಬೇರೆ ಅದು. ರೈಸಿಂಗ್ ಆ್ಯಂಡ್ ಎಕ್ಸಿಲೇಟಿಂಗ್ MSME ಅದು. ಇದು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಏನಾಕತ್ ನೋಡು. REPM ಅನ್ನ ರೆಪ್ ಮಾತ್ರ REPM ಅಂತ 2025ರಾಗ ಸ್ಕೀಮ್ ತಂದಾರ. ಇದು ನೆನಪಿಟ್ಕೋರಿ. REPM ಅಂತ ಬರ್ತದೆ. REPM ಫುಲ್ ಫಾರ್ಮ್ ಹೇಳ್ತಾನೆ. R ಅಂದ್ರೆ ರೇರ್, E ಅಂದ್ರೆ ಅರ್ತ್, P ಅಂದ್ರೆ ಪರ್ಮನೆಂಟ್, M ಅಂದ್ರೆ ಮ್ಯಾಗ್ನೆಟ್. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೆ ಇವು ನಮ್ಮಲ್ಲಿ ರೇರ್ ಅರ್ತ್ ಮೆಟಲ್ ಸಿಗ್ತಿರ್ತಲ್ಲ ಅವು ಪರ್ಮನೆಂಟ್ ಮ್ಯಾಗ್ನೆಟ್ ಅದಾವ ಅಂದಂಗೆ. ಅಂಥ ಮೆಟಲ್ ಸಲ್ಮಂದ ರೀಸೆಂಟಾಗಿ ಇದಕ್ಕೆ ಆದ್ಯತೆ ಕೊಡಕ್ಕೆ ಕಾರಿಡಾರ್ಸ್ ಅಂತ ಮಾಡ್ಯಾರ. ಬಜೆಟ್ನಾಗ ಮಾಡ್ಯಾರ. ಸೆಂಟ್ರಲ್ ಬಜೆಟ್, ಸ್ಟೇಟ್ ಬಜೆಟ್ ಹೇಳತ್ತಿಲ್ಲ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಕಾರಿಡಾರ್ ಅಂತ ಮಾಡ್ಯಾರ. ಯಾವ 4 ಸ್ಟೇಟ್ದಾಗ ಈ ಕಾರಿಡಾರ್ನ ಡೆವಲಪ್ ಮಾಡತ್ತಾರು? ಎಸ್, ತಮಿಳ್ನಾಡು, ಕೇರಳ. ಉಲ್ಟಾ ಹೋಗ್ಬೇಡ್ರಿ, ಇನ್ನೊಮ್ಮೆ ಮ್ಯಾಪ್ ಪ್ರಕಾರ 4 ಸ್ಟೇಟ್ಗಳು ಬರ್ತಾವೆ. 4 ಸ್ಟೇಟ್ ಕೇರಳದಿಂದ ಸ್ಟಾರ್ಟ್ ಮಾಡ್ರಿ. ಈ ಕಡೆ ಕೇರಳ ಆದ್ಮೇಲೆ ಮಗ್ಲಿಲ್ಲಿ ತಮಿಳ್ನಾಡು. ಕರೆಕ್ಟಾಗಿ ಕೇರಳ ನೆನಪಿರ್ತದೆ. ಕೇರಳ ಆದ್ಮೇಲೆ ಈಚೆ ಕಡೆ ತಮಿಳ್ನಾಡು ಮ್ಯಾಲೆ ಬಂದ್ರ ಆಂಧ್ರ, ಮ್ಯಾಲೆ ಬಂದ್ರ ತೆಲಂಗಾಣ ಅನ್ಬೇಡ್ರಿ, ಒಡಿಸ್ಸಾ ಅನ್ರಿ. ಆಂಧ್ರ ಮೇಲೆ ಈ ಕಡೆ ಬಂದಾಗ ತೆಲಂಗಾಣ ಬರ್ತೈತಿ, ಈ ಕಡೆ ಬಾರ್ಡರ್ ಬಂದಾಗ ಒಡಿಸ್ಸಾ ಬರ್ತೈತಿ. ಹಿಂಗೆ ಬಾರ್ಡರ್ ಮೇಲೆ ಹೋಗ್ರಿ. ಒಂದೇದು ನೋಡ್ರಿ, ಈಗ ತಳಗಿಂದ ಹೋಗಾಗ ಬಾರ್ಡರ್ ಒಂದೇದು ಕೇರಳ ಆದ್ಮೇಲೆ ಬಾರ್ಡರ್ ಯಾವ್ದು? ತಮಿಳ್ನಾಡು ಬಾರ್ಡರ್ ಆದ್ಮೇಲೆ ಆಂಧ್ರ ಪ್ರದೇಶ ಜನ ಮ್ಯಾಲ ಒಡಿಸ್ಸಾ. 4 ನೆನಪಿರ್ತಾವೆ. ಯಾವ ಕಾರಿಡಾರ್ ಇರ್ತದೆ ಇದಕ್ಕೆ? ಅದನ್ನು ಹಾರಿ ಬರ್ತಲ್ಲ ಅಂದ. ಯಾವ ಕಾರಿಡಾರ್ ಅಂದ್ರೆ ರೇರ್ ಅರ್ತ್ ಮ್ಯಾಗ್ನೆಟ್ ಕಾರಿಡಾರ್. ಬಜೆಟ್ನಾಗ 2026-27 ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದ ಬಜೆಟ್ನಾಗ ಏನಂದ್ರೆ ರೇರ್ ಅರ್ತ್ ಮ್ಯಾಗ್ನೆಟ್ ಕಾರಿಡಾರ್ ಮಾಡ್ಯಾರ. ಯಾವ 4 ಸ್ಟೇಟ್? ಬಡ ಅಸ್ಸಾಂ ಅಲ್ಲ, ಆಂಧ್ರ ಪ್ರದೇಶ್, ಒಡಿಸ್ಸಾ. ಹಾಂ, ನೆಕ್ಸ್ಟ್ ಲಿಪುಲೇಕ್ ಪಾಸ್ ಆತಲ್ರಿ. ರೀಸೆಂಟಾಗಿ ಹೇಳ್ರಿ ಇಂಡಿಯಾಸ್ ಫಸ್ಟ್ ಮೆಥನಾಲ್ ಪ್ಲಾಂಟ್ ಅಂತ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಹೇಳ್ರಿ? ಇದನ್ನೊಂದು ಇಂಡಿಯಾಸ್ ಫಸ್ಟ್ ಮೆಥನಾಲ್ ಪ್ಲಾಂಟ್ ಅಂತ ಮಾಡ್ತಾರೆ. ಮೆಥನಾಲ್ ಈಗ ಎಥೆನಾಲ್ ಪ್ಲಾಂಟ್ ಅಂತ ಕೇಳಿರ್ತೀರಿ. ಎಥೆನಾಲ್ ಬ್ಲೆಂಡಿಂಗ್ ಅದು ಗೊತ್ತೈತಲ್ಲ. ಎಥೆನಾಲ್ ಬ್ಲೆಂಡಿಂಗ್ ಹೆಂಗೆ ಮಾಡ್ತಾರತ್ರ? ಈಗ ಎಷ್ಟು ಪರ್ಸೆಂಟ್? 80% ಮಾಡ್ಬೇಕಂದ್ರೆ ಪ್ರೆಸೆಂಟ್ 20% ಐತಿ. ಈಗ ಎಲ್ಲೇ ಪೆಟ್ರೋಲ್ ಪಂಪ್ನಾಗ ಹೋದ್ರೆ ಪೆಟ್ರೋಲ್ ಹಾಕೋಬೇಕಾರೆ 20% ಎಥೆನಾಲ್ ಬ್ಲೆಂಡ್ ಇರ್ತದೆ ಪೆಟ್ರೋಲ್ ಜೋಡ. ಕರೆಕ್ಟಾ? ಇದು ಎಥೆನಾಲ್ ಹೆಂಗೆ ಜನರೇಟ್ ಮಾಡ್ತಿರ್ತಾರೆ ಅಂದ್ರೆ ಕಬ್ಬಾಗಲಿ ಅಥವಾ ಇದು ಭತ್ತ ಅದು ಕೋದ್ಮೇಲೆ ಏನು ಉಳಿದಿರ್ತೈತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಎಥೆನಾಲ್ ಜನರೇಟ್ ಮಾಡ್ತಾರೆ. ಈಗ ಮೆಥನಾಲ್ ಪ್ಲಾಂಟ್ ಅಂತ ಬರ್ತದೆ. ಮೆಥನಾಲ್ CH4OH ಅನ್ನೋದ್ರ CH4OH ಬರ್ತದೆ. CH3 ಬರ್ತದೆ, 4 ಬರ್ತದೆ. ಹಾಂ, CH3OH
ಹಾಂ ಮೆಥನಾಲ್ ಅಂತ ಬರ್ತದೆ. ಇದು ಮೆಥನಾಲ್ ಪ್ಲಾಂಟ್ ಎದಕ್ಕೆ ಮಾಡತ್ತಾರ ತಿಳ್ಕೊರಿ. ಈಗ ಹೆಂಗೆ ಎಥನಾಲ್ ಯೂಸ್ ಮಾಡ್ಕೋತಿಲ್ಲ ಹಂಗೆ ಮೆಥನಾಲ್ ಮಾಡ್ಬೇಕಂದ್ರೆ. ಬಟ್ ಮೆಥನಾಲ್ ಎಥನಾಲ್ ಡಿಫ್ರೆನ್ಸ್ ಏನಂದ್ರೆ ಎಥನಾಲ್ದಾಗ ಏನು ಭತ್ತ ಆಗಿತ್ತಾಯ್ತಲ್ಲ ಇದ್ರಲ್ಲೇ ಯೂಸ್ ಮಾಡ್ಕೊಂಡಿರ. ಬಟ್ ಮೆಥನಾಲ್ದಾಗ ಏನು ಮಾಡ್ತಾರಂದ್ರೆ ಜೆಲ್ಲಿ ಫ್ಲೋರಾ ಅಂತ ಒಂದು ಗಿಡ ಬರ್ತೈತೆ, ಅದರಿಂದನೇ ಡೈರೆಕ್ಟ್ ಏನಾಕತ್ತೆ ಅಂದ್ರೆ ಮೆಥನಾಲ್ ರೆಡಿ ಮಾಡ್ಬೋದು. ಆ ಗಿಡದ ಏನು ತಪ್ಲ ಇರ್ತಾವಲ್ಲ ಆ ತಪ್ಲ ಒಯ್ದು ಕುದಿಸಿರತ್ತೇಳಿ ಮೆಥನಾಲ್ ರೆಡಿ ಆಗಿಬಿಡ್ತದೆ. ಅದ್ರ ಡೈರೆಕ್ಟ್ ಯೂಸ್ ಮಾಡ್ಕೋಬೋದು. ಅದ್ರ ಸಲುವಾಗಿ ಇಂಡಿಯಾದಾಗ ಫಸ್ಟ್ ಮೆಥನಾಲ್ ಪ್ಲಾಂಟ್ ಮಾಡತ್ತಾರೆ. ಎಲ್ಲಿ ಮಾಡತ್ತಾರೆ ಹೇಳ್ರಿ? ಗುಜರಾತ್ನ ಕಾಂಡ್ಲಾ. ನೆನಪಿಟ್ಕೋರಿ, ಗುಜರಾತ್ನ ಕಾಂಡ್ಲಾ ಐತ್ಲ ಅಲ್ಲಿ ಮೆಥನಾಲ್ ಪ್ಲಾಂಟ್ ಅಂತ ಮಾಡತ್ತಾರೆ. ನೆನಪಿಟ್ಕೋರ. ಮತ್ತು ಗೂಗಲ್ ಸರ್ಚ್ ಮಾಡಿದಾಗ ಮೆಥನಾಲ್ ಪ್ಲಾಂಟ್ ಇಂಡಿಯಾದಾಗ ಫಸ್ಟ್ ಅಂದ್ರೆ ಮಧ್ಯಪ್ರದೇಶದಾಗ ತೋರಿಸ್ತೈತಿ. ಆ ಮಧ್ಯಪ್ರದೇಶದಿಂದ ಇದ್ರದ್ದು ಡಿಫ್ರೆನ್ಸ್ ಹೇಳ್ತಾನೆ. ನೆನಪಿಟ್ಕೋರಿ, ಮಧ್ಯಪ್ರದೇಶ ಪ್ಲೇಸ್ ಯಾವ್ದತ್ತು ಹೇಳ್ತಾನೆ ತಡಿ. ಯಾವ್ದು ನೆನಪೈತನ್ರಿ? ವಿದ್ಯಾಂಚಲ್ ಅಂತ ಬರ್ತೈತಿ. ಮಧ್ಯಪ್ರದೇಶದ ವಿದ್ಯಾಂಚಲ ಅದು ಇಂಡಿಯಾಸ್ ಫಸ್ಟ್ ಮೆಥನಾಲ್ ಪ್ಲಾಂಟ್ ಅಂತ ಕರೀತಾರೆ. ಬಟ್ ಆ ಮೆಥನಾಲ್ ಈ ಮೆಥನಾಲ್ ಇದಕ್ಕೂ ಫಸ್ಟ್ ಅತ್ತಾರ ಅದಕ್ಕೂ ಫಸ್ಟ್ ಅತ್ತಾರ. ಏನು ಡಿಫ್ರೆನ್ಸ್ ಅಂದ್ರೆ ಈಗೇನು ನಾ ಗುಜರಾತ್ನ ಕಾಂಡ್ಲಾದಾಗ ಹೇಳಿದ್ರಲ್ರಿ, ಈ ಮೆಥನಾಲ್ ಪ್ಲಾಂಟ್ನಾಗ ಏನು ಮಾಡ್ತಾರೆ ಅಂದ್ರೆ ಹೇಳಿಲ್ಲ ಜಲ್ಲಿ ಫ್ಲೋರಾ ಅಂತ ಏನು ಪ್ಲಾಂಟ್ ಬರ್ತೈತಲ್ಲ ಆ ಪ್ಲಾಂಟ್ದಿಂದ ಡೈರೆಕ್ಟ್ ಪ್ಲಾಂಟ್ ಯೂಸ್ ಮಾಡ್ಕೊಂಡ ಮೆಥನಾಲ್ ಮಾಡೋದು. ಬಟ್ ವಿದ್ಯಾಂಚಲದಾಗ ಏನು ಮಾಡಿದ್ರು ಅಂದ್ರೆ ಏನು ಮಾಡಿದ್ರಿ ವಿದ್ಯಾಂಚಲದಾಗ ಕಾರ್ಬನ್ ಡೈಆಕ್ಸೈಡ್ ಏನು ವೇಸ್ಟ್ ಇರ್ತೈತಲ್ಲ ಆ ವೇಸ್ಟ್ನ ಕನ್ವರ್ಟ್ ಮಾಡಿ ಮೆಥನಾಲ್ ಮಾಡ್ಯಾರ. ಕನ್ಫ್ಯೂಸ್ ಆಗಬಾರ್ದು. ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಅಂದ್ರೆ ಏನರ ಒಂದು ನಾವು ಬರ್ನ್ ಮಾಡಿ ಯೂಸ್ ಮಾಡ್ಕೊಂಡಿರ್ತೀವಿ ಅಥವಾ ಥರ್ಮಲ್ ಎನರ್ಜಿ ಅಂತ ಯೂಸ್ ಮಾಡ್ತಿರ್ತೀವಲ್ಲ ಆ ಥರ್ಮಲ್ ಎನರ್ಜಿದಾಗ ಕೋಲ್ ಬರ್ನ್ ಮಾಡಿದಾಗ ಕೋಲ್ ಬರ್ನ್ ಆದರೆ ಏನಾಕತಿ? ಕಾರ್ಬನ್ ಡೈಆಕ್ಸೈಡ್ ಆಕತಿ, ಇಂಗಾಲದ ಡೈಆಕ್ಸೈಡ್. ಆ ಇಂಗಾಲದ ಡೈಆಕ್ಸೈಡ್ ಆಗಿದ್ದು ಗ್ಯಾಸ್ನ ಯೂಸ್ ಮಾಡ್ಕೊಂಡು ಮೆಥನಾಲ್ ರೆಡಿ ಮಾಡ್ರ. ಅದು ಫಸ್ಟ್ ಪ್ಲಾಂಟ್ ಎಲ್ಲಿ ಅಂದ್ರೆ ವಿದ್ಯಾಂಚಲ, ಎಲ್ಲಿ? ಮಧ್ಯಪ್ರದೇಶದಾಗ. ಬಟ್ ಪ್ಲಾಂಟ್ ಬೇಸ್ಡ್ ಮೆಥನಾಲ್ ಪ್ಲಾಂಟ್ ಎಲ್ಲಿ ಐತಂದ್ರೆ ಫಸ್ಟ್ ಗುಜರಾತ್ ಕಾಂಡ್ಲಾ. ಎರಡು ಕನ್ಫ್ಯೂಸ್ ಆಗಲ್ಲ. ಈಗ ಹೇಳ್ರಿ ನೋಡು, ಗುಜರಾತ್ದಾಗ ಒಂದು ಕಡೆ ಮಲ್ಟಿ ಲೇನ್ ಫ್ರೀ ಫ್ಲೋ ಫಾಸ್ಟ್ಯಾಗ್ದ ಸರ್ವಿಸ್ ಕೊಟ್ಟಾರ. ಯಾವ ಒಂದು ಹೈವೇ ಮೇಲೆ? ಕನ್ಫ್ಯೂಸ್ ಆಗಬೇಡ್ರಿ. ಅದೇ ಗುಜರಾತ್ ಸೂರತ್ದಾಗ ಬರ್ತದೇನ್ರಿ? ಅದು ಸೂರತ್ದಾಗ ಅದ? ಹಾಂ ಸೂರತ್ದಾಗ, ಸೂರತ್ ಭರೂಚ್ ಸ್ಟೇಷನ್. ಹಾಂ ಅದು ಯಾವ್ದು ತಡ್ರಿ ಹೇಳ್ತ ನನ್ನ 84 ಆತ್ ಬರ್ತದೆ ನೋಡಿ. ಇದೆ ಇನ್ನೊಂದು ಹೇಳ್ತೀನಿ ಇದ್ರದ್ದೊಂದ ಎರಡು ಹೇಳಲ್ಲ. ಒಂದೇದು ಮೆಥನಾಲ್ ಪ್ಲಾಂಟ್ ಹೇಳಿ. ಪ್ಲಾಂಟ್ ಬೇಸ್ಡ್ ಎಲ್ಲಿ ಬರ್ತೈತಿ? ಗುಜರಾತ್ನ ಕಾಂಡ್ಲಾ. ಇಂಡಿಯಾಸ್ ಫಸ್ಟ್ ಮೆಥನಾಲ್ ಪ್ಲಾಂಟ್ ಅಂತ ಅಷ್ಟೇ ಕೇಳಿದಾಗ ಯಾವುದಂದ್ರೆ ವಿದ್ಯಾಂಚಲ ಮಧ್ಯಪ್ರದೇಶದಾಗ. ಮಧ್ಯಪ್ರದೇಶ ಡ್ಯಾಮ್ ಯಾವ್ದು ಹೇಳ್ರಿ? ಇದೇ ಹೇಳಿ. ಬಾರ್ಗಿ ಡ್ಯಾಮ್ ಯಾವ ನದಿಗೆ ಅಡ್ಡಲಾಗಿ? ಯಾವ್ದ? ನರ್ಮದಾ ನದಿಗೆ. ಇದು ಗೊತ್ತಾತ? ಸೇಮ್ ಹಂಗೆ ಈಗ ಯಾವ್ದು ಹೇಳತ್ತಂದ್ರೆ ಗುಜರಾತ್ದಾಗ ಯಾವ್ದು ಬರ್ತೈತೆ? ಮಲ್ಟಿ ಲೇನ್ ಪ್ರೀ ಫ್ಲೋ ಫಾಸ್ಟ್ಯಾಗ್ ಅಂತ ಬರ್ತೈತಿ. ಇದು ನೆನಪಿಟ್ಕೋರೆ. MLFF ಅಂತ ತರ್ತಾರೆ. ಪ್ರೀ ಫ್ಲೋ ಫಾಸ್ಟ್ಯಾಗ್ ಅಂತ. ಇದು ಪ್ರೆಸೆಂಟ ಇಂಡಿಯಾದಾಗ ತರತ್ತಾರ. ಇವು ನಾಳೆ ಎಸ್ಸೆದಾಗ ಅದು ಕೇಳಿದಾಗ ಬರ್ಯಾಕೆ ಯೂಸ್ ಮಾಡ್ಕೋರಿ. ಯಾಕಂದ್ರೆ ಇವು ಕಂಟೆಂಟ್ ಇರ್ತಾವಲ್ಲ ಜಾಸ್ತಿ ಮಾರ್ಕ್ಸ್ ಕೊಡೋ ಪಾಯಿಂಟ್ ಇವು. ಯಾಕಂತ ಹೇಳ್ತಾರೆ ಈಗ ಫಾಸ್ಟ್ಯಾಗ್ ಎದಕ್ಕೆ ಮಾಡಿದ್ರೆ ಅಂದ್ರೆ ಟೋಲ್ ಗೇಟ್ ಒಳಗೆ ಜಾಸ್ತಿ ನಿಂದಿರಬಾರ್ದು ಅಂತೇಳಿ. ಮೊದಲು ಕೈಲೇ ರೊಕ್ಕ ತಗೋತೀರ, ಫಾಸ್ಟ್ಯಾಗ್ ಆಟೋಮೆಟಿಕ್ ರೇಡಿಯೇಷನ್ ರೀಡ್ ಆತತ್ತೇಳಿ ಜಲ್ದಿ ಹೋಗ್ಕಾರತ್ತೇಳಿ. ಈಗ ಫಾಸ್ಟ್ಯಾಗ್ ಇದ್ರೂ ಟ್ರಾಫಿಕ್ ಆಗತ್ತೈತೆ. ಅಲ್ಲಿ 5 ನಿಮಿಷ 10 ನಿಮಿಷ ಮ್ಯಾಲೆ ನಿಂದ್ರೋದಾಗತ್ತೈತಲ್ಲ. ಅದಕ್ಕೆ ಪ್ರೀ ಫ್ಲೋ ಫಾಸ್ಟ್ಯಾಗ್ ಸಿಸ್ಟಮ್ ಅಂತ ಹೆಂಗೆ ಮಾಡ್ಯಾರ ಅಂದ್ರೆ ಡೈರೆಕ್ಟ್ ಕಂಪ್ಯೂಟರ್ ಇರ್ತಾವೆ. ನಮ್ಮ ರಿಜಿಸ್ಟರ್ ಏನು HSRP ಪ್ಲೇಟ್ಸ್ ಅಂತ ಏನು ಬಂದಾವಲ್ಲ ಆ ಪ್ಲೇಟ್ಗಳನ್ನ ರೀಡ್ ಆತತ್ತೀನಿ ಆಟೋಮೆಟಿಕ್ ಫಾಸ್ಟ್ಯಾಗ್ ಒಳಗೆ ಫೈನ್ ಕಟ್ ಅಂದ್ರೆ ಫೈನ್ ಅಲ್ಲ ಅದಕ್ಕೆ ಟೋಲ್ ಟ್ಯಾಕ್ಸ್ ಕಟ್ ಹಾಕಿರ್ತೈತಿ. ಅಂಥದ್ದು ಫಸ್ಟ್ ಟ್ರಯಲ್ ಬೇಸಸ್ ಮೇಲೆ ಇಂಡಿಯಾದಾಗ ಫಸ್ಟ್ ಮಲ್ಟಿಲ್ಯಾಟ್ರಲ್ ಪ್ರೀ ಫ್ಲೋ ಫಾಸ್ಟ್ಯಾಗ್ ಎಲ್ಲಿ ತಂದಾರ ಅಂದ್ರೆ ಗುಜರಾತ್ದಾಗ. ಎಲ್ಲಿ ಗುಜರಾತ್ದಾಗ ಅಂದ್ರೆ 84 ಟೋಲ್ ಪ್ಲಾಜಾ ಅಂತ ಬರ್ತೈತಿ. NH 48 ಒಳಗೆ ಬರ್ತೈತಿ. ಎಲ್ಲಿ? ಸೂರತ್. ನೆನಪಿಟ್ಕೊಡಿ ಸಾಕಲ್ಲ. ನಾಳೆ ಮತ್ತೆ